ಏಟ್ನ ಎಲ್ಲ ಹಾನ್ವಾಡ್ ಬೇಲೂರು ಎಲ್ಲರೂ ಬಂದಿದ್ದೀರಿ. ಇನ್ಸ್ಟಾಲೇಷನ್ ಸೆರೆಮನಿ ಮೂಡಿಗೆರೆ ಇವತ್ತು ಕಾರ್ಯಕ್ರಮ. ಎಲ್ಲ ಪ್ರೆಸಿಡೆಂಟ್ಗಳು ಸೆಕ್ರೆಟರಿಗಳು ಸಹ ಬಂದಿದ್ದೀರಿ. ನಮ್ಮ ಮೂಡಿಗೆರೆಯ ಹಲವಾರು ಸಂಸ್ಥೆಗಳು ರೋಟರಿ ಸಂಸ್ಥೆ ನಡೆಸ್ಕೊಂಡು ಬರ್ತಾ ಇದೆ. ಅದರಲ್ಲಿ ಹಲವಾರು ಕಾರ್ಯಕ್ರಮಗಳು ನಡೀತಾ ಬರ್ತಾ ಇದ್ದಾವೆ. ಹಾಗಾಗಿ ಪ್ರತಿ ವರ್ಷ ಅದಕ್ಕೆ ಒಂದು ಪುನಶ್ಚೇತನ ಕೊಡಲಿಕ್ಕಾಗಿ ಹೊಸ ಪ್ರೆಸಿಡೆಂಟ್, ಹೊಸ ಸೆಕ್ರೆಟರಿ ಹಾಗೂ ಪೂರ ಒಂದು ಡೈರೆಕ್ಟರ್ಶಿಪ್ನ ಚೇಂಜ್ ಮಾಡುವಂಥ ಪ್ರಕ್ರಿಯೆ ಈ ಇನ್ಸ್ಟಾಲೇಷನ್ ಸೆರೆಮನಿ. ಅಂತಹ ಒಂದು ಇನ್ಸ್ಟಾಲೇಷನ್ ಸೆರೆಮನಿ ಮಾಡಿಕೊಡೋದಕ್ಕೆ ಹಲವಾರು ಗಣ್ಯರು ನಮ್ಮೊಂದಿಗೆ ಬಂದಿದ್ದಾರೆ ಇವತ್ತು. ಅವರಿಲ್ಲದಲೇ ಇಂತಹ ಒಂದು ಪದವಿ ಪ್ರದಾನ ಕಾರ್ಯಕ್ರಮ ನಡೆಯೋದಿಲ್ಲ. ಅದು ನಮ್ಮ ರೋಟರಿಯ ಒಂದು ಧ್ಯೇಯ ಕೂಡ. ಅಂತಹ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲು ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುವೇ ದೇವೋ ಸರ್ವಕಾರ್ಯೇಷು ಸರ್ವದಾ ಅಂತ ಗಣಪತಿಯನ್ನು ನೆನೆದುಕೊಳ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದಕ್ಕೆ ನಮ್ಮ ಈಗಿನ ಒಬ್ಬರು ಸೆಕ್ರೆಟರಿಯವರಾದಂತಹ ಅವರಿಂದ ನಾವು ವೇದಿಕೆಯನ್ನು ಬರಮಾಡಿಕೊಳ್ಳೋದಕ್ಕೆ ತುಂಬಿಸ್ಕೊಳ್ಳೋದಕ್ಕೆ ನಾನು ಅತ್ಯಂತ ಒಂದು ಚೈತನ್ಯಶೀಲವಾದಂಥ ಒಂದು ಸೆಕ್ರೆಟರಿ ನಮ್ಮದು. ಅವರು ಬಿಟ್ಟು ಹೋಗ್ತಿರೋದು ನಮಗೊಂಥರ ಬೇಜಾರು. ಆದರೆ ನಮ್ಮ ಕರ್ನಾಟಕ ಗೌರ್ಮೆಂಟ್ ಥರ ನಾವು ಅದಕ್ಕೆ ಅಂಟ್ಕೊಂಡು ಕೂತಿಲ್ಲ, ಚೇಂಜ್ ಮಾಡಲೇಬೇಕು. ಅಂತಹ ಒಂದು ಕಾರ್ಯದರ್ಶಿ ನಮ್ಮ ವೇದಿಕೆಗೆ ಬಂದು ಅಲಂಕರಿಸಬೇಕು. ಅವರು ಸಚಿನ್, ರೋಟೇರಿಯನ್ ಸಚಿನ್, ಪ್ಲೀಸ್ ಮಾಡಿ. ತುಂಬ ಒಳ್ಳೊಳ್ಳೆ ಕೆಲಸಗಳನ್ನು ಕಾರ್ಯಗಳನ್ನು ಮಾಡಿಕೊಂಡು ಅದ್ಭುತವಾಗಿ ನಡೆಸ್ಕೊಂಡು ಬಂದಿದ್ದಾರೆ ಸಚಿನ್. ಅಮೆರಿಕದಲ್ಲೂ ಸಹ ಇದ್ದರು, ಆದರೂ ಅಮೆರಿಕದಲ್ಲಿ ಇದ್ದರು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಹಾಗೆ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ರು. ಅವರೊಂದಿಗೆ ನಮ್ಮ ಅಧ್ಯಕ್ಷರು ಕೂಡ ಪ್ರತಿ ವಾರವೂ ಸಹ 100% ಅಟೆಂಡೆನ್ಸ್ ಅವ್ರದ್ದು ಬಂದಿದೆ, ಅದು ಬೇರೆ ಪ್ರಶ್ನೆ. ಪ್ರತಿ ವಾರವೂ ಸಹ ಏನಾದರೂ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ಎಲ್ಲರನ್ನು ಉತ್ತೇಜನಗೊಳಿಸ್ತಾ ಇದ್ರು. ಕೊನೆಗೆ ಒಂದು ಗೆಸ್ಟ್ ಸ್ಪೀಕರು ಡಾಕ್ಟರು ಸರ್ಜನ್ ಬಂದಿದ್ರು. ಅದರಲ್ಲಿ ಮ್ಯಾಕ್ಸಿಮಮ್ ನಂಬರ್ಸ್, ನಮಗಲ್ಲಿ ಮೀಟಿಂಗ್ ಹಾಲಲ್ಲಿ ಜಾಗನೇ ಇರಲಿಲ್ಲ. ಆ ಥರದ ಒಂದು ಕಾರ್ಯಕ್ರಮವನ್ನು ಸಹ ಮಾಡಿದರು. ಆ ಥರದ ಹಲವಾರು ಕಾರ್ಯಕ್ರಮಗಳು ವಾರನೂ ಮಾಡ್ತಾ ಇದ್ರು. ತೇಜಸ್ವಿ ಅವರು, ದಯವಿಟ್ಟು ರೋಟೇರಿಯನ್ ತೇಜಸ್ವಿ ಅವರು ವೇದಿಕೆ ಬರಬೇಕು. ಅತ್ಯಂತ ಭಾರದ ಹೃದಯದಲ್ಲಿ ಬರ್ತಿದ್ದಾರೆ, ಬಿಟ್ಕೊಡ್ಬೇಕಲ್ಲ ಅಂತ. ಆದರೂ ಏನು ಮಾಡೋದು, ಬಿಟ್ಕೊಡ್ಲೇಬೇಕು, ಬನ್ನಿ. ಹಾಗೆ ಇವರೊಂದಿಗೆ ಕಾಂಟ್ರಾಸ್ಟ್, ಈಗ ಇವ್ರು ಎಷ್ಟು ಕೆಲಸ ಮಾಡಿದ್ದಾರೆ ಹಾಗೆ ಇನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಮ್ಮ ಮುಂದಿನ ಅಧ್ಯಕ್ಷರು, ಈಗ ಅಕಸ್ಮಾತ್ ಅವ್ರು ಬರಲಿಲ್ಲ ಅಂದ್ರೆ ಒಂದು 5-6 ಅಧ್ಯಕ್ಷರು ನಮ್ಮಲ್ಲಿ ರೆಡಿ ಇದ್ದಾರೆ. ಆದರೆ ಅಧ್ಯಕ್ಷರು ಬಂದಿದ್ದಾರೆ. ನರೇಂದ್ರ ಶೆಟ್ಟಿ ದಯಮಾಡಿ ಬರಬೇಕು. ಅವರೊಂದಿಗೆ ಜೊತೆಯಲ್ಲೇ ನವೀನ್ ಅವರು ಕೂಡ ಸೆಕ್ರೆಟರಿಶಿಪ್ ತಗೊಂಡಿದ್ದಾರೆ. ಮುಂದಿನ ಒಂದು ಸಾಲಿಗೆ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಇಬ್ಬರನ್ನು ಆಹ್ವಾನ ಮಾಡ್ತಿದ್ದೇನೆ. ವೇದಿಕೆ ಪೂರ್ಣ ಆಗೋದಿಲ್ಲ, ಗಣ್ಯರು ಬಂದಿದ್ದಾರೆ. ನಮ್ಮ ಝೋನಲ್ ಲೆಫ್ಟಿನೆಂಟ್ ಆದಂತಹ ಲೋಕೇಶ್ ವೈಡಿ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಹಾಗೆ ನಮ್ಮ ಚೀಫ್ ಗೆಸ್ಟ್ ಆದಂತಹ ಅಸಿಸ್ಟೆಂಟ್ ಗವರ್ನರ್ ಕೂಡ ನಮಗೆ ಬಂದು ಈ ವೇದಿಕೆ ಮೇಲೆ ಇವತ್ತಿನ ಪದಗ್ರಹಣ ಮಾಡಿಕೊಡ್ಬೇಕು. ಅರುಣ್ ರಕ್ಷಿತಿ. ಖಂಡಿತವಾಗ್ಲೂ ಇವರಿಲ್ಲದೆ ಆಗೋದೂ ಇಲ್ಲ, ಹೋಗೋದೂ ಇಲ್ಲ. ಹಾಗಾಗಿ ಡಿಸ್ಟ್ರಿಕ್ಟ್ ಅಡ್ವೈಸರ್ RA ಡಿಸ್ಟ್ರಿಕ್ಟ್ 3181 ನಮಗೆ ಹಲವಾರು ಸರಿ ಇಲ್ಲಿ ಮೂಡಿಗೆರೆಗೆ ಬಂದಿದ್ದಾರೆ. ತುಂಬ ಸ್ವಾರಸ್ಯಕರವಾಗಿ ಮಾತಾಡ್ತಾರೆ, ಹಲವಾರು ವಿಚಾರಗಳನ್ನು ತುಂಬಿಕೊಂಡಿದ್ದಾರೆ ಅವರ ತಲೆಯಲ್ಲಿ.
ಆ ವಿಚಾರಗಳನ್ನ ತೆಗೆದುಕೊಂಡು ಹೋಗಬೇಕು, ನಾವು ನಮ್ಮ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು. ಆ ಥರದ ಒಂದು ವ್ಯಕ್ತಿತ್ವ ನಮ್ಮ ಶೇಖರ್ ಶೆಟ್ಟಿಯವರು. ದಯಮಾಡಿ ಶೇಖರ್ ಶೆಟ್ಟಿಯವರು ವೇದಿಕೆ ಕಾರ್ಯಕ್ರಮವನ್ನು ಮುಂದುವರಿಸಲು ವೇದಿಕೆ ಸಿದ್ಧವಾಗಿದೆ. ಈಗ ಅಧ್ಯಕ್ಷರಿಗೆ ಹಸ್ತಾಂತರ ಮಾಡ್ತಿದ್ದೇನೆ. ಅವರು ಮುಂದಿನ ಕಾರ್ಯಕ್ರಮವನ್ನು ನೋಡಿಕೊಳ್ತಾರೆ. ಕಾಲರ್ ಮಾಡೋದಕ್ಕೆ ದಯಮಾಡಿ ಶಿವರಾಜ್ ಅವರು ಅಧ್ಯಕ್ಷರಿಗೆ ಕಾಲರ್ ಮಾಡಿ. ಥ್ಯಾಂಕ್ ಯು ದಿನಣ್ಣ. ಥ್ಯಾಂಕ್ ಯು. Meeting call to order. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೂ ದಯ ಮಾಡಿ ಹರಸು ಎಂದು. ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೂ ದಯ ಮಾಡಿ ಹರಸು ಎಂದು. ನಿನ್ನ ಸನ್ನಿಧಾನದಿ ತಲೆಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ದಯಾ ಸಿಂಧು. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಕಲ್ಪತರು ನೀನೇ, ಕಲ್ಪತರು ನೀನೇ. ಥ್ಯಾಂಕ್ ಎಲ್ಲರಿಗೂ ಶುಭ ಸಂಜೆಯ ನಮಸ್ಕಾರಗಳು. ಆತ್ಮೀಯರೇ, ನಮ್ಮ ರೋಟರಿ ಸಂಸ್ಥೆಯ ಪದವಿ ಪ್ರದಾನ ಸಮಾರಂಭದ ಮುಖ್ಯ ಅತಿಥಿಗಳು ಹಾಗೂ ನೂತನ ಅಧ್ಯಕ್ಷರಿಗೆ ಪದವಿ ದೀಕ್ಷೆಯನ್ನು ನೀಡಲಿರುವ ಡಿಸ್ಟಿಕ್ 3181ನ ಡಿಸ್ಟಿಕ್ ಅಡ್ವೈಸರ್ ರೋಟರಿಯನ್ MPHF ಶೇಖರ್ ಶೆಟ್ಟಿ ಅವರನ್ನು ನಮ್ಮ ಪದವಿ ಪ್ರದಾನ ಸಮಾರಂಭಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಮುಖ್ಯ ಅತಿಥಿಗಳಾದ ಝೋನ್ 8ರ ಅಸಿಸ್ಟೆಂಟ್ ಗವರ್ನರ್ ಅರುಣ್ ರಶೀದ್ ಅವರನ್ನ ಕಾರ್ಯಕ್ರಮಕ್ಕೆ ಪೂರ್ವಕ ಸ್ವಾಗತ. ಝೋನ್ 8ರ ಝೋನಲ್ ಲೆಫ್ಟಿನೆಂಟ್ ಲೋಕೇಶ್ ವೈಡಿ ಅವರನ್ನ ಕಾರ್ಯಕ್ರಮಕ್ಕೆ ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಕಳೆದ ಸಾಲಿನ ಕಾರ್ಯದರ್ಶಿ ಸಚಿನ್ ಎಸ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಪದವಿ ಸ್ವೀಕರಿಸಲಿರುವ ನೂತನ ಅಧ್ಯಕ್ಷರಾಗಲಿರುವ ನರೇಂದ್ರ ಶೆಟ್ಟಿ ಮತ್ತು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ನೂತನ ಕಾರ್ಯದರ್ಶಿ ನವೀನ್ ಅವರನ್ನ ಕಾರ್ಯಕ್ರಮಕ್ಕೆ ಪೂರ್ವಕ ಸ್ವಾಗತಿಸುತ್ತೇನೆ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ADG ರೋಟರಿಯನ್ DS ರವಿ ಅವರನ್ನ ಕಾರ್ಯಕ್ರಮಕ್ಕೆ ಪೂರ್ವಕ ಸ್ವಾಗತಿಸುತ್ತೇನೆ. ಕಳೆದ ಸಾಲಿನ AG ವಿನೋದ್ ಕುಮಾರ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಹಾಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಫಾಸ್ಟ್ ಏಜ್ಗಳಾದ ರೋಟರಿಯನ್ ಸವಿನ್ CC ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ರೋಟರಿಯನ್ ಶಿವರಾಮ್ ಅವರನ್ನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ಫಾಸ್ಟ್ ಏಜಿ ವಿವೇಕ್ ಪುಣ್ಯವರ್ತಿ ಅವರನ್ನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತಿಸುತ್ತೇನೆ. ಫಾಸ್ಟ್ ಏಜಿ ಶರತ್ ಅವರನ್ನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತಿಸುತ್ತೇನೆ. ಫಾಸ್ಟ್ ಏಜಿ ಸಂದೇಶ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ.
ಫಸ್ಟ್ AG ಓಂಕಾರ ಅವರನ್ನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೀನಿ. ಹಾಗೆ ಕಳೆದ ಸಾಲಿನ ZL ಶೈಲೇಶ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಹಾಗೆ ಪುತ್ತೂರಿನ ಫಾಸ್ಟ್ ಪ್ರೆಸಿಡೆಂಟ್ ಜಯಕುಮಾರ್ ರೈ ಅವರನ್ನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇನ್ನವರ ಫಾಸ್ಟ್ ಪ್ರೆಸಿಡೆಂಟ್ ಉಪ್ಪಿನಂಗಡಿಯ ಫಾಸ್ಟ್ ಪ್ರೆಸಿಡೆಂಟ್ ಜಗದೀಶ್ ನಾಯಕ್ ಅವರನ್ನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಝೋನ್ 8ರ ಅರೆಹಳ್ಳಿ, ಬೇಲೂರು, ಕೋಣೆಬೀಡು, ಹಾನಗಲ್, ಸಕಲೇಶ್ವರದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಇಮಿಡಿಯೇಟ್ ಫಾಸ್ಟ್ ಪ್ರೆಸಿಡೆಂಟ್ಗಳನ್ನು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ರೋಟರಿ ಬಂಧುಗಳನ್ನು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. JC ಲಯನ್ಸ್ ಅಧ್ಯಕ್ಷರು ಆಗಮಿಸಿದ್ದಾರೆ, ಅವರನ್ನು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. JC ಅಧ್ಯಕ್ಷರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ಅವರನ್ನು ಸಹ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಆಹ್ವಾನಿತರನ್ನ, ಎಲ್ಲ ರೋಟರಿ ಮಿತ್ರರನ್ನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಕಳೆದ ಸಾಲಿನಲ್ಲಿ ನಾವು ನಡೆಸಿದಂತಹ ಕಾರ್ಯಕ್ರಮಗಳ ವರದಿಯನ್ನು ಮಂಡಿಸಲಿದ್ದಾರೆ ಕಾರ್ಯದರ್ಶಿ ಸಚಿನ್ ಅವರು. Good evening, Mandal, respected dignitaries on the dais and off the dais. It gives me immense pleasure to present the annual report of the year 2023-24. ಈ ಸಾಲಲ್ಲಿ ಒಟ್ಟಿಗೆ ಅಲ್ಲಿ ಈ ವರ್ಷ ನಾವು ಒಟ್ಟಿಗೆ 108 ಪ್ರೋಗ್ರಾಮ್ ಮಾಡಿದ್ದೀವಿ. ಹಾಗಾಗಿ ಎಲ್ಲದೂ ಹೇಳಕ್ಕೆ ಹೋಗಲ್ಲ, ಮುಖ್ಯದ ಮಾತ್ರ ನಿಮ್ಮ ಮುಂದೆ ನಾವು ಹೇಳಿ. ದಿನಾಂಕ 12/7/2023 ನಮ್ಮ ಕ್ಲಬ್ನ ಇನ್ಸ್ಟಾಲೇಷನ್ ನಡೀತು. TDG PHF ರೊಟೇರಿಯನ್ ಲಕ್ಷ್ಮೀನಾರಾಯಣ ಅವರು ಇನ್ಸ್ಟಾಲಿಂಗ್ ಆಫೀಸರ್ ಆಗಿ ಬಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಈ ಸಮಾರಂಭದಲ್ಲಿ CETಯಲ್ಲಿ 33ನೇ ರ್ಯಾಂಕ್ ಪಡೆದ ದೀಕ್ಷಿತ್ ಪಟೇಲ್ ಅವರನ್ನು ಸನ್ಮಾನಿಸಲಾಯಿತು. ದಿನಾಂಕ 1/8/2023 ಬಿಳ್ಗೋಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಸಸಿ ವಿತರಣಾ ಕಾರ್ಯಕ್ರಮವು ಜರುಗಿತು. ಸುಮಾರು 100 ವಿವಿಧ ಬಗೆಯ ಸಸಿಯನ್ನು ವಿದ್ಯಾರ್ಥಿಗಳಿಗೆ ವಿತರಿಸಿ ಪರಿಸರದ ಕಾಳಜಿ ಬಗ್ಗೆ ತಿಳಿಸಿಕೊಟ್ಟರು. ದಿನಾಂಕ 15/8/2023 ಸ್ವಾತಂತ್ರ್ಯ ದಿನಾಚರಣೆಯನ್ನು ನಮ್ಮ ರೋಟರಿ ವಿದ್ಯಾಕೇಂದ್ರದಲ್ಲಿ ನಮ್ಮ ಸದಸ್ಯರಲ್ಲಿ ಸೇರಿ ಆಚರಿಸಿದೆವು. ದಿನಾಂಕ 16/8/2023 ಮೆಂಟಲ್ ಹೆಲ್ತ್ ಎಜುಕೇಷನ್ ಆ್ಯಂಡ್ ಅವೇರ್ನೆಸ್ ಕಾರ್ಯಕ್ರಮವು ಗೌರ್ಮೆಂಟ್ ಗರ್ಲ್ಸ್ ಹೈಸ್ಕೂಲ್ ಮೂಡಿಗೆರೆಯಲ್ಲಿ ಡಿಸ್ಟ್ರಿಕ್ಟ್ ಗೌರ್ಮೆಂಟ್ ಹಾಸ್ಪಿಟಲ್ ಚಿಕ್ಕಮಗಳೂರಿನ ಖ್ಯಾತ ಸೈಕಾಟ್ರಿಸ್ಟ್ ಆದ ಡಾಕ್ಟರ್ ವಿನಯ್ ಕುಮಾರ್ ಅವರು 200 ವಿದ್ಯಾರ್ಥಿಗಳಿಗೆ ಕೌನ್ಸಿಲಿಂಗ್ ನಡೆಸಿಕೊಟ್ಟರು. ಇದಾದ ಬಳಿಕ ಹೆಲ್ತ್ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರ ಸಹಯೋಗದೊಂದಿಗೆ ಮೆಂಟಲ್ ಅವೇರ್ನೆಸ್ ಬಗ್ಗೆ ಕ್ವಿಜ್ ಕಾಂಪಿಟೇಷನ್ ಸಹ ಜರುಗಿತು. ದಿನಾಂಕ 28/8/2023 BO ಆಫೀಸ್ ವತಿಯಿಂದ ಮಕ್ಕಳಿಗೆ ಸೈನ್ಸ್ ಎಕ್ಸಿಬಿಷನ್ ಕಾಂಪಿಟೇಷನ್ ಜರುಗಿತು. ಇದರ ಬಹುಮಾನದ ಪ್ರಾಯೋಜಕ ರೋಟರಿ ಕ್ಲಬ್ ಮೂಡಿಗೆರೆಯಿಂದ 4,000 ರು ಕೊಡಲಾಯಿತು. ದಿನಾಂಕ 8/9/2023 ನಮ್ಮ ಇಂಟ್ರಾಕ್ಟ್ ಕ್ಲಬ್ ಆದ ಗೌರ್ಮೆಂಟ್ ಗರ್ಲ್ಸ್ ಹೈಸ್ಕೂಲ್ ಮೂಡಿಗೆರೆಯ ಇನ್ಸ್ಟಾಲೇಷನ್ ಸೆರೆಮನಿಯು ನಡೆಯಿತು. ಅಧ್ಯಕ್ಷತೆಯಾಗಿ ಕುಮಾರಿ ಅಮೃತ, ಕಾರ್ಯದರ್ಶಿಯಾಗಿ ಕುಮಾರಿ ಸಾಕ್ಷಿ ಪದಗ್ರಹಣ ಸ್ವೀಕರಿಸಿದರು. ಝೋನ್ 8ರ AG ರೊಟೇರಿಯನ್ ವಿನೋದ್ ಕುಮಾರ್ ಶೆಟ್ಟಿ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಇದೇ ದಿನ ಕಾಲೇಜಿನ HM ಆದ ಶಿವರಾಮೇಗೌಡ ಅವರಿಗೆ ನೇಷನ್ ಬಿಲ್ಡರ್ ಅವಾರ್ಡ್ ನೀಡಿ ಗೌರವಿಸಲಾಯಿತು. ದಿನಾಂಕ 15/9/2023 ರೋಟ್ರಾಕ್ಟ್ ಕ್ಲಬ್ ಆದ ಹಾರ್ಟಿಕಲ್ಚರ್ ಕಾಲೇಜ್ ಮೂಡಿಗೆರೆ ಇನ್ಸ್ಟಾಲೇಷನ್ ಸೆರೆಮನಿಯು ನಡೆಯಿತು. ಕ್ಲಬ್ನ ಅಧ್ಯಕ್ಷರಾಗಿ ರೊಟೇರಿಯನ್ ಕಾರ್ತಿಕ್ PK ಹಾಗೂ ಕಾರ್ಯದರ್ಶಿಯಾಗಿ ರೊಟೇರಿಯನ್ ಅರುಣ್ ಕುಮಾರ್ ಪದಗ್ರಹಣ ಸ್ವೀಕರಿಸಿದರು. ದಿನಾಂಕ 20/9/2023 ಗೌರ್ಮೆಂಟ್ ಗರ್ಲ್ಸ್ ಹೈಸ್ಕೂಲ್ನ 5 ವಿದ್ಯಾರ್ಥಿಗಳಿಗೆ ಅವರ ಮಾನಸಿಕ ಆರೋಗ್ಯ ಹದಗೆಟ್ಟಿರುವ ಕಾರಣ MGM ಹಾಸ್ಪಿಟಲಲ್ಲಿ ಕೌನ್ಸಿಲಿಂಗ್ ಕೊಡಿಸಲಾಯಿತು. ದಿನಾಂಕ 22/9/23 ಗೌರ್ಮೆಂಟ್ ಬಾಯ್ಸ್ ಹಾಸ್ಟೆಲ್ ಮೂಡಿಗೆರೆಯಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಪ್ರಾಜೆಕ್ಟ್ ಆದ ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ ಕುರಿತು JC ಟ್ರೈನರ್ ಆದ ಹರೀಶ್ ಕುಮಾರ್ ಅವರು ಸುಮಾರು 30 ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಿದರು.
ಮುಂದುವರೆದ ಭಾಗವಾಗಿ ಡಾಕ್ಟರ್ ಪ್ರದೀಪ್ ಅವರು ಹುಡುಗರಿಗೆ ಮಾದಕ ವಸ್ತು ಹಾಗೂ ಅದರ ದುಷ್ಪರಿಣಾಮಗಳ ಬಗ್ಗೆ ತಿಳಿಸಿಕೊಟ್ಟರು. ದಿನಾಂಕ 15/10/2023 ಸಂರಕ್ಷಣೆ 2023 ಡಿಸ್ಟ್ರಿಕ್ಟ್ ಸೆಮಿನಾರ್ ಆನ್ ಪ್ರಿಸರ್ವ್ ಪ್ಲಾನೆಟ್ ಅರ್ತ್ ಆ್ಯಂಡ್ ಡಿಸ್ಟ್ರಿಕ್ಟ್ ಪ್ರಾಜೆಕ್ಟ್ ಇದರ ಕಾರ್ಯಕ್ರಮವು ರೊಟೇರಿಯನ್ ವಿವೇಕ್ ಪುಣ್ಯಮೂರ್ತಿ ಅವರ ಚೇರ್ಮನ್ಶಿಪ್ ಅಡಿ ಬಹಳ ಯಶಸ್ವಿಯಾಗಿ ಮೂಡಿಬಂತು. ದಿನಾಂಕ 16/10/2023 ರೋಟರಿ ಸರ್ಕಲ್ ಹ್ಯಾಂಡ್ ಪೋಸ್ಟ್ ಇದರ ಸೈನ್ ಬೋರ್ಡ್ ದುರಸ್ತಿ ಕಾಮಗಾರಿಯನ್ನು ಪೂರ್ತಿಗೊಂಡಿತು. ದಿನಾಂಕ 22/12/23 ರೋಟರಿ ಸಂಸ್ಥೆಯ ಆನ್ಗೋಯಿಂಗ್ ಕಾರ್ಯಕ್ರಮವಾದ ಉಚಿತ ಕಣ್ಣಿನ ತಪಾಸಣೆಯನ್ನು ಮಕ್ಕಳಿಗೆ ರೊಟೇರಿಯನ್ ಡಾಕ್ಟರ್ ನವೀನ್ ಅವರು ನಡೆಸಿಕೊಟ್ಟರು ಹಾಗೂ ಸುಮಾರು 150 ವಿದ್ಯಾರ್ಥಿಗಳಿಗೆ ಅವರ ಪವರ್ನ ಅನುಸಾರವಾಗಿ 11/6/24 ಉಚಿತ ಕನ್ನಡಕವನ್ನು ವಿತರಿಸಿದೆವು. ದಿನಾಂಕ 3/1/24 ಹಾರ್ಟಿಕಲ್ಚರಿ ಕಾಲೇಜ್ ಮೂಡಿಗೆರೆಯಲ್ಲಿ ಬ್ರೆಡ್ ಡೊನೇಷನ್ ಕ್ಯಾಂಪ್ ಏರ್ಪಡಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಒಟ್ಟು 50 ಯೂನಿಟ್ ಬ್ರೆಡ್ ಸಂಗ್ರಹವಾಯಿತು. ದಿನಾಂಕ 6/1/23 ಜೆಸಿ ಭವನ ಮೂಡಿಗೆರೆಯಲ್ಲಿ ಶಾಲೆಯ ಅಧ್ಯಾಪಕರಿಗೆ ಟ್ರೈನಿಂಗ್ ಪ್ರೋಗ್ರಾಂ ಹಮ್ಮಿಕೊಂಡಿದ್ದೆವು. ತಾಲೂಕಾದ್ಯಂತ ವಿವಿಧ ಶಾಲೆಯಿಂದ 120 ಅಧ್ಯಾಪಕರು ಪಾಲ್ಗೊಂಡಿದ್ದರು. PDG PHF ರೊಟೇರಿಯನ್ DS ರವಿ ಅವರು ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ ಬಗ್ಗೆ ಮಾತನಾಡಿದರು. ಇದಾದ ಬಳಿಕ RC ಮೈಸೂರು ಮಿಡ್ ಟೌನ್ AG ಆದ ರೊಟೇರಿಯನ್ ಭೀಮೇಶ್ ಹಾಗೂ ರೊಟೇರಿಯನ್ ಭಾನುಚಂದ್ರ ಹಾಗೂ ರೊಟೇರಿಯನ್ ಗೋಪಾಲಕೃಷ್ಣ ಅವರು ಅಧ್ಯಾಪಕರಿಗೆ ತರಬೇತಿ ನೀಡಿದರು. ಇದಾದ ಬಳಿಕ SLC ವಿದ್ಯಾರ್ಥಿಗಳಿಗೆ ಸೇಂಟ್ ಮಾರ್ಥರ್ ಶಾಲೆಯಲ್ಲಿ ಪರೀಕ್ಷೆಯನ್ನು ಸುಲಭವಾಗಿ ಎದುರಿಸಲು ಕೌನ್ಸಿಲಿಂಗ್ ನಡೆಸಲಾಯಿತು. ದಿನಾಂಕ 24/2/2024 ಬಿದ್ರಹಳ್ಳಿ ರೋಟರಿ ವಿದ್ಯಾ ಕೇಂದ್ರದಲ್ಲಿ ಬ್ಲಡ್ ಗ್ರೂಪಿಂಗ್ ಕಾರ್ಯಕ್ರಮವು ನಡೆಯಿತು. ಒಟ್ಟು 235 ವಿದ್ಯಾರ್ಥಿಗಳಿಗೆ ರಕ್ತ ಪರೀಕ್ಷಿಸಿ ಅದರ ಗ್ರೂಪಿಂಗ್ ಮಾಡಲಾಯಿತು. ದಿನಾಂಕ 3/3/2024 ಪೋಲಿಯೋ ಎರಾಡಿಕೇಷನ್ ಡ್ರೈವ್ ಇದನ್ನು MGM ಹಾಸ್ಪಿಟಲ್ ಸಹಯೋಗದೊಂದಿಗೆ ಬಹಳ ಯಶಸ್ವಿಯಾಗಿ ಮೂಡಿಬಂತು. ಈ ವರ್ಷದ ನಮ್ಮ ಪ್ರಮುಖ ಕಾರ್ಯಕ್ರಮ ಅಂದರೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಾವು KSRTC ಬಸ್ ಸ್ಟಾಪಲ್ಲಿ ಸ್ಥಾಪಿಸಿದೆವು. ಇದರ ಖರ್ಚು ಬಂದ್ಬಿಟ್ಟು ಸುಮಾರು 1 ಲಕ್ಷ ಆಯಿತು. ಇದರ ದೇಣಿಗೆಯನ್ನು ಬೋಲಾ ಜೈನ್ ಅವರು ಕೊಟ್ಟಿರುತ್ತಾರೆ. ಇದರ ಉದ್ಘಾಟನೆಯನ್ನು ಡಿಸ್ಟ್ರಿಕ್ಟ್ ಗವರ್ನರ್ ಆದ BC ಗೀತಾ ಅವರು 27/3/24 ನಡೆಸಿದರು. ಇದರ ಕೆಪಾಸಿಟಿ ಬಂದು ಗಂಟೆಗೆ 200 ಲೀಟ್ರು ಇದು ನೀರನ್ನು ಶುದ್ಧೀಕರಿಸುತ್ತೆ. ಇದು ದಿನಕ್ಕೆ 2000 ಪ್ರಯಾಣಿಕರಿಗೆ ಇದು ಉಪಯೋಗ ಆಗ್ತಾ ಇದೆ. ದಿನಾಂಕ 27/3/24 ನಮ್ಮ ಗವರ್ನರ್ ವಿಸಿಟನ್ನು ಮೂಡಿಗೆರೆ ಕ್ಲಬ್ಬಲ್ಲಿ ನಡೆಸಿದೆವು. ದಿನಾಂಕ 19/6/24 ಹಾರ್ಟಿಕಲ್ಚರ್ನ ವಿದ್ಯಾರ್ಥಿಗಳಿಗೆ ಇಂಡಸ್ಟ್ರಿಯಲ್ ವಿಸಿಟ್ ಅಂಗವಾಗಿ SLR ಕಾಫಿ ಕ್ಯೂರಿಂಗ್ ಇದಕ್ಕೆ ಭೇಟಿ ನೀಡಿದೆವು. ಸುಮಾರು 180 ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿದರು. SLO ಕಾಫಿ ಕ್ಯೂರಿಂಗ್ನ ಮಾಲೀಕರಾದ ಯೋಗೀಶ್ ಅವರು ಮಕ್ಕಳಿಗೆ ಅದರ ಪ್ರೋಸೆಸ್ ಬಗ್ಗೆ ತಿಳಿಸಿಕೊಟ್ಟರು. ಇದರ ಬಳಿಕ ಅವರ ಇನ್ನೊಂದು ಯೂನಿಟ್ ಆದ ಕ್ಯಾಟಲ್ ಫೀಡಿಂಗ್ ತಯಾರಿಕೆ ಇದರ ಪ್ಲಾಂಟನ್ನು ಸಹ ವಿಸಿಟ್ ಮಾಡಿದರು. ಇದಾದ ಬಳಿಕ ಅವರ ಮಾಲೀಕರಾದ ಯೋಗೀಶ್ ಅವರಿಗೆ ರೋಟರಿ ಕಡೆಯಿಂದ ಸನ್ಮಾನಿಸಲಾಯಿತು. ದಿನಾಂಕ 25/5/24 ಕಾಫಿ ಬೋರ್ಡ್ನ ಚೇರ್ಮನ್ ಆದ ದಿನೇಶ್ ಅವರು ಗೆಸ್ಟ್ ಸ್ಪೀಕರ್ ಆಗಿ ಆಗಮಿಸಿದರು. ಇವರು ಸಭೆಯನ್ನು ಉದ್ದೇಶಿಸಿ ಕಾಫಿ ಇಂಡಸ್ಟ್ರಿಯ ಕುರಿತು ಮಾತನಾಡಿದರು. ಕಾರ್ಯಕ್ರಮದ ಅಂತ್ಯದಲ್ಲಿ ನಮ್ಮ ಸಂಸ್ಥೆ ಪರವಾಗಿ ಅವರಿಗೆ ಸನ್ಮಾನಿಸಲಾಯಿತು. ದಿನಾಂಕ 26/6/2024 ಜಿಲ್ಲಾ ಸರ್ಜನ್ ಆದ ಡಾಕ್ಟರ್ ಮೋಹನ್ ಕುಮಾರ್ ಇವರು ಆರ್ಗನ್ ಡೊನೇಷನ್ ಇದರ ಬಗ್ಗೆ ಮಾಹಿತಿಯನ್ನು ನೀಡಿದರು. ಇದಾದ ಬಳಿಕ ನಮ್ಮ ಸಂಸ್ಥೆ ಪರವಾಗಿ ಅವರಿಗೆ ಕೃತಜ್ಞತೆ ಸಲ್ಲಿಸಲಾಯಿತು. ನಮ್ಮ ಸದಸ್ಯರೆಲ್ಲ ಸೇರಿ ನೂತನ ಕಟ್ಟಡ ರೋಟರಿ ಹಾಲ್ ಇದಕ್ಕೆ 10 ಲಕ್ಷ ರೂಪಾಯಿ ದೇಣಿಗೆಯನ್ನು ಕೊಟ್ಟಿರುತ್ತೇವೆ. ಇದಿಷ್ಟು ನಮ್ಮ ಈ ವರ್ಷದ ವರದಿ. ಮುಂದಿನ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗೆ ನಾನು ಈ ಸಮಯದಲ್ಲಿ ಶುಭ ಕೋರ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ವರದಿಯನ್ನು ಮಂಡಿಸಿದಂಥ ಸಚಿನ್ ಅವರಿಗೆ ಧನ್ಯವಾದಗಳು. ಈಗ ಮುಖ್ಯ ಅತಿಥಿಗಳ ಪರಿಚಯ ವಿನೋದ್ ಕುಮಾರ್ ಅವರು.
ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಉಡುಪಿ ಜಿಲ್ಲೆ ಬೈಂದೂರು ತಾಲೂಕಿನ ಬಿಜೂರು ಗ್ರಾಮದಲ್ಲಿ 1963 ಮೇ 14ರಂದು ಜನನ. ಗ್ರಾಮೀಣ ಶಾಲೆಗಳಲ್ಲಿ ವಿದ್ಯಾಭ್ಯಾಸ. ಕುಂದಾಪುರ ಬಂಡಲ್ಕರ್ಸ್ ಕಾಲೇಜಿನಲ್ಲಿ ಪದವಿ ಶಿಕ್ಷಣ. ಕಾಲೇಜು ದಿನಗಳಲ್ಲಿ ವಿದ್ಯಾರ್ಥಿ ನಾಯಕ, ನಾಟಕ, ಕಲಾವಿದ ಹಾಗೂ ಅಂತರ್ ಕಾಲೇಜು ಭಾಷಣ ಮತ್ತು ಚರ್ಚಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿದೆ. ಕಾಲೇಜು ವಿದ್ಯಾಭ್ಯಾಸ ಮುಗಿಸಿದ ತಕ್ಷಣ ಬ್ಯಾಂಕ್ ಅಧಿಕಾರಿಯಾಗಿ ವೃತ್ತಿ ಆರಂಭ. ಉಡುಪಿ ಹಾಗೂ ದಕ್ಷಿಣ ಜಿಲ್ಲೆಗಳಲ್ಲಿ ಬ್ಯಾಂಕ್ ಮ್ಯಾನೇಜರ್ ಆಗಿ ಹಾಗೂ ಉತ್ತರ ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ಕರ್ನಾಟಕ ವಿಕಾಸನ ಗ್ರಾಮೀಣ ಬ್ಯಾಂಕಿನ ಸಹಾಯಕ ಮಹಾಪ್ರಬಂಧಕರಾಗಿ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಸೇವೆ. ಪ್ರಸ್ತುತ ಪುತ್ತೂರು ಟೌನ್ ಬ್ಯಾಂಕಿನ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ಬ್ಯಾಂಕ್ ಆಡಳಿತದಲ್ಲಿ ಕಾರ್ಯನಿರತರಾಗಿದ್ದಾರೆ. ವೃತ್ತಿಯಲ್ಲಿ ಇಂದಿಗೂ ಬ್ಯಾಂಕರ್, ಪ್ರವೃತ್ತಿಯಲ್ಲಿ ಅಪ್ಪಟ ರೊಟೇರಿಯನ್. 1993ರಲ್ಲಿ ಬೈಂದೂರು ರೋಟರಿಗೆ ಸೇರ್ತಾರೆ. 30 ವರ್ಷಗಳ ರೋಟರಿ ಅನುಭವ. 95-96ರಲ್ಲಿ ರೋಟರಿ ಕ್ಲಬ್ ಬೈಂದೂರಿನ ಅಧ್ಯಕ್ಷರಾಗಿ ಬೆಸ್ಟ್ ಕ್ಲಬ್ ಅವಾರ್ಡ್. ಆ ವರ್ಷ ಕ್ಲಬ್ನಲ್ಲಿ 100% ಮೆಂಬರ್ಶಿಪ್ ಇನ್ಕ್ರೀಸ್. ವರ್ಗಾವಣೆ ನಿಮಿತ್ತ ಬ್ರಹ್ಮಾವರ ಕ್ಲಬ್ ಸದಸ್ಯರಾಗಿದ್ದಾಗ 2001-2ರಲ್ಲಿ ಸಹಾಯಕ ಗವರ್ನರ್. ಆ ವರ್ಷ ವಲಯದಲ್ಲಿ 5 ಹೊಸ ಕ್ಲಬ್ಗಳ ಸ್ಥಾಪನೆ. 2002 ಜೂನ್ನಿಂದ ಇಲ್ಲಿಯ ತನಕ ಮಂಗಳೂರು ಪೂರ್ವ ರೋಟರಿ ಸದಸ್ಯ. ರೋಟರಿ ಜಿಲ್ಲೆ 3180 ಮತ್ತು 3181ರಲ್ಲಿ ಕಳೆದ 28 ವರ್ಷಗಳಿಂದ ಪ್ರತಿ ವರ್ಷ ವಿವಿಧ ಹುದ್ದೆಗಳಲ್ಲಿ ಸೇವೆ. 3 ಬಾರಿ ಮೆಂಬರ್ಶಿಪ್ ಡೆವಲಪ್ಮೆಂಟ್ ಚೇರ್ಮನ್ ಮತ್ತು 3 ಬಾರಿ ಕ್ಲಬ್ ಎಕ್ಸ್ಟೆನ್ಷನ್ ಚೇರ್ಮನ್ ಆಗಿ 2003-4ರಲ್ಲಿ 868 ಹೊಸ ಸದಸ್ಯರು ಸೇರ್ತಾರೆ. 15 ಹೊಸ ಕ್ಲಬ್ಗಳ ಆರಂಭ. 2018-19ರಲ್ಲಿ 14 ಹೊಸ ಕ್ಲಬ್ಗಳ ಸ್ಥಾಪನೆ. ಇಂದಿಗೂ ಇದು ರೋಟರಿಯಲ್ಲಿ ದಾಖಲೆಯಾಗಿ ಉಳಿದಿದೆ. ಕಳೆದ 20 ವರ್ಷಗಳಿಂದ ಜಿಲ್ಲೆಯಲ್ಲಿ ತರಬೇತುದಾರರಾಗಿ ನಿರಂತರ ಸೇವೆ. 2008 ಮತ್ತು 9ರಲ್ಲಿ ಹಾಗೂ 2010-11ರಲ್ಲಿ 2 ಬಾರಿ ಜಿಲ್ಲಾ ಕಾರ್ಯದರ್ಶಿ. 2018-19, 21-22, 22-23 ಮತ್ತು 23-24ರಲ್ಲಿ ಡಿಸ್ಟ್ರಿಕ್ಟ್ ಟ್ರೈನರ್ ಆಗಿ ಸೇವೆ. 24-25ರಲ್ಲಿ ಡಿಸ್ಟ್ರಿಕ್ಟ್ ಗವರ್ನರ್ಸ್ ಅಡ್ವೈಸರ್. ರೋಟರಿ ಜಿಲ್ಲೆ 3150ರಿಂದ ಅಕೇಶನಲ್ ಎಕ್ಸಲೆನ್ಸಿ ಅವಾರ್ಡ್ ಮತ್ತು ರೋಟರಿ ಜಿಲ್ಲೆ 3181ರಿಂದ ಆಲ್ ಅವೆನ್ಯೂ ಸ್ಟಡೀಸ್ ಅವಾರ್ಡ್ ಗೌರವ. ರೋಟರಿ ಫೌಂಡೇಶನ್ ಅಲ್ಲಿ ಮಲ್ಟಿಪಲ್ ಪೌಲ್ ಹ್ಯಾರಿಸ್ಗಳು. ರೋಟರಿಗಾಗಿ 2 ಪುಸ್ತಕಗಳ ರಚನೆ. ಇವರ ಪ್ರೆಸಿಡೆಂಟ್ಸ್ ಗೈಡ್ ಮತ್ತು ಪುಸ್ತಕ ಪ್ರತಿ ವರ್ಷ ಅಧ್ಯಕ್ಷ ಮತ್ತು ಕಾರ್ಯದರ್ಶಿಗಳಿಗೆ ಉತ್ತಮ ಮಾರ್ಗದರ್ಶಿ. ಈ ವರ್ಷ ಈ ಪುಸ್ತಕದ 6ನೇ ಆವೃತ್ತಿ ಈಗಾಗಲೇ ಪ್ರಕಟವಾಗಿದೆ. ಪ್ರಸ್ತುತ ಮಂಗಳೂರು ನಗರದ ನಿವಾಸಿ. ಮಾಜಿ ಇನ್ನರ್ವಿಲ್ ಅಧ್ಯಕ್ಷೆ ಜಯಶ್ರೀ ಶೆಟ್ಟಿ. ಮಕ್ಕಳು ಅಕ್ಷತಾ. ಅವರ ಪತಿ ಕುಂದಾಪುರದ ಖ್ಯಾತ ಮಕ್ಕಳ ತಜ್ಞ ಡಾಕ್ಟರ್ ರಂಜಿತ್ ಹೆಗಡೆ ಅವರನ್ನು ಯುವವಾಗಿದ್ದು 2 ಮಕ್ಕಳೊಂದಿಗೆ ಕುಂದಾಪುರದಲ್ಲಿ ವಾಸ್ತವ್ಯ. ಇವರ ಕಿರಿಯ ಮಗಳು ಅನ್ವಿತಾ 2010-11ರಲ್ಲಿ ಅವಿಭಾಜಿತ ರೋಟರಿ ಕ್ಲಬ್ ರೋಟರಿ ಜಿಲ್ಲೆ 3180ರ ಡಿಸ್ಟ್ರಿಕ್ಟ್ ಇಂಟರಾಕ್ಟಿವ್ ರೆಪ್ರೆಸೆಂಟೇಟಿವ್ ಆಗಿ ಸೇವೆ ಸಲ್ಲಿಸುತ್ತಿದ್ದು ಪ್ರಸ್ತುತ ಗೂಗಲ್ ಕಂಪನಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಹಾಗೆ ರೋಟರಿ ಜಿಲ್ಲೆಯ ಎಲ್ಲರಿಗೂ ಪ್ರೀತಿಯಿಂದ ಶೇಖರಣೆ ಜಿಲ್ಲಾ ಚಿರಪರಿಚಿತರಾಗಿರುವ ಇವರೇ ರೊಟೇರಿಯನ್ MPHF B ಶೇಖರ್ ಶೆಟ್ಟಿ. ಅತಿಥಿಗಳನ್ನು ಪರಿಚಯಿಸಿದ ವಿನೋದ್ ಕುಮಾರ್ ಶೆಟ್ಟರಿಗೆ ಧನ್ಯವಾದಗಳು. PHF ಪ್ರೆಸೆಂಟೇಷನ್. ನಮ್ಮ ರೋಟರಿ ಸಂಸ್ಥೆಯಿಂದ ರೋಟರಿ ಫೌಂಡೇಶನ್ಗೆ ರೋಟರಿಯನ್ ದಿವ್ಯ ಪ್ರಸಾದ್ ಮತ್ತು ರೋಟರಿಯನ್ ರೋಹನ್ ವಿಜೇಂದ್ರ ಅವರು $1,000 ನೀಡಿ PHF ಅವಾರ್ಡನ್ನು ಪಡೆದಿರುತ್ತಾರೆ. PHF ಪಿನ್ ಮತ್ತು ಸರ್ಟಿಫಿಕೇಟ್ ಬಂದಿರ್ತದೆ, ಒಬ್ಬರಿಗೆ ಬಂದಿರ್ತದೆ. ಮುಂದಿನ ದಿನಗಳಲ್ಲಿ ಮತ್ತೊಬ್ಬರಿಗೂ ಬರ್ತದೆ. ದಯವಿಟ್ಟು ರೋಟರಿಯನ್ ದಿವ್ಯ ಪ್ರಸಾದ್ ಮತ್ತು ರೋಹನ್ ವಿಜೇಂದ್ರ ಅವರು ವೇದಿಕೆ ಬರಬೇಕು. ಅತಿಥಿಗಳಿಂದ ಅವಾರ್ಡ್ ಸ್ವೀಕರಿಸಿ. ಥ್ಯಾಂಕ್ ಯು ದಿವ್ಯ ಪ್ರಸಾದ್ ಅವರೇ. ರೋಹನ್ ವಿಜೇಂದ್ರ ಅವರು ಇಟ್ಟಬೇಕು. ಥ್ಯಾಂಕ್ ಯು.
ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಪದವಿ ಪ್ರದಾನ ಸಮಾರಂಭದ ಮುಖ್ಯ ಅತಿಥಿಗಳು ಹಾಗೂ ಪದವಿ ದೀಕ್ಷೆ ನೀಡಲಿರುವ ರೋಟರಿಯನ್ ಟೀಚರ್ ಶೇಖರ್ ಶೆಟ್ಟರೆ, AG ಅನಂತ ಸಿದಿಯವರೇ, ಜನರಲ್ ಆದಂಥ ಲೋಕೇಶ್ ಅವರೇ, ವೇದಿಕೆ ಮೇಲಿರುವ ಎಲ್ಲ ರೋಟರಿ ಮಿತ್ರರೇ ಹಾಗೂ ಆಗಮಿಸಿರುವ ಎಲ್ಲ ರೋಟರಿ ಮಿತ್ರರೇ, ಆಹ್ವಾನಿತರೇ. ಮೂಡಿಗೆರೆ ರೋಟರಿ ಸಂಸ್ಥೆಯು ರೋಟರಿ ಜಿಲ್ಲೆಯಲ್ಲಿಯೇ ತನ್ನದೇ ಆದ ಇತಿಹಾಸ, ಪ್ರತಿಷ್ಠೆ ಹಾಗೂ ಗೌರವಗಳನ್ನು ಹೊಂದಿರುವುದರ ಜೊತೆಗೆ ನಾವು PDGಯನ್ನು ಹೊಂದಿರತಕ್ಕಂಥ ಸಂಸ್ಥೆ. ಇಂಥ ಸಂಸ್ಥೆಯ ಪದವಿಯನ್ನು ಸ್ವೀಕರಿಸುವಾಗ ನನ್ನೊಳಗೆ ಒಂದು ರೀತಿಯ ಆತಂಕ, ಭಯ ಹಾಗೂ ದುಗುಡ ನನ್ನಲ್ಲಿತ್ತು. ಇದು ನನ್ನಿಂದ ಸಾಧ್ಯವೇ ಎನ್ನುವ ಭಾವನೆ ನನ್ನಲ್ಲಿ ಮೂಡಿತ್ತು. ಆದರೆ ಕಳೆದ ವರ್ಷ ಹಿಂತಿರುಗಿ ನೋಡಿದಾಗ ಇದೆಲ್ಲವೂ ನಮ್ಮಿಂದಲೇ ಸಾಧ್ಯವಾಗದ ಅನ್ನುವ ಭಾವನೆ ನನ್ನಲ್ಲಿ ಮೂಡುತ್ತಿದೆ. ಕಾರ್ಯದರ್ಶಿಯ ವರದಿಯನ್ನು ನೋಡಿದ್ದೀರಿ. ನಾವು ಹಲವು ಅರ್ಥಪೂರ್ಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ಪೂರೈಸಿದ್ದೇವೆ. ಇದೆಲ್ಲಕ್ಕೂ ಕಾರಣ ನಮ್ಮ ರೋಟರಿ ಸಂಸ್ಥೆಯ PDG, AG ಹಾಗೂ ಎಲ್ಲ ರೋಟರಿ ಮಿತ್ರರ ಸಲಹೆ, ಸಹಕಾರ, ಪ್ರೋತ್ಸಾಹಗಳೇ ಕಾರಣ. ಹಾಗಾಗಿ ನಮ್ಮ ರೋಟರಿ ಸಂಸ್ಥೆಯ ರೋಟರಿ ಬಂಧುಗಳಿಗೆ ನಾನು ಮೊಟ್ಟ ಮೊದಲಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಕಳೆದ ಅವಧಿಯಲ್ಲಿ ನಮ್ಮ ಕಾರ್ಯಕ್ರಮಗಳಿಗೆ ಹಲವಾರು ಸರ್ಕಾರಿ ಇಲಾಖೆಗಳು, ಸಂಘ ಸಂಸ್ಥೆಗಳು ಸಹಕಾರ ನೀಡಿದ್ದಾರೆ. ಅವರುಗಳನ್ನು ನೆನೆಸುವುದು ನನ್ನ ಕರ್ತವ್ಯ ಆಗಿದೆ. ಶಿಕ್ಷಣ ಇಲಾಖೆಯನ್ನು ಅವರ ಮುಖ್ಯಸ್ಥರಾದ BU ನಾನು ನೆನೆಸಿಕೊಳ್ಳಬೇಕಾಗ್ತದೆ. ಹೇಮಚಂದ್ರ ಅಂತೇಳಿ ನಾವು ಸುಮಾರು 120 ಶಿಕ್ಷಕರನ್ನು ಒಂದೇ ವೇದಿಕೆಯಲ್ಲಿ ತಂದು ಅವರಿಗೆ ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ ಬಗ್ಗೆ ತರಬೇತಿಯನ್ನು ಕೊಟ್ಟು, ಯಾಕೆಂದರೆ ಎಷ್ಟೋ ಒಂದು 50 ಮಕ್ಕಳಿಗೋ ಅಥವಾ 100 ಮಕ್ಕಳಿಗೋ ಒಂದು ವ್ಯಾಲ್ಯೂ ಬೇಸ್ಡ್ ಶಿಕ್ಷಣದ ಬಗ್ಗೆ ಕೊಟ್ಟರೆ 100 ಜನಕ್ಕೆ ಮಾತ್ರ ಸೀಮಿತ ಆಗ್ತದೆ. ಆದರೆ ಶಿಕ್ಷಕರಿಗೆ ನಾವು ತರಬೇತಿಯನ್ನು ಕೊಟ್ಟರೆ ಅದು ಸಾವಿರಾರು ಮಕ್ಕಳಿಗೆ ತಲುಪ್ತದೆ, ನಿರಂತರವಾಗಿ ತಲುಪ್ತದೆ ಅನ್ನೋ ಉದ್ದೇಶದಿಂದ ಶಿಕ್ಷಕರ 120 ತಾಲೂಕಿನಾದ್ಯಂತ 120 ಶಿಕ್ಷಕರನ್ನು ಇದೇ ವೇದಿಕೆಯಲ್ಲಿ ಸೇರಿಸಿ ವ್ಯಾಲ್ಯೂ ಬೇಸ್ಡ್ ಶಿಕ್ಷಣ ತರಬೇತಿಯನ್ನು ಕೊಟ್ಟು, ಹಾಗಾಗಿ ಅದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಹೇಮಚಂದ್ರ ಅವರಿಗೆ ಧನ್ಯವಾದಗಳು. ಹಾಗೆ ಆರೋಗ್ಯ ಇಲಾಖೆಯಲ್ಲಿ ಸಂಬಂಧಪಟ್ಟ ಹಾಗೆ ಹಲವಾರು ಕಾರ್ಯಕ್ರಮಗಳು ಮಾಡೋದು. ನಮ್ಮ ಇಂಟರ್ನ್ಯಾಷನಲ್ ಅಧ್ಯಕ್ಷರ ಆಶಯದಂತೆ ನಾವು ಮೆಂಟಲ್ ಹೆಲ್ತ್ ಕಾರ್ಯಕ್ರಮವನ್ನು ಚಿಕ್ಕಮಗಳೂರು ಜಿಲ್ಲಾ ಆಸ್ಪತ್ರೆಯ ವಿನಯ್ ಕುಮಾರ್ ಅವರು ನಾವು ಗರ್ಲ್ಸ್ ಹೈಸ್ಕೂಲ್ ಮತ್ತು ಮೊರಾರ್ಜಿ ವಸತಿ ಶಾಲೆಯಲ್ಲಿ ಮಾಡೋದು. ಅದು ಯಶಸ್ವಿ ಕಾರ್ಯಕ್ರಮ, ನಿಜವಾಗ ಒಳ್ಳೆಯ ಚಿಂತನೆ ಅಂತಾರಾಷ್ಟ್ರೀಯ ಅಧ್ಯಕ್ಷರದು. ಹಾಗಾಗಿ ಡಾಕ್ಟರ್ ವಿನಯ್ ಕುಮಾರ್, ಹಾಗೆ MGM ಆಸ್ಪತ್ರೆಯ ಡಾಕ್ಟರ್ ಪ್ರಿಯಾಂಕರ್ ಅವರು ಹಾಗೂ ನಮ್ಮ ಬ್ಲಡ್ ಕ್ಯಾಂಪ್ ಸುಮಾರು ನಾವು ಹಾರ್ಟಿಕಲ್ಚರ್ ಕಾಲೇಜಿನಲ್ಲಿ ಬ್ಲಡ್ ಕ್ಯಾಂಪ್ ಮಾಡಿ ಸುಮಾರು 50 ಯೂನಿಟ್ಸ್ಗಳನ್ನು ಸಂಗ್ರಹ ಮಾಡೋದು. ಅದಕ್ಕೆ ಸಹಕಾರ ಕೊಟ್ಟಂಥ ಡಾಕ್ಟರ್ ಮುರಳೀಧರ್ ಹಾಗೂ ಡಾಕ್ಟರ್ ಮೋಹನ್ ಕುಮಾರ್ ಅವರಿಗೆ ನಾನು ರೋಟರಿ ಸಂಸ್ಥೆ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಅವ್ರನ್ನ ನೆನೆಸ್ತೇನೆ. ಹಾಗೆ ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ಅದರ ಡೀನ್ ನಾರಾಯಣ ಸ್ಮಾವರ್ಕರ್ ಅವರು ನಮಗೆ ಹಲವಾರು ಕಾರ್ಯಕ್ರಮಗಳಿಗೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಲ್ಲೇ ನಾವು ರೋಟ್ರಾಕ್ಟ್ ಸಂಸ್ಥೆಯನ್ನು ಹುಟ್ಟುಹಾಕಿದ್ದೀವಿ, ಬ್ಲಡ್ ಕ್ಯಾಂಪ್ನ ಅಲ್ಲೇ ಮಾಡಿದ್ದೀವಿ. ನಾವು ಯಾವುದೇ ಕಾರ್ಯಕ್ರಮ ಮಾಡೋಕ್ಕೂ ಅವರು ನಮ್ಮನ್ನು ಸ್ವಾಗತಿಸಿ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾರೆ. ಹಾಗಾಗಿ ಡಾಕ್ಟರ್ ನಾರಾಯಣ ಸ್ಮಾವರ್ಕರ್ ಅವರನ್ನ ನಾನು ಈ ಸಂದರ್ಭದಲ್ಲಿ ನೆನೀತೇನೆ. ಹಾಗೆ ರೋಟ್ರಾಕ್ಟ್ನ ಕೋಆರ್ಡಿನೇಟ್ ಆದಂಥ ಪ್ರೊಫೆಸರ್ ನಾಗರಾಜ್ ಅವರು, ಧನಂಜಯ ಸ್ವಾಮಿ ಅವರು, ಹಾಗೆ ಪ್ರೊಫೆಸರ್ ಡಾಕ್ಟರ್ ಭರತ್ ಕುಮಾರ್ ಅವರನ್ನ ನಾನು ಈ ಸಂದರ್ಭದಲ್ಲಿ ನೆನಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಮುಂದುವರೆದಂತೆ ನಮ್ಮ ಮೊರಾರ್ಜಿ ಶಾಲೆ, ಸಮಾಜ ಕಲ್ಯಾಣ ಇಲಾಖೆ, ಪೊಲೀಸ್ ಇಲಾಖೆ ಹಾಗೂ KSRTC ಮೂಡಿಗೆರೆ, ITI ಕಾಲೇಜು, ರೋಟ್ರಾಕ್ಟ್ ಕ್ಲಬ್ನ ಅಧ್ಯಕ್ಷರು ಹಾಗೂ ಅವರ ತಂಡ, ಇಂಟ್ರಾಕ್ಟ್ ಕ್ಲಬ್ನ ಅಧ್ಯಕ್ಷರು ಅಮೃತ ಅವರು ಬಂದಿದ್ದಾರೆ. ಅವರಿಗೂ ನಾನು ಈ ಸಂದರ್ಭದಲ್ಲಿ ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮ್ಮ ಆನ್ಗೋಯಿಂಗ್ ಕಾರ್ಯಕ್ರಮ ಸುಮಾರು 2014ರಿಂದ ನಾವು ಸ್ಪೆಕ್ಟಿಕಲ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ನಾವು ಮಕ್ಕಳಿಗೆ ಕಣ್ಣಿನ ಪರೀಕ್ಷೆ ಮಾಡಿಬಿಟ್ಟು, ತುಂಬ ಮಕ್ಕಳಿಗೆ ಗೊತ್ತಿರೋದಿಲ್ಲ ನಮ್ಮಲ್ಲಿ ಅಂಧತ್ವ ಇದೆ, ನಮ್ಮಲ್ಲಿ ಸಮಸ್ಯೆ ಇದೆ ಅಂಥ ಮಕ್ಕಳನ್ನು ನಾವು ಗುರುತಿಸಿ ಅವರಿಗೆ ಕನ್ನಡಕವನ್ನು ವಿತರಿಸ್ತಕ್ಕಂಥ ಕಾರ್ಯಕ್ರಮ, ಅದು ನಮ್ಮ ಆನ್ಗೋಯಿಂಗ್ ಕಾರ್ಯಕ್ರಮ. ಅದನ್ನು ನಮ್ಮ ನೇತ್ರ ತಜ್ಞರಾದ ನಮ್ಮವರೇ ಆದ ಡಾಕ್ಟರ್ ನವೀನ್ ಅವರು ಮಾಡಿಕೊಡ್ತಾರೆ ಪ್ರತಿ ವರ್ಷ. ಅವರಿಗೆ ನಾನು ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆ ನಾನು ಇನ್ನೊಂದು ಆನ್ಗೋಯಿಂಗ್ ಕಾರ್ಯಕ್ರಮವಾದ ಫೋಟೋ ಫೇಸ್ ಎಕ್ಸಾಮ್ ಮತ್ತು ಕ್ಯಾರಿಯರ್ ಗೈಡೆನ್ಸ್, ಈ ಕಾರ್ಯಕ್ರಮ ನಾವು ಸುಮಾರು 400ರಿಂದ 500 ಮಕ್ಕಳಿಗೆ ನಾವು ಪ್ರತಿ ವರ್ಷ ಈ ಕಾರ್ಯಕ್ರಮ ಮಾಡ್ತೇವೆ. ಈ ಕಾರ್ಯಕ್ರಮಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಂಥವ್ರು ಸೆಂಟ್ ಮಾರ್ಕ್ಸ್ ಕಾನ್ವೆಂಟ್ ಶಾಲೆಯವರು, ಅವರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳ್ತೇನೆ. ಹಾಗೆ ಈ ಕಾರ್ಯಕ್ರಮ ಪ್ರತಿ ವರ್ಷ ನಮಗೆ ಸಹಕಾರ ಕೊಡ್ತಿರ್ತಕ್ಕಂಥವ್ರು
ದಿವಂಗತ ರೋಟರಿಯನ್ ಜಯರಾಮ್ ಅಡ್ಡೆಂತೆಯ ಮತ್ತು ಅವರ ಕುಟುಂಬ ಹಾಗೂ ಪ್ರಣತಿ ಅಡ್ಡೆಂತರ ಅವರಿಗೆ ನಾನು ರೋಟರಿ ಸಂಸ್ಥೆ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸಲ್ಲಿಸ್ತೇನೆ. ಹಾಗೆ ನಮಗೆ ಮೂಡಿಗೆರೆ ಬಸ್ ಸ್ಟ್ಯಾಂಡ್ನಲ್ಲಿ ಈ ವರ್ಷದ ಬೇಸಿಗೆಯಲ್ಲಿ ನೀರಿಗೆ ತುಂಬ ಸಮಸ್ಯೆ ಇತ್ತು. ಆ ಸಂದರ್ಭದಲ್ಲಿ KSRTC ಡಿಪೋ ಮ್ಯಾನೇಜರ್ ಮಂಜುನಾಥ್ ಅವರು ನಮ್ಮ ರೋಟರಿ ಸಂಸ್ಥೆಗೆ ಒಂದು ಕೋರಿಕೆಯನ್ನು ಸಲ್ಲಿಸಿದರು, ನಮಗೆ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ. ನಾವು ಅದಕ್ಕಾಗಿ ನಾವು ಒಂದು ನೀರಿನ ಶುದ್ಧ ನೀರಿನ ಘಟಕವನ್ನು ಸ್ಥಾಪಿಸಬೇಕು ಅಂತೇಳಿ ನಮ್ಮ ದಾನಿಗಳಾದ ಗೋವರ್ಲಾಲ್ ಜೈನ್ ಅವರನ್ನು ಕೇಳಿಕೊಂಡಾಗ ಅವರು ಸಂತೋಷವಾಗಿ ಸುಮಾರು 1 ಲಕ್ಷ ರೂಪಾಯಿ ವೆಚ್ಚದ ನೀರಿನ ಶುದ್ಧೀಕರಣ ಘಟಕವನ್ನು ಬಸ್ ಸ್ಟ್ಯಾಂಡ್ನಲ್ಲಿ ಸ್ಥಾಪಿಸಲಿಕ್ಕೆ ಸಹಕರಿಸಿದರು. ಇದು ನಿಜಕ್ಕೂ ನಮ್ಮ ರೋಟರಿ ಸಂಸ್ಥೆಗೆ ಪಬ್ಲಿಕ್ ಇಮೇಜ್ ಹೆಚ್ಚಲು ಕಾರಣವಾಯಿತು. ಹಾಗಾಗಿ ನಾನು ಗೋವರ್ಲಾಲ್ ಜೈನ್ ಮತ್ತು ಅವರ ಮಕ್ಕಳನ್ನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ನಮ್ಮ ರೋಟರಿ ಸಂಸ್ಥೆಯಿಂದ 2 ಜನ PHF ತಗೊಂಡಿದ್ದಾರೆ. ಸುಮಾರು $1000 ನೀಡಿ ತಗೊಂಡಿರ್ತಕ್ಕಂಥ ರೋಟರಿಯನ್ ದಿವ್ಯಪ್ರಸಾದ್ ಮತ್ತು ರೋಟರಿಯನ್ ಗುಹಾ ವಿಜೇಂದ್ರ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈಗ 1983ರಿಂದಲೂ ನಮ್ಮ ಸಂಸ್ಥೆಗೆ ಸಭೆ ಸಮಾರಂಭಗಳ ನಡೆಸಲು ಅವಕಾಶ ನೀಡಿರುವಂಥ ಮೂಡಿಗೆರೆ ಕ್ಲಬ್ಬಿನ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರಿಗೆ ನಾನು ರೋಟರಿ ಸಂಸ್ಥೆ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ವಿಶೇಷವಾಗಿ ನಮ್ಮ ರೋಟರಿ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸಬೇಕು. ಯಾಕೆಂದರೆ ನಮ್ಮ ಹಾಲ್ಗಾಗಿ ನಾವು 10 ಲಕ್ಷ ರೂಪಾಯಿಗಳನ್ನು ಈ ವರ್ಷ ರೋಟರಿ ಸದಸ್ಯರಿಂದ ಸಂಗ್ರಹಿಸಿದ್ದೇವೆ. ಹಾಗಾಗಿ ನಮ್ಮ ಎಲ್ಲ ರೋಟರಿ ಸಂಸ್ಥೆಯ ಸದಸ್ಯರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಹಾಗೆ ಪ್ರಥಮ ಬಾರಿಗೆ ನಾವು ಝೋನ್ 8ರ ಕಲ್ಚರಲ್ ಇವೆಂಟ್ಸ್ನಲ್ಲಿ ನಮ್ಮ ಆನ್ಸ್ಗಳು ಭಾಗವಹಿಸಿ ಈ ವರ್ಷ ಬಹುಮಾನಗಳನ್ನು ಪಡೆದಿದ್ದಾರೆ. ಅವರಿಗೆ ನಾವು ರೋಟರಿ ಸಂಸ್ಥೆ ಪರವಾಗಿ ಎಲ್ಲ ರೋಟರಿ ಆನ್ಸ್ಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಹಾಗೆ ವಿಶೇಷವಾಗಿ ನನ್ನನ್ನು 2013ರಲ್ಲಿ ರೋಟರಿಗೆ ಪರಿಚಯಿಸಿ ನನಗೆ ಮಾರ್ಗದರ್ಶನ ನೀಡಿ ಈ ವರ್ಷದ ಹಲವಾರು ಕಾರ್ಯಕ್ರಮಗಳನ್ನು ನೀಡಿ ಯಶಸ್ವಿಯಾಗಲಿಕ್ಕೆ ಸಹಕರಿಸಿದಂಥ ರೋಟರಿಯನ್ PDG DS ಅವರಿಗೆ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆ ಪ್ರೊಫೆಸರ್ AG ವಿನೋದ್ ಕುಮಾರ್ ಅವರು ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಕಳೆದ ವರ್ಷವಿಡೀ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಜೊತೆಯಾಗಿ ಡೈನಮಿಕ್ ಆಗಿ ಎಲ್ಲ ಕಾರ್ಯಕ್ರಮ ಯಾವಾಗ ಫೋನ್ ಮಾಡಿದ್ರು ಸಹ ಇಲ್ಲ ಅಂತ ಯಾವ ಮಾತು ಹೇಳಿಲ್ಲ. ಡೈನಮಿಕ್ ಆಗಿ ನನಗೆ ಸಹಕಾರ ಕೊಟ್ಟಿದ್ದಾರೆ. ಕ್ರಿಯಾಶೀಲ ಕಾರ್ಯದರ್ಶಿಯಾದಂಥ ಸಚಿನ್ ಅವರಿಗೆ ಹೃದಯಾಂತರವಾದ ಹಾಗೆ ಹಲವಾರು ವರ್ಷ ಖಜಾಂಚಿಯಾಗಿ ಹಲವು ವರ್ಷಗಳಿಂದ ಹಣಕಾಸಿನ ವ್ಯವಹಾರಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದಂಥ BM ಮಂಜುನಾಥ್ ಅವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳು ಸಲ್ಲಿಸ್ತೀನಿ. ಮಂಜುನಾಥ್ ಹಾಗೆ ವಿಶೇಷವಾಗಿ ನಾವು ಮಾಡಿದ ಎಲ್ಲ ಕಾರ್ಯಕ್ರಮ ಎಷ್ಟೇ ಕಾರ್ಯಕ್ರಮ ಮಾಡಿದರೂ ನಮಗೆ ಪ್ರಚಾರ ಮುಖ್ಯ. ಎಲ್ಲ ಕಾರ್ಯಕ್ರಮಗಳು ಪ್ರಚಾರ ನೀಡಿದಂಥ ನಮ್ಮ ಮಾಧ್ಯಮ ಮಿತ್ರರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳು ಸಲ್ಲಿಸ್ತೇನೆ. ಎಲ್ಲ ಮಾಧ್ಯಮ ಮಿತ್ರರು ನಮಗೆ ನಾವು ಮಾಡಿದ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಸಹಕಾರ ನೀಡಿದ್ದಾರೆ. ನಮ್ಮ ದರ್ಪಣ ಪತ್ರಿಕೆ ಪ್ರಸನ್ನ ಅವರಿದ್ದಾರೆ, ಅವರಿಗೂ ಸಹ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಪ್ರಸನ್ನ ಇಲ್ಲಿ ಮಾಧ್ಯಮ ಅಧ್ಯಕ್ಷರು ಬರಬೇಕಾಯಿತು, ಬಂದಿಲ್ಲ. ಗಣೇಶ್ ಅವಿನ್ ಟಿವಿಯ ಸ್ಥಾನಿಕ ಸಂಪಾದಕರು ಗಣೇಶ್ ಅವರು ಸಹ ಪ್ರಾರಂಭದಿಂದಲೂ ನಮಗೆ ಉತ್ತಮ ಸಹಕಾರ ಕೊಟ್ಕೊಂಡು ಬಂದು ಅವರ ಮಾಧ್ಯಮದಲ್ಲಿ ನಮ್ಮ ರೋಟರಿ ಇಮೇಜನ್ನು ಹೆಚ್ಚಿದ್ದಾರೆ. ಅವರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೆ ನಾನು 1 ವರ್ಷ ಇಡೀ ನನ್ನ ಕುಟುಂಬದ ಸಮಸ್ಯೆ ಇತ್ತು. ನಾನು ಪದವಿ ಸ್ವೀಕರಿಸಿದ ಮೊದಲು 1 ತಿಂಗಳು ಮೊದಲು ನನ್ನ ತಂದೆ ತೀರ್ಕೊಂಡಿದ್ದರು. ಅಂಥ ಸಂದರ್ಭದಲ್ಲಿ ನಾನು 1 ತಿಂಗಳ ನಂತರ ನಾನು ಅಧಿಕಾರ ತಗೊಂಡಾಗ ನನ್ನ ಸಹಿಸಿಕೊಂಡು ನನಗೆ ಸಹಕರಿಸಿದಂಥ ನನ್ನ ತಮ್ಮ ಮತ್ತು ನನ್ನ ಕುಟುಂಬ ವರ್ಗದವರನ್ನು ವರ್ಗಕ್ಕೆ ನಾನು ಆಭಾರಿಯಾಗಿದ್ದೇನೆ. ಹಾಗೂ ನನ್ನ ಈ ವರ್ಷವಿಡೀ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ಮಹನೀಯರಿಗೂ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೂ ನನ್ನ ನಡೆನುಡಿಯಿಂದ ಯಾರಿಗಾದರೂ ಬೇಸರವಾಗಿದ್ದರೆ ಕ್ಷಮೆಯನ್ನು ಕೇಳ್ತಾ
ಮುಂದಿನ ನೂತನ ಅಧ್ಯಕ್ಷರಿಗೆ ನಾನು ಶುಭಾಶಯಗಳನ್ನು ಕೊಡ್ತಾ ಖುಷಿಯಡಿ ನಿಮ್ಮ ಸಹಕಾರ ಕೊಡ್ತೀವಿ ಅಂತ ಭರವಸೆ ನೀಡುತ್ತಾ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ನಮ್ಮ ಸಂಸ್ಥೆಯಲ್ಲಿ THF ಅವಾರ್ಡನ್ನು ಇನ್ನೊಬ್ಬರು ಪಡೆದಿದ್ದಾರೆ. ದಯವಿಟ್ಟು ಗೌರವ ವಿಜಯನ್ ಅವರು ವೇದಿಕೆ ಬರಬೇಕು. ರವೀಣ್ ಅವರು ವೇದಿಕೆ. Thank you, Raman Vijayendra. Introduction of ZL and AG and ZL. Rotland Varun. ವೇದಿಕೆಯ ಮೇಲೆ ಹಾಗೂ ಮುಂಭಾಗದಲ್ಲಿ ಉಪಸ್ಥಿತರಿರುವ ರೋಟರಿ ಮಿತ್ರರೇ ಹಾಗೂ ಆಹ್ವಾನಿತರೆ, ರೋಟರಿ ಡಿಸ್ಟ್ರಿಕ್ಟ್ 3182 ಝೋನ್ 8ರ ಅಸಿಸ್ಟೆಂಟ್ ಗವರ್ನರ್ ಆಗಿರುವ ರೊಟೇರಿಯನ್ ಅರುಣ್ ರಕ್ಷಿದಿ ಅವರನ್ನು ನಿಮ್ಮೆಲ್ಲರಿಗೂ ಪರಿಚಯಿಸಲು ಹೆಮ್ಮೆಯಾಗುತ್ತದೆ. ರೊಟೇರಿಯನ್ ಅರುಣ್ ರಕ್ಷಿದಿ ಅವರು ಸಕಲೇಶಪುರ ತಾಲೂಕಿನಲ್ಲಿರುವ ಗಾನದಹೊಳೆ ಗ್ರಾಮದಲ್ಲಿ ವಾಸವಿದ್ದ ಶ್ರೀ GS ಸೋಮೇಗೌಡ ಹಾಗೂ ಶ್ರೀಮತಿ ಮೋಟಮ್ಮನವರಿಗೆ ಜನಿಸಿದರು. BCom ಪದವಿಯನ್ನು ಪಡೆದ ನಂತರ MA ಜರ್ನಲಿಸಂ ಪದವಿಯನ್ನು ಪಡೆದು ಪತ್ರಿಕೋದ್ಯಮದಲ್ಲಿ ತಮ್ಮ ಕೆಲಸವನ್ನು ಪ್ರಾರಂಭಿಸಿದರು. ಇವರು ವಿಜಯ ಕರ್ನಾಟಕ ವರದಿಗಾರರಾಗಿ 20 ವರ್ಷ ಹಾಗೂ ಪತ್ರಕರ್ತರಾಗಿ ಒಟ್ಟು 25 ವರ್ಷಗಳ ಕಾಲ ನಿಸ್ವಾರ್ಥ ಸೇವೆ ಸಲ್ಲಿಸಿದ್ದಾರೆ. ಇವರು ಅರಣ್ಯದ ಕುರಿತು ನೀಡಿರುವ ವರದಿಯನ್ನು ಗಮನಿಸಿ ಕರ್ನಾಟಕ ರಾಜ್ಯವು ಇವರಿಗೆ RN ವಾಸುದೇವರಾವ್ ರಾಜ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು. ರೊಟೇರಿಯನ್ ಅರುಣ್ ರಕ್ಷಿದಿ ಅವರು 2006-7ರಲ್ಲಿ ಸಕಲೇಶಪುರ ರೋಟರಿ ಸಂಸ್ಥೆಗೆ ಸೇರ್ಪಡೆಯಾಗಿ ಸುಮಾರು 18 ವರ್ಷದಲ್ಲಿ ಹಲವಾರು ಪ್ರಮುಖ ಹುದ್ದೆಗಳಲ್ಲಿ ತಮ್ಮ ನಿಪುಣತೆಯನ್ನು ಸಾಧಿಸಿದ್ದಾರೆ. 2021-22ರಲ್ಲಿ ಸಂಸ್ಥೆ ಅಧ್ಯಕ್ಷರಾಗಿ 2023-24ರಲ್ಲಿ ರೋಟರಿ ಡಿಸ್ಟ್ರಿಕ್ಟ್ 3182 ಝೋನ್ 8ರ ಝೋನಲ್ ಲೆಫ್ಟಿನೆಂಟ್ ಆಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಶ್ರೀಯುತರ ಸಾಧನೆ ಕೇವಲ ರೋಟರಿಗೆ ಮಾತ್ರ ಸೀಮಿತವಾಗಿಲ್ಲ. ಇವರು ಜನಸ್ಪಂದನ ವೇದಿಕೆಯ ಅಧ್ಯಕ್ಷರಾಗಿ ಹಾಗೂ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿಯೂ ಕೂಡ ಸೇವೆ ಸಲ್ಲಿಸಿದ್ದಾರೆ. ರೊಟೇರಿಯನ್ ಅರುಣ್ ಕುಮಾರ್ ರಕ್ಷಿದಿ ಅವರು ಹಲವಾರು ಪ್ರತಿಭೆಯುಳ್ಳ ವ್ಯಕ್ತಿ. ಕ್ರಿಕೆಟ್ ಆಡುವ ಆಸಕ್ತಿ ಹೊಂದಿರುವ ಇವರು KSCA ಲೀಗ್ ಹಂತದಲ್ಲಿ ಆಡುತ್ತಿರುವ ಮಲೆನಾಡು ಕ್ರಿಕೆಟ್ ತಂಡವನ್ನು ಸ್ಥಾಪಿಸಿದ್ದಾರೆ. ಇದರಿಂದ ಹಲವಾರು ಯುವ ಪ್ರತಿಭೆಗಳಿಗೆ ರಾಜ್ಯ ಹಾಗೂ ವಲಯ ಮಟ್ಟದಲ್ಲಿ ಆಟವಾಡಲು ಸಹಕಾರವನ್ನು ನೀಡಿದ್ದಾರೆ. ಮೂಲತಃ ಕೃಷಿ ಕುಟುಂಬದಲ್ಲಿ ಜನಿಸಿದ ಇವರು ಈಗ ಕೃಷಿಕರಾಗಿ ಹಾನುಬಾಳ ಹೋಬಳಿ ರಕ್ಷಿದಿ ಗ್ರಾಮದಲ್ಲಿ ಕೃಷಿಯಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಇವರೇ ನಮ್ಮ ವಲಯದ ಅಸಿಸ್ಟೆಂಟ್ ಗವರ್ನರ್ ರೊಟೇರಿಯನ್ ಅರುಣ್ ಕುಮಾರ್ ರಕ್ಷಿದಿ. ರೋಟರಿ ಡಿಸ್ಟ್ರಿಕ್ಟ್ 3182 ಝೋನ್ 8ರ ಝೋನಲ್ ಲೆಫ್ಟಿನೆಂಟ್ ಆಗಿರುವ ರೊಟೇರಿಯನ್ YD ಲೋಕೇಶ್ ಅವರನ್ನು ನಿಮ್ಮೆಲ್ಲರಿಗೂ ಪರಿಚಯಿಸುತ್ತೇನೆ. ಶ್ರೀಯುತರು ದಿನಾಂಕ 20/12/1969ರಂದು ದಿವಂಗತ YS ದೇವೇಗೌಡ ಹಾಗೂ ಶ್ರೀಮತಿ ಕಮಲಮ್ಮನವರಿಗೆ ಗೆಂಡೇಹಳ್ಳಿಯಲ್ಲಿ ಜನಿಸಿದರು. ಇಂಜಿನಿಯರಿಂಗ್ ಪದವಿಯನ್ನು ಪಡೆದಿರುವ ಇವರು ಆರ್ಕಿಟೆಕ್ಟ್ ವೃತ್ತಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಇದರ ಜೊತೆ ಕಾಫಿ ಕೃಷಿಯನ್ನು ಮಾಡಿಕೊಂಡು ಯಶಸ್ಸನ್ನು ಪಡೆದಿದ್ದಾರೆ.
2019ರಲ್ಲಿ ಬೇಲೂರು ರೋಟರಿ ಸದಸ್ಯರಾಗಿ 2021-22ರಲ್ಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಸುಮಾರು 3 ವರ್ಷಗಳ ಕಾಲ ಹಲವಾರು ಪ್ರಾಜೆಕ್ಟ್ಗಳಿಗೆ ವಲಯದ ಕೋಆರ್ಡಿನೇಟರ್ ಆಗಿ ತಮ್ಮ ಪರಿಣತಿಯನ್ನು ಹಂಚಿಕೊಂಡಿದ್ದಾರೆ. ಗಂಗಯ್ಯ ಹೆಗಡೆ ರೋಟರಿ ಟ್ರಸ್ಟ್ನ ಖಜಾಂಚಿಯಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಸಂಘ ಸಂಸ್ಥೆಗಳನ್ನು ಕಟ್ಟಿ ಸಮಾಜ ಸೇವೆ ಮಾಡುವುದು, ಪುಸ್ತಕಗಳನ್ನು ಓದುವುದು, ಶಟಲ್ ಬ್ಯಾಡ್ಮಿಂಟನ್ ಮತ್ತು ಕ್ರಿಕೆಟ್ ಆಡುವುದು ಇವರ ಹವ್ಯಾಸ. ರೊಟೇರಿಯನ್ ವೈಡಿ ಲೋಕೇಶ್ ಅಂತಹ ಕ್ರಿಯಾಶೀಲತೆ ಹೊಂದಿರುವ ವ್ಯಕ್ತಿ ನಮ್ಮ ವಲಯದ ಝೋನಲ್ ಲೆಫ್ಟಿನೆಂಟ್ ಆಗಿರುವುದು ನಮ್ಮೆಲ್ಲರ ಭಾಗ್ಯ. ಮಾತನಾಡಲು ಅವಕಾಶ ನೀಡಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು ರೊಟೇರಿಯನ್ ವರುಣ್. ಇಂಟ್ರಡಕ್ಷನ್ ಆಫ್ ಪ್ರೆಸಿಡೆಂಟ್ ಎಲೆಕ್ಟ್ ಅಂಡ್ ಸೆಕ್ರೆಟರಿ ಎಲೆಕ್ಟ್. ರೊಟೇರಿಯನ್ ಪ್ರಸಾದ್ ಹೆಚ್ಎನ್. ಎಲ್ಲರಿಗೂ ಈ ಸಂಜೆಯ ನಮನಗಳು. ವೇದಿಕೆಯ ಮೇಲಿರುವ ಗಣ್ಯರೇ ಮತ್ತು ಎಲ್ಲ ರೋಟರಿ ಬಂಧುಗಳೇ ಹಾಗೂ ಆಹ್ವಾನಿತರು, 2024-25ನೇ ಸಾಲಿನ ಅಧ್ಯಕ್ಷರ ಪರಿಚಯ. ಇವರು ಮೂಡಿಗೆರೆ ತಾಲೂಕಿನ ದುರ್ಗದಳ್ಳಿ ಗ್ರಾಮದ ಎಂ ಬಾಬು ಶೆಟ್ಟಿ ಮತ್ತು ಗುಲಾಬಿ ಶೆಟ್ಟಿರವರ ಪ್ರಥಮ ಪುತ್ರನಾಗಿ 11/5/1967ರಲ್ಲಿ ಜನಿಸಿರುತ್ತಾರೆ. ಇವರು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಹುಟ್ಟೂರಿನಲ್ಲಿ, ಪ್ರೌಢಶಾಲೆಯನ್ನು ಲಕ್ಷ್ಮಣರಾವ್ ಗುರ್ಜರ್ ಪ್ರೌಢಶಾಲೆ ಜಾವಳಿಯಲ್ಲೂ ಹಾಗೂ ಪದವಿಯನ್ನು ಶ್ರೀ ಮಹಾವೀರ್ ಕಾಲೇಜ್ ಮೂಡುಬಿದಿರೆಯಲ್ಲಿ ಪೂರೈಸಿರುತ್ತಾರೆ. ಮೂಲತಃ ಕೃಷಿಕರಾಗಿ ಹಾಗೂ ಟಿಂಬರ್ ವ್ಯಾಪಾರಿಯಾಗಿ ತಮ್ಮ ಉದ್ಯೋಗವನ್ನು ನಡೆಸುತ್ತಿದ್ದಾರೆ. ಪ್ರಸ್ತುತ ಮೂಡಿಗೆರೆಯ ವಿದ್ಯಾನಗರದಲ್ಲಿ ವಾಸವಾಗಿರುವ ಇವರು 5/11/1995ರಲ್ಲಿ ಸೀಮಾ ಶೆಟ್ಟಿಯವರನ್ನು ವಿವಾಹವಾಗಿ ತಮ್ಮ 2 ಗಂಡು ಮಕ್ಕಳಾದ ಧನುಷ್ ಸಿವಿಲ್ ಇಂಜಿನಿಯರ್ ಆಗಿ ಹಾಗೂ 2ನೆಯ ಮಗ ಭಾವಿಶ್ MBBS ಮುಗಿಸಿ PG ನೀಟ್ ಪರೀಕ್ಷೆಯ ತಯಾರಿಯಲ್ಲಿರುವರು. ಇವರ ಹವ್ಯಾಸಗಳೆಂದರೆ ಯೋಗಾಭ್ಯಾಸ ಮತ್ತು ಧಾರ್ಮಿಕ ಕ್ಷೇತ್ರಗಳಿಗೆ ಪ್ರವಾಸ ಕೈಗೊಳ್ಳುವುದು. ವಿವಿಧ ಸಂಘ ಸಂಸ್ಥೆಗಳಲ್ಲಿ ಇವರು ಸಾಮಾಜಿಕ ಸೇವೆಗಳೆಂದರೆ ಮೂಡಿಗೆರೆ ಬಂಟರೆಯಾನೆ ನಾಡವರ ಸಂಘದ ಅಧ್ಯಕ್ಷರಾಗಿ 5 ವರ್ಷಗಳ ಕಾಲ ಸೇವೆ ಸಲ್ಲಿಸಿರುತ್ತಾರೆ. ಮೂಡಿಗೆರೆ ತುಳು ಕೂಟದ ಅಧ್ಯಕ್ಷರಾಗಿ ಸಹ ಸೇವೆ ಸಲ್ಲಿಸುತ್ತಾರೆ. ಮೂಡಿಗೆರೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ನಿರ್ದೇಶಕರಾಗಿ ಹಾಗೂ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಮೂಡಿಗೆರೆ ಶನೀಶ್ವರ ದೇವಸ್ಥಾನದ ಖಜಾಂಚಿಯಾಗಿ ಪ್ರಸ್ತುತ ಸೇವೆ ಸಲ್ಲಿಸಿರುತ್ತಾರೆ. ಚಿಕ್ಕಮಗಳೂರು ಬಂಟರೆಯಾನೆ ನಾಡವರ ಸಂಘದ ನಿರ್ದೇಶಕರಾಗಿ ಸಹ ಕಾರ್ಯದರ್ಶಿಯಾಗಿ ಪ್ರಸ್ತುತ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಮೂಡಿಗೆರೆ ರೋಟರಿ ಸಂಸ್ಥೆಯ ಸದಸ್ಯರಾಗಿ 2013ರಲ್ಲಿ ಸೇರ್ಪಡೆಯಾಗಿರುತ್ತಾರೆ. ಸಂಸ್ಥೆಯಲ್ಲಿ ಈ ಹಿಂದೆ ಖಜಾಂಚಿಯಾಗಿ ಸಹ ಸೇವೆ ಸಲ್ಲಿಸಿರುತ್ತಾರೆ. ಇವರೇ 2024-25ನೇ ಸಾಲಿನ 41ನೇ ಅಧ್ಯಕ್ಷರಾಗಿ ಈ ದಿವಸ ಅಧಿಕಾರ ಸ್ವೀಕರಿಸುತ್ತಿರುವ ನಿಮ್ಮೆಲ್ಲರ ನೆಚ್ಚಿನ ರೊಟೇರಿಯನ್ 2024-25ನೇ ಸಾಲಿನ ಕಾರ್ಯದರ್ಶಿಗಳ ಪರಿಚಯ. ಇವರು ಕಡೂರು ತಾಲೂಕಿನ ಯಗಟಿ ಗ್ರಾಮದ ಮಲ್ಲಿಕಾರ್ಜುನ್ ಮತ್ತು ಲಲಿತಾ ದಂಪತಿಗಳ ಪುತ್ರನಾಗಿ 23/1980ರಲ್ಲಿ ಜನಿಸಿರುತ್ತಾರೆ. ಇವರು ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ತಮ್ಮ ಸ್ವಗ್ರಾಮ ಯಗಟಿಯಲ್ಲಿ ಸರ್ಕಾರಿ ಶಾಲೆಯಲ್ಲಿಯೂ ಹಾಗೂ ತಮ್ಮ PUCಯನ್ನು ಕಡೂರಿನಲ್ಲೂ, ನೇತ್ರಾಧಿಕಾರಿ ತರಬೇತಿಯನ್ನು ಬೆಂಗಳೂರು ವೈದ್ಯಕೀಯ ಕಾಲೇಜು ಬೆಂಗಳೂರಿನಲ್ಲಿ ವ್ಯಾಸಂಗ ಮಾಡಿರುತ್ತಾರೆ. ಇವರು ನಾರಾಯಣ ನೇತ್ರಾಲಯದಲ್ಲಿ ನೇತ್ರಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಪ್ರಸ್ತುತ ಮೂಡಿಗೆರೆಯ MGM ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನೇತ್ರಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಹಾಗೂ ಮೂಡಿಗೆರೆಯಲ್ಲಿ ದೃಷ್ಟಿ ಆಪ್ಟಿಕಲ್ ಮತ್ತು ಕಾಂಟ್ಯಾಕ್ಟ್ ಲೆನ್ಸ್ ಕ್ಲಿನಿಕ್ ಅನ್ನು ಕೂಡ ನಡೆಸುತ್ತಿದ್ದಾರೆ. ಇವರು 2009ರಲ್ಲಿ ಸ್ಮಿತಾ ಎಂಬವರನ್ನು ವಿವಾಹವಾಗಿ ಈಶಾನ್ ಮತ್ತು ಪ್ರಣವ್ ಎಂಬ 2 ಮುದ್ದಾದ 2 ಗಂಡು ಮಕ್ಕಳೊಂದಿಗೆ ತಮ್ಮ ಸುಖ ಜೀವನವನ್ನು ನಡೆಸುತ್ತಿದ್ದಾರೆ. ಇವರೇ ನಮ್ಮ 2024-25ನೇ ಸಾಲಿನ ಕಾರ್ಯದರ್ಶಿ ರೊಟೇರಿಯನ್ ನವೀನ್ TN. ಅವಕಾಶಕ್ಕಾಗಿ ಧನ್ಯವಾದ.
ಧನ್ಯವಾದಗಳು ರೋಟರಿ ಪ್ರಸಾದ್ ಅವರೇ. ಮುಂದಿನ ಹಂತ ಅಧಿಕಾರ ಹಸ್ತಾಂತರ ಪದವಿ ದೀಕ್ಷೆಯನ್ನು ನೀಡಲಿದ್ದಾರೆ ನಮ್ಮ ಮುಖ್ಯ ಅತಿಥಿಗಳಾದಂತಹ ಶೇಖರ್ ಶೆಟ್ಟಿ ಅವರು. ಚೈತ್ರ ತೇಜಸ್ವಿ ಅವರು ದಯವಿಟ್ಟು ವೇದಿಕೆ ಬನ್ನಿ. ಸೀಮಾ ನರೇಂದ್ರ ಶೆಟ್ಟಿ ಅವರು, ಸ್ಮಿತಾ ನವೀನ್ ಅವರು, ನಲವತ್ತು ವರ್ಷಗಳ ಇತಿಹಾಸದಲ್ಲಿ ಈ ಕ್ಲಬ್ ನಡೆದು ಬಂದ ದಾರಿಯನ್ನು ಗಮನಿಸಿದಾಗ ಗ್ರಾಮಾಂತರ ಪ್ರದೇಶದಲ್ಲಿ ಕ್ಲಬ್ ಒಂದು ಅನೇಕರ ಶ್ರಮದಿಂದ ಅತ್ಯುತ್ತಮವಾಗಿ ಮೂಡಿಬಂದಿದೆ. ಮಾತ್ರವಲ್ಲ, ಈ ಕ್ಲಬ್ಬು ಈ ಜಿಲ್ಲೆಗೆ ಓರ್ವ ಗವರ್ನರನ್ನು ಕೊಟ್ಟಿದೆ. ಅದು 3182ನ ಪ್ರಥಮ ಗವರ್ನರ್ ಡಿ.ಎಸ್. ರವಿಯವರ ಅನುಮತಿಯನ್ನು ತೆಗೆದುಕೊಂಡು ನಾನು ಇವರಿಗೆ ಅಧಿಕಾರವನ್ನು ಹಸ್ತಾಂತರಿಸಲಿಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಶುಭ ಮುಹೂರ್ತ, ಶುಭ ಗಳಿಗೆ, ಹಾಗೆ ಸಜ್ಜನರಾದ ತಾವೆಲ್ಲರೂ ಇಲ್ಲಿ ಕುಳಿತುಕೊಂಡಿದ್ದೀರಿ. ನಿಮ್ಮೆಲ್ಲರ ಉಪಸ್ಥಿತಿಯಲ್ಲಿ ಈ ಪ್ರತಿಷ್ಠಿತ ಕ್ಲಬ್ಬಿನ ಬನ್ನಿ ಬಂದು ಹೇಳಿ ಬಂದಿಲ್ಲ ಇವಾಗ ರೈಟ್. ಬಟ್ ನಾವು ಮೊದಲೇ ಎಲ್ಲ ಮಾಹಿತಿ ತೆಗೆದುಕೊಂಡಿರ್ತೇವೆ. ಅವರಿಂದ ಅವ್ರು ಬಂದಿಲ್ಲ ಅಂತ ಹೇಳೋದು ಬೇಡ ಅಂತ ಹೇಳೋದಕ್ಕೋಸ್ಕರ ಅದಾದ್ರೂ ಅವ್ರಿಗೆ ಮದುವೆ ಆಗಿಲ್ಲ ತಿಳ್ಕೊಳ್ಳೋರು ತಿಳ್ಕೊಳ್ಳಿ ಅಂತ ಹಾಗೆ ಮಾಡಬೇಡಿ. ಯಾಕಂದ್ರೆ ನಾನೇ ನಿಮ್ಮ ಮನೆಯವ್ರು ಬಂದು ಅವ್ರು ಎಲ್ಲಿದ್ದಾರೆ ಹುಡುಕೋ ಸಾಧ್ಯತೆ. ಅವ್ರಿಗೆ ಮದುವೆ ಆಗಿದೆ, ಇವತ್ತು ಬಂದಿಲ್ಲ ಅಷ್ಟೇ, ಅಷ್ಟನ್ನು ತಿಳ್ಕೊಳ್ಳಿ ಉಳಿದವರಲ್ಲ. 1 ವರ್ಷಗಳ ಕಾಲ ಈ ಕ್ಲಬ್ಬಿನ ಅಧ್ಯಕ್ಷರಾಗಿ ಬಹಳ ಚೆನ್ನಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ ಎನ್ನುವುದು ಸೆಕ್ರೆಟರಿ ಅವರ ರಿಪೋರ್ಟ್ನಿಂದ ಗೊತ್ತಾಯಿತು. ಇವತ್ತು ಅಧಿಕಾರವನ್ನು ಹಸ್ತಾಂತರಿಸ್ತಾ ಇದ್ದಾರೆ ಅಂತ ನಾನು ಭಾವಿಸಿದ್ದೇನೆ. ಹಸ್ತಾಂತರಿಸ್ತೀರ ಏನಿಸ್ತದೆ ನಿಮಗೆ? ಸಂತೋಷ ಖಂಡಿತ ಖಂಡಿತ. ನನ್ನ ಸ್ನೇಹಿತನಿಗೆ ನಾನು ಹಸ್ತಾಂತರಿಸಿದ ಸಂತೋಷ. ನರೇಂದ್ರ ಶೇಖರದ್ದು ಸ್ವಲ್ಪ ಮೃದು ಸ್ವಭಾವ ಹಾಗೂ ಸ್ವಲ್ಪ ಮಟ್ಟಿಗೆ ನಾಚಿಕೆ ಸ್ವಭಾವ ಅಂತ ಕಾಣ್ತದೆ. ಆದರೆ ಅವರ ವ್ಯವಹಾರವನ್ನ, ಅವರ ಉದ್ದಿಮೆಯನ್ನು ಕಂಡಾಗ ಬಹಳ ಜಟಿಲವಾದ ಸಮಸ್ಯೆಗಳನ್ನು ಅವರು ನಿರ್ವಹಿಸ್ತಕ್ಕಂಥ ಒಬ್ಬ ಖ್ಯಾತ ಉದ್ಯಮಿ ಕೂಡ ಆಗಿದ್ದಾರೆ. ಅವರ ಉದ್ಯಮ ಕೂಡ ಅಂತಹದ್ದೇ. ಈ ಅಧ್ಯಕ್ಷ ಪದವಿಯನ್ನ ತೆಗೆದುಕೊಳ್ಳಿಕ್ಕೆ ನಿಮ್ಗೆ ಏನು ಅನಿಸ್ತಾ ಇದೆ? ಸಂತೋಷ. ಓಕೆ. ಈ ನಮ್ಮ ಜೀವನದಲ್ಲಿ ನಾವು ಮಾಲೆ ಹಾಗೂ ಸಾಮಾನ್ಯವಾಗಿ 2 ಬಾರಿ ಅಲ್ವಾ? ಸಾಮಾನ್ಯವಾಗಿ ಒಂದು ಮದುವೆ ಆಗುವಾಗ, ಒಂದೇ ಮದುವೆ ಆಗುವಾಗ, ಇನ್ನೊಂದು ಈ ರೋಟರಿ ಅಧ್ಯಕ್ಷರಾಗುವಾಗ. ಅವ್ರು ಹೇಳಿದ್ರು, ನಾನು ಅಧಿಕಾರ ತಗೊಳ್ಳುವಾಗ ಕಳೆದ ವರ್ಷ ದುಗುಡ ಇತ್ತು, ಆತಂಕ ಇತ್ತು, ನನ್ನ ಹತ್ರ ಆಗ್ತದೆ ಇಲ್ವೋ ಅಂತ. ಹಾಗೆ ಸಂತೋಷ ಕೂಡ ಇದ್ದಿತ್ತು. ಈ ಪ್ರತಿಷ್ಠಿತ ಕ್ಲಬ್ಬಿನ ಅಧ್ಯಕ್ಷನಾಗ್ತೇನೆ ಎನ್ನುವಂಥ ಭಾವನೆ. ಮದುವೆ ಆಗುವಾಗಲೂ ಕೂಡ ಹಾಗೆ. ಇದು ನನ್ನ ಅನುಭವ. ಮದುವೆ ಆಗುವಾಗ ಸಾಧಾರಣವಾಗಿ ಈ ಪುರುಷರಿಗೆ ಏನಿರ್ತದೆ ಅಂತ ಹೇಳಿದ್ರೆ, ಒಂದು ರೀತಿಯ ಸಂತೋಷ, ಇನ್ನೊಂದು ರೀತಿಯ ಆತಂಕ, ದುಗುಡ. ಮದುವೆ ಆಗ್ತಾನಲ್ಲ ಅಂತ ಫಸ್ಟ್ ಟೈಮ್ ಮದುವೆ ಆಗುವಾಗ, ಅದಕ್ಕೆ ಅರ್ಥವನ್ನು ಕೊಡ್ಲಿಕ್ಕೆ ಹೋಗ್ಬೇಡಿ ಯಾರು. ಮದುವೆ ಆಗುವಾಗ ಮದುವೆ ಆಗ್ತೇನೆ ಅನ್ನುವಂಥ ಒಂದು ಸಂತೋಷ, ಬಹಳ ಖುಷಿ. ಆತಂಕ ಯಾಕಂತ ಹೇಳಿದ್ರೆ,
ಹಾಗೆ ನಾನು ಮದುವೆ ಆದ ನಂತರ ನಮ್ಮ ಮನೆಯವರೇನು ಸಾಕೋದಿಲ್ಲ, ನಾನೇ ಸಾಕಬೇಕು, ಸಂಸಾರ ನಿರ್ವಹಣೆ ಮಾಡ್ಬೋದೇ ಅನ್ನುವಂಥ ಒಂದು ಆತಂಕ. ಆದರೆ ಇಬ್ಬರೂ ಕೂಡ ಮದುವೆಯಾಗಿ ಅತ್ಯುತ್ತಮ ಸಾಂಸಾರಿಕ ಜೀವನವನ್ನು ನಡೆಸಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಏನು ಹೇಳ್ತೀರಿ ಮೇಡಮ್? ಸರಿ ಅಲ್ಲ? ಚೆನ್ನಾಗಿ ನಡೆಸಿದ್ದಾರೆ, ವೆರಿ ಗುಡ್. ಹಾಗೆ ಕ್ಲಬ್ಬಿನ ಅಧಿಕಾರವನ್ನು ಸಹ ಚೆನ್ನಾಗಿ ನಡೆಸಿದ್ದಾರೆ. ಹಾಗೆ ಸೀಮಾ ಅವರ ಹತ್ರ ಕೇಳಿದಾಗ ಕೂಡ ಚೆನ್ನಾಗಿ ನಡೆಸಿದ್ದಾರೆ, ಗುಡ್. ಹಾಗಾದರೆ ಇಬ್ಬರು ಕೂಡ ಸಮರ್ಥ ಗ್ರಾಹಸ್ಥರು. ಆದ್ದರಿಂದ ಇವರಂತೂ ಅಧ್ಯಕ್ಷ ಅವಧಿಯಲ್ಲಿ ಭಾಳ ಚೆನ್ನಾಗಿ ಮಾಡಿದ್ದಾರೆ, ಅಧ್ಯಕ್ಷ ಅವಧಿಯನ್ನು ಚೆನ್ನಾಗಿ ಮಾಡಲಿಕ್ಕೆ ತಯಾರಾಗಿದ್ದಾರೆ. ಈಗ ನಾನು ಯಾಕೆ ಅವ್ರನ್ನೆಲ್ಲ ಕರೆದೆ ಅಂತ ಹೇಳಿ ಇವರಿಗೆ ಆತಂಕ ಆಗಬಾರ್ದು, ದುಗುಡ ಆಗಬಾರ್ದು ಅಂತ ಹೇಳುವಂಥ ಉದ್ದೇಶಕ್ಕೆ, ಧೈರ್ಯಕ್ಕೆ. ಒಬ್ಬ ಮಹಿಳೆ ಗಂಡಸಿನ ಜೊತೆಗಿದ್ದರೆ ಆಗುವಂಥ ಒಂದು ಸಿಗುವಂಥ ಧೈರ್ಯ 100 ಜನ ಇದ್ರೂ ಆಗೋದಿಲ್ಲ. ಮನೆಯವ್ರ ಜೊತೆಗಿದ್ರಲ್ಲ, ನಾನು ಏನು ಬೇಕಾದರೂ ಮಾಡಬಹುದು ಅಂತ. ಹಾಗೆ ಮುಂದಿನ 1 ವರ್ಷಗಳ ಕಾಲ ರೋಟರಿ ಕೆಲಸ ಅಂತ ಹೊರಗೇನೇ ಇರ್ತಾರೆ, ತಪ್ಪು ತಿಳ್ಕೊಳ್ಬೇಡಿ ಆಯಿತಾ. ಅವರಿಗೆ ಸಹಕರಿಸ್ತೀರಿ ಭರವಸೆಯೊಂದಿಗೆ ಈಗ 1 ವರ್ಷಗಳ ಕಾಲ ಸಹಕರಿಸಿದ ಚೈತ್ರರವರಿಗೆ ಈ ಕ್ಲಬ್ಬಿನ ಪರವಾಗಿ, ಎಲ್ಲ ಕುಳಿತಂಥ ಮಹನೀಯರ ಪರವಾಗಿ, ಮಹಿಳೆಯರ ಪರವಾಗಿ ಈ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ತುಂಬ ಸಹಕರಿಸ್ತೀರಿ. ಅದಕ್ಕಿಂತ ದೊಡ್ಡ ಚಪ್ಪಾಳೆ ಬರಬೇಕು ಸೀಮಾರವರಿಗೆ ಫ್ಲವರ್ ಕೊಡುವಾಗ, ಯಾಕಂದರೆ ಮುಂದೆ ಜವಾಬ್ದಾರಿ ಇದೆ ಅವರಿಗೆ. ನರೇಂದ್ರ ಅವರಿಗೆ ತಾವು ಸಂಪೂರ್ಣ ಸಹಕಾರವನ್ನು ಕೊಡಬೇಕೆಂದು ಕೇಳಿಕೊಳ್ಳುತ್ತಾ ಈ ಪುಷ್ಪವನ್ನು ನಿಮಗೆ ಈಗ ಅಧಿಕಾರ ಹಸ್ತಾಂತರ. ನಾನು ಮೊದಲೇ ಹೇಳಿದಾಗೆ ನಿಮ್ಮ ಅಧಿಕಾರವನ್ನು ನಾನು ಕಿತ್ಕೊಳ್ಳೋದಿಲ್ಲ, ನೀವೇ ಮನಸಾರೆ ಅದನ್ನು ತೆಗೆದು ನೀವಾಗಿ ನಿಮ್ಮ ಸ್ನೇಹಿತನಿಗೆ ಕೊಳ್ಳ ಲಾಂಛನವನ್ನು ತೊಡಿಸುವ ಮುಖಾಂತರ ಇದೀಗ ಅಧಿಕಾರದ ಹಸ್ತಾಂತರದ ಚಿಹ್ನೆ. ಈ ದಂಡವನ್ನ, ಇದು ದಂಡ ಆಗಬಾರ್ದು, ಅಧಿಕಾರ ದಂಡವಾಗಬೇಕು ಅಂತ ಹೇಳಿಕೊಳ್ಳುತ್ತಾ, ನಿಮ್ಮಲ್ಲಿ ಸಾಮರ್ಥ್ಯ ಇದೆ, ನೀವು ಚೆನ್ನಾಗಿ ಮಾಡಬಲ್ಲರಿ ಅನ್ನುವಂಥ ಧೈರ್ಯ ಕ್ಲಬ್ಬಿನ ಎಲ್ಲ ಸದಸ್ಯರಿಗಿದೆ. ಅದರಿಂದ ಶುಭವಾಗಿ ಎಂದು ಹಾರೈಸ್ತಾ ಚೆನ್ನಾಗಿ ಓದಿ ಹೇಳಿದ್ದೀರಿ, ಚೆನ್ನಾಗಿತ್ತು. ಈಗ ನಿಮ್ಮ ಸ್ನೇಹಿತರಿಗೆ ಹಸ್ತಾಂತರಿಸ್ತಿದ್ದೀರಿ, ಖುಷಿ ಆಗ್ತದೆ ಅವರಿಗೆ. ಮುಂದಿನ ಖುಷಿ ಆಗ್ತದೆ. ವೆರಿ ಗುಡ್. ಬನ್ನಿ ನವೀನ್. ಅತ್ಯಂತ ಪ್ರತಿಷ್ಠಿತ ಕ್ಲಬ್. ಅಧ್ಯಕ್ಷರು ಒಬ್ಬರೇ ಎಲ್ಲ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅಧ್ಯಕ್ಷರಿಗೆ ಸಹಕಾರಿಯಾಗಿ ಅವರ ಭುಜಬಲಕ್ಕೆ ಸರಿಸಾಟಿಯಾಗಿ ತಾವು ಅವರಿಗೆ ಸಹಕರಿಸ್ತೀರಿ ಅನ್ನುವಂಥ ಭರವಸೆ ನಮಗಿದೆ. ಇಡೀ ಕ್ಲಬ್ಬಿನ ಸದಸ್ಯರು ನಿಮ್ಮ ಮೇಲೆ ಭರವಸೆ ಇಟ್ಟಿದ್ದಾರೆ, ನಿಮ್ಮ ಕ್ಲಬ್ಬಿನ ಹಿರಿಯ ಸದಸ್ಯರು ಕೂಡ ಇಲ್ಲಿದ್ದಾರೆ. ಇವರೆಲ್ಲರ ಸಮ್ಮುಖದಲ್ಲಿ ನಿಮಗೆ ಕಾರ್ಯದರ್ಶಿ ಪದವಿ ಹಸ್ತಾಂತರವಾಗ್ತಾ ಇದೆ. ಸ್ಮಿತಾರವರನ್ನು ಕರೆದಾಗಲೇ ಅವರಿಗೆ ಅನಿಸಿರ್ಬೋದು, ದಯವಿಟ್ಟು ಬನ್ನಿ. ಮುಂದಿನ ವರ್ಷ ಬಹಳಷ್ಟು ಕೆಲಸ ಇರ್ತದೆ, ಅವರ ಜೊತೆಗೆ ಸಹಕರಿಸ್ತೇನೆ. ಹಾಗೆ ಅವರಿಗೆ ಪ್ರೇರಕರಾಗಿ ತಾವು ನಿಲ್ತೀರಿ ಎನ್ನುವಂಥ ಭರವಸೆಯೊಂದಿಗೆ ಅಭಿನಂದನೆಗಳನ್ನು ಮುಂಚಿತವಾಗಿ ಕಳಿಸ್ತಾರೆ. ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದೀವಿ, ಶುಭವಾಗಲಿ.
ಎಲ್ರಿಗೂ ನಮಸ್ಕಾರ. ಈಗ ನನ್ನ ಕ್ಲಬ್ಬಿನ ಕ್ಲಬ್ ಮೆಂಬರ್ಸ್ ಡೈರೆಕ್ಟರ್ಗಳು ವೇದಿಕೆಗೆ ಬರಬೇಕು. ಒಬ್ಬರೊಬ್ಬರಾಗಿ ಹೆಸರನ್ನು ಹೇಳ್ತೀನಿ. ಪ್ರೆಸಿಡೆಂಟ್ ಎಲೆಕ್ಟ್ ರೋಟೇರಿಯನ್ ಪ್ರಸಾದ್ HM, ಕ್ಲಬ್ ಲಿಂಕ್ ಫೆಸಿಲಿಟರ್ ರೋಟೇರಿಯನ್ PH ವಿನೋದ್ ಶೆಟ್ಟಿ, ಟ್ರೆಸರರ್ ರೋಟೇರಿಯನ್ ವರುಣ್ T, ಡೈರೆಕ್ಟರ್ಸ್ ಕ್ಲಬ್ ಸರ್ವಿಸ್ ರೋಟೇರಿಯನ್ ದಿನೇಶ್ BK, ವೆಕೇಶನಲ್ ಸರ್ವಿಸ್ ರೋಟೇರಿಯನ್ ಶೈಲೇಶ್, ಕಮ್ಯುನಿಟಿ ಸರ್ವಿಸ್ ರೋಟೇರಿಯನ್ ಯೋಗೇಶ್ HK, ಇಂಟರ್ನ್ಯಾಷನಲ್ ಸರ್ವಿಸ್ ರೋಟೇರಿಯನ್ ಶಿವರಾಜ್, ಯೂತ್ ಸರ್ವಿಸ್ ರೋಟೇರಿಯನ್ ರಂಜಿತ್ DG. ಚೇರ್ಮನ್ಗಳು ರೋಟೇರಿಯನ್ ಮೆಂಬರ್ಶಿಪ್ ರೋಟೇರಿಯನ್ PHF ಮಂಜುನಾಥ್ BM, TRF ರೋಟೇರಿಯನ್ PHF ಅಶ್ವಥ್ BC, ಪಬ್ಲಿಕ್ ಇಮೇಜ್ ರೋಟೇರಿಯನ್ ಸುಧಾಕರ್ HD, ಪೋಲಿಯೋ ಪ್ಲಸ್ ರೋಟೇರಿಯನ್ ಡಾಕ್ಟರ್ ಜೀವನ್ K, IT ವೆಬ್ಸೈಟ್ ರೋಟೇರಿಯನ್ ಡಿಸ್ಟ್ರಿಕ್ಟ್ ಪ್ರಾಜೆಕ್ಟ್ಸ್ ರೋಟೇರಿಯನ್ ಆದರ್ಶ್ HC, ಡಿಸ್ಟ್ರಿಕ್ಟ್ ಆಫೀಸರ್ ಬೇರಸ್, ಡೈರೆಕ್ಟರ್ ಆಫ್ ಯೂತ್ ಸರ್ವಿಸ್ PD ರೋಟೇರಿಯನ್ PHF DS ರವಿ ಅವರು, ಚೇರ್ಮನ್ 7 ಏರಿಯಾ ಫೋಕಸ್ ಇನ್ವಾಲ್ವ್ಮೆಂಟ್ ರೋಟೇರಿಯನ್ PHF ವಿವೇಕ್ ಪುಣ್ಯಮೂರ್ತಿ ಅವರು, ಡಿಸ್ಟ್ರಿಕ್ಟ್ ಬಜೆಟ್ ಅವೇರ್ನೆಸ್ ಆಫ್ ಆರೋಗ್ಯ ಸ್ವಚ್ಛತಾ ರೋಟೇರಿಯನ್ ಭಾಗವತ್ HB, ಫೇಸ್ ಬಿಲ್ಡಿಂಗ್ ಪ್ರದೀಪ್ ಕುಮಾರ್ HR, ಎಲ್ಲರಿಗೂ ಶುಭ ಸಂಜೆಯ ನಮಸ್ಕಾರಗಳು. ಈ ಸಮಾರಂಭದ ಮುಖ್ಯ ಅತಿಥಿ ಹಾಗೂ ಪದ ಪ್ರಧಾನ ಅಧಿಕಾರಿಯಾಗಿ ಆಗಮಿಸಿರುವ ರೋಟೇರಿಯನ್ MPHF D ಶೇಖರ್ ಶೆಟ್ಟಿ ಅವರೇ, ನಮ್ಮ ರೋಟರಿ ಸಮಿತಿಯ ನಿರ್ಗಮಿತ ಅಧ್ಯಕ್ಷರಾದ ರೋಟೇರಿಯನ್ KLS ದಿನೇಶ್ ಅವರೇ, ವಲಯ 8ರ ಅಸಿಸ್ಟೆಂಟ್ ಗವರ್ನರ್ ಆಗಿರುವ ರೋಟೇರಿಯನ್ ಅರುಣ್ ರಕ್ಷಿತ್ ಅವರೇ, ವಲಯ 8ರ ಜಡ್ಡಲ್ ಅವರಾದ ಲೋಕೇಶ್ ವೈಡಿ ಅವರೇ, ಹಾಗೂ 2024-25ರ ಕಾರ್ಯದರ್ಶಿ ಅಧಿಕಾರ ಸ್ವೀಕರಿಸಿರುವ ರೋಟೇರಿಯನ್ ನವೀನ್ ಅವರೇ, ನಮ್ಮ ಸಂಸ್ಥೆಯ ನಿರ್ಗಮಿತ ಕಾರ್ಯದರ್ಶಿಯಾಗಿರುವ
ರೊಟೇರಿಯನ್ ಸರ್ಕಿಟ್ ಅವರೇ, ಮಾಜಿ ಜಿಲ್ಲಾ ಗವರ್ನರ್ ಆದ ರೊಟೇರಿಯನ್ PHF DS ರೇವಣ್ಣ ಅವರೇ, ಹಾಗೂ ಮಾಜಿ ಅಸಿಸ್ಟೆಂಟ್ ಗವರ್ನರ್ ಆದ ರೊಟೇರಿಯನ್ ವಿವೇಕ್ ಪುಣ್ಯಮೂರ್ತಿ ಅವರೇ, ಮತ್ತೋರ್ವ ಮಾಜಿ ಅಸಿಸ್ಟೆಂಟ್ ಗವರ್ನರ್ ಆದ ರೊಟೇರಿಯನ್ ವಿನೋದ್ ಕುಮಾರ್ ಶೆಟ್ಟಿ ಅವರೇ, ನಮ್ಮ ಸಂಸ್ಥೆಯ ಮಾಜಿ ಅಧ್ಯಕ್ಷರುಗಳೇ ಹಾಗೂ ಸದಸ್ಯರುಗಳೇ, ವಲಯ 8ರ ಎಲ್ಲ ಮಾಜಿ ಅಸಿಸ್ಟೆಂಟ್ ಗವರ್ನರ್ ಅವರೇ, ಆಗಮಿಸಿರುವ ಎಲ್ಲ ರೋಟರಿಯ ಸಂಸ್ಥೆಯ ಅಧ್ಯಕ್ಷರುಗಳೇ, ಪದಾಧಿಕಾರಿಗಳೇ ಮತ್ತು ಸದಸ್ಯರುಗಳೇ, ಮಾಧ್ಯಮ ಸ್ನೇಹಿತರೇ ಹಾಗೂ ಆಗಮಿಸುವ ಎಲ್ಲ ಗೌರವಾನ್ವಿತ ಆಹ್ವಾನಿತರೇ ಮತ್ತು ರೋಟರಿ ಹ್ಯಾಂಡ್ಸ್ ಸೋದರಿಯರೇ, ನಾನು 2024-25 ಸಾಲಿನ ಮೂಡಿಗೆರೆ ರೋಟರಿ ಸಂಸ್ಥೆಯ 41ನೇ ಅಧ್ಯಕ್ಷನಾಗಿ ತಮ್ಮಗಳ ಸಮ್ಮುಖದಲ್ಲಿ ಅಧಿಕಾರ ಸ್ವೀಕರಿಸಿದೆ. ನಿಮ್ಮ ಆಶೀರ್ವಾದಗಳು ಸದಾ ನನ್ನ ಮೇಲೆ ಇರಲಿ ಅಂತ ಆಶಿಸ್ತಾ 1983ರಿಂದ ಈವರೆಗೆ ನಿರಂತರವಾಗಿ ಮೂಡಿಗೆರೆಯಲ್ಲಿ ನಮ್ಮ ರೋಟರಿ ಸಂಸ್ಥೆಯು ಸಮಾಜ ಸೇವೆಯನ್ನು ಮಾಡಿಕೊಂಡು ಬಂದಿರುತ್ತದೆ. ಅದೇ ರೀತಿಯಾಗಿ ಇನ್ನು ಮುಂದೆ ನನ್ನ ಅಧ್ಯಕ್ಷತೆ ಅವಧಿಯಲ್ಲೂ ಉತ್ತಮ ಸೇವೆಯನ್ನು ಮಾಡಿಕೊಂಡು ಹೋಗುತ್ತೇನೆ ಎಂದು ನಿಮ್ಮ ಮುಂದೆ ಹೇಳಲು ನಾನು ಇಚ್ಛಿಸುತ್ತೇನೆ. ಇದಕ್ಕೆ ನಮ್ಮ ರೋಟರಿ ಸಂಸ್ಥೆಯ ಎಲ್ಲ ಸದಸ್ಯರು ತಮ್ಮೆಲ್ಲರ ಸಹಕಾರ ಅಗತ್ಯವೆಂದು ನಾನು ಭಾವಿಸುತ್ತೇನೆ. ಈ ಸಮಾರಂಭಕ್ಕೆ ಇಲ್ಲಿಗೆ ಬಂದಿರುವಂತ ನಮ್ಮ ಜಿಲ್ಲಾ ಬಂಟರ ಸಂಘ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಸದಸ್ಯರು, ಮೂಡಿಗೆರೆ ಬಂಟರ ಸಂಘದ ಮಾಜಿ ಅಧ್ಯಕ್ಷರು, ಸದಸ್ಯರು, ಮೂಡಿಗೆರೆ ತೋಟಗಾರಿಕೆ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ನಾರಾಯಣ್ ಮಾವತರ್ ಮತ್ತು ಸೋದರಿಗಳಿಗೆ ಆಗಮಿಸುವ ಎಲ್ಲ ಸಂಘ ಸಂಸ್ಥೆ ಅಧ್ಯಕ್ಷರು, ಸದಸ್ಯರುಗಳಿಗೆ ಧನ್ಯವಾದಗಳನ್ನು ನಾನು ಸಲ್ಲಿಸುತ್ತೇನೆ. ನನಗೆ ಈ ಅವಕಾಶವಾಗಿ ವಂದಿಸುತ್ತಾ ನನ್ನ introduction. Addressed by Sir. ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರೇ, ರೋಟರಿ ಮಿತ್ರರೇ, ಹ್ಯಾಂಡ್ಸ್ಗಳೇ, ವಿವಿಧ ಸಂಘ ಸಂಸ್ಥೆಗಳ ಆಹ್ವಾನಿತರೆ ಮತ್ತು ಸಾರ್ವಜನಿಕ ಬಂಧುಗಳೇ, ನಾನು ಎಲ್ಲರಿಗೂ ನಮಸ್ಕಾರ. ಪ್ರಥಮವಾಗಿ ನನ್ನನ್ನು ಈ ಸಭೆಗೆ ಇದು ಮಾಡಿದಂತಹ ವರುಣ್ರವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮತ್ತು ನನ್ನನ್ನು ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಕರೆದಿರ್ತಕ್ಕಂಥ ಮೂಡಿಗೆರೆ ರೋಟರಿ ಕ್ಲಬ್ನವರಿಗೂ ಕೂಡ ವಂದನೆಗಳನ್ನು ಅರ್ಪಿಸ್ತೇನೆ. 2023-24 ತಂಡ ಆದಂತಹ ಶ್ರೀಯುತ ರೋಟೇರಿಯನ್ ತೇಜಸ್ವಿ KLS ಮತ್ತು ಯಂಗ್ ಅಂಡ್ ಡೈನಮಿಕ್ ಸಚಿನ್ ಎಸ್ ಒಂದು ಉತ್ತಮವಾದ ಕಾರ್ಯವನ್ನು ಮಾಡಿದ್ದೀರಾ. ಎಲ್ಲ ಒಂದು ಫೀಲ್ಡ್ನಲ್ಲೂ ಕೂಡ ನಮ್ಮ ಏನು ಡಿಸ್ಟ್ರಿಕ್ಟ್ ಪ್ರಾಜೆಕ್ಟ್ ಇರ್ಬೋದು ಅಥವಾ ವಿವಿಧ ಅವೆನ್ಯೂ ಆಫ್ ಸರ್ವಿಸಸ್ ಏನಿದೆ ಅದೆಲ್ಲರಲ್ಲೂ ಕೂಡ ಉತ್ತಮವಾದ ಒಂದು ಕಾರ್ಯಕ್ರಮವನ್ನು ಮಾಡಿದರೆ ಪ್ರಥಮವಾಗಿ ನಿಮಗೆ ಅಭಿನಂದನೆಗಳನ್ನ ತಿಳಿಸ್ತೇನೆ. ಹಾಗೆಯೇ ಈಗಿನ ತಂಡ 2024-25 ನರೇಂದ್ರ ಶೆಟ್ಟರು ಹಾಗೂ ನವೀನ್ TM ಅವರು, ನೀವು ಕೂಡ ಉತ್ತಮವಾದ ಕಾರ್ಯವನ್ನ ಮಾಡಿ ಅಂತ ಶುಭಾಶಯವನ್ನು ಕೋರುತ್ತಾ, ಇಲ್ಲಿ ನೆರೆದಿರ್ತಕ್ಕಂಥ ನಮಗೊಂದು ವರದಾನ ಅಂತಂದ್ರೆ ನಮ್ಮ PDG ಅವರಾದಂಥ ರವಿಯಣ್ಣ ತುಂಬಾ ಒಂದು ರೋಟರಿ ಬಗ್ಗೆ ಅನುಭವನ ಹೊಂದಿರ್ತಕ್ಕಂಥವ್ರು, ಅದು ತುಂಬಾ ಮಾಹಿತಿಗಳನ್ನ ಹೊಂದಿರ್ತಕ್ಕಂಥವ್ರು ಇದ್ದಾರೆ. ಹಾಗೆ ತುಂಬಾ ಕಾರ್ಯಕ್ರಮಗಳು ಮಾಡಿರ್ತಕ್ಕಂತಹ ಫಾಸ್ಟ್ ಏಜಸ್ ಇದ್ದಾರೆ ಹಾಗೂ ಹಿರಿಯರುಗಳಿದ್ದಾರೆ. ಹಾಗೂ ಜೊತೆಗೆ ನಮ್ಮ ಅರುಣ್ ರಕ್ಷಿರಿ ಅವರು ಕೂಡ ತುಂಬಾ ಕೆಲಸಗಳನ್ನ ಮಾಡಬೇಕು ಅಂತಕ್ಕಂಥ ಆಸೆಯನ್ನ ಹೊಂದಿ ಈ ಒಂದು 24-25 ಸಾಲಿನ ಏರಿಯವರಾಗಿದ್ದಾರೆ. ಅವರ ಮುಂದೆ ತಿಳಿಸ್ಕೊಡ್ತಾರೆ. ಅವರಿಗೆ ಕೈ ಜೋಡಿಸಿ ಮತ್ತೆ ಜೊತೆಗೆ ಅವರು ತಮ್ಮ ತಂಡವನ್ನು ಉತ್ತಮವಾಗಿ ಕಟ್ಕೊಂಡಿದ್ದಾರೆ. ಉತ್ತಮವಾದ ಝೋನಲ್ ಕೋಆರ್ಡಿನೇಟರ್ಸ್ ಇದ್ದಾರೆ. ಅವ್ರಿಗೆ ಉತ್ತಮವಾದ ಅನುಭವ ಇದೆ. ಅವ್ರನ್ನು ಕೂಡ ಅಧ್ಯಕ್ಷರು ದಯವಿಟ್ಟು ಎಲ್ಲ ಕೋಆರ್ಡಿನೇಟರ್ ಏನು ಡಿಫ್ರೆಂಟ್ ಅವೆನ್ಯೂ ಆಫ್ ಸರ್ವಿಸಸ್ ಅಲ್ಲಿ ಏನೇನಿದ್ದಾರೆ ಅವುಗಳನ್ನ ನಿಮ್ಮೊಂದಿಗೆ ಸೇರಿಸ್ಕೊಂಡು ಜೊತೆಗೆ ನಾವು ಕೂಡ ನಿಮ್ಮೊಂದಿಗೆ ಇರ್ತೇವೆ. ಏನು ನಮ್ಮ ದ ಮ್ಯಾಜಿಕ್ ಆಫ್ ರೋಟರಿ ಈ ಒಂದು ಕನಸನ್ನ ನನಸು ಮಾಡೋ ನಿಟ್ಟಿನಲ್ಲಿ ನಿಮ್ಮೆಲ್ಲರಿಗೂ ಸಹಕಾರ ನಮ್ಮದು ಇತರ ದೊಡ್ಡದಾಗಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಮತ್ತೊಮ್ಮೆ ನಿಮಗೆ ಈ ಒಂದು ಮೂಡಿಗೆರೆ ತಂಡಕ್ಕೆ ಶುಭಾಶಯಗಳನ್ನು ಕೋರುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ಸ್ ಫಾರ್
addressed by AG. ಎಲ್ರಿಗೂ ನಮಸ್ಕಾರ. ವೇದಿಕೆಯ ಅಧ್ಯಕ್ಷೆ, ಇದೀಗ ತಾನೇ ಪದವಿಯನ್ನು ಹಸ್ತಾಂತರಿಸಿದ ಕಳೆದ ಸಾಲಿನ ಅಧ್ಯಕ್ಷರಾದ ತೇಜಸ್ವಿಯರೇ ಹಾಗೂ ಕಾರ್ಯದರ್ಶಿ ನವೀನ್ ಅವರೇ, ಮತ್ತೊಬ್ಬ ಕಳೆದ ಸಾಲಿನ ಕಾರ್ಯದರ್ಶಿ ಸಚಿನ್ ಅವರೇ ಹಾಗೂ ನಮ್ಮ ಡಿಸ್ಟಿಕ್ ಹಾಗೂ ಝೋನ್ನ ಮಾರ್ಗದರ್ಶಕರಾದ PDG ರವಿಯಣ್ಣ ಅವರೇ ಹಾಗೂ ನಮ್ಮ ಝೋನ್ನ ಎಲ್ಲ ಪಾಸ್ಟ್ ಏಜಿಗಳೇ, ರೋಟರಿ ಮಿತ್ರರೇ, ಆ್ಯನ್ಸ್, ಆನೆಟ್, ಜಾನೆಟ್ ಹಾಗೂ ಎಲ್ಲ ಆಹ್ವಾನಿತ ಸಾರ್ವಜನಿಕ ಬಂಧುಗಳೇ, ಕಳೆದ 23-24ನೇ ಸಾಲಿನಲ್ಲಿ ರೊಟೇರಿಯನ್ ತೇಜಸ್ವಿ KLS ಇವರು ಅಧ್ಯಕ್ಷರಾಗಿ ಹಾಗೂ ರೊಟೇರಿಯನ್ ಸಚಿನ್ S ಸೆಕ್ರೆಟರಿಯಾಗಿ ಕಳೆದ ಸಾಲಿನಲ್ಲಿ ಅತ್ಯುತ್ತಮವಾದ ಕೆಲಸಗಳನ್ನ ಮಾಡಿ ಯಶಸ್ವಿ ವರ್ಷ ಮಾಡಿದ್ದಾರೆ. ಅವರಿಗೆ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಈ ವರ್ಷ ರೊಟೇರಿಯನ್ ನರೇಂದ್ರ ಶೆಟ್ಟಿ DB ಇವರು ಅಧ್ಯಕ್ಷರಾಗಿ ಹಾಗೂ ರೊಟೇರಿಯನ್ ನವೀನ್ TM ಇವರು ಸೆಕ್ರೆಟರಿಯಾಗಿ 24-25ನೇ ಸಾಲಿನಲ್ಲಿ ಹಲವು ಮಹತ್ತರ ಯೋಜನೆಗಳನ್ನ ಇಟ್ಕೊಂಡು ಇವರು ಈಗ ಅಧಿಕಾರನ ಹಿಡಿದಿದ್ದಾರೆ. ಅವರಿಗೆ ವರ್ಷ ಇಡೀ ಯಶಸ್ಸು ಸಿಗಲಿ ಅಂತ ಹೇಳಿ ಶುಭ ಹಾರೈಸ್ತಾ ಇದ್ದಾರೆ. ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇನ್ಸ್ಟಾಲಿಂಗ್ ಆಫೀಸರ್ ಆಗಿ ರೊಟೇರಿಯನ್ MPHR B ಶೇಖರ್ ಶೆಟ್ರು ಅವರು ದೂರದಿಂದ ಬಂದು ಯಶಸ್ವಿಯಾಗಿ ಈ ಕಾರ್ಯನ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಕೂಡ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಈ ಮೂಡಿಗೆರೆ ಈಗಾಗಲೇ ನಮ್ಮ ಶೇಖರ್ ಶೆಟ್ರು ಹೇಳಿದರು, ಇದು ಪ್ರತಿಷ್ಠಿತ ಒಂದು ಕ್ಲಬ್. ಇಲ್ಲಿ ಒಬ್ಬ DG ಅವ್ರನ್ನ ಕೊಟ್ಟಂಥ ಕ್ಲಬ್ ಇದು. ರವೀಣ ಅವರು ಮೊದಲ DG ಆದವರು. ಹಾಗೇನೆ ಇಲ್ಲಿ ಪಾಸ್ಟ್ ಏಜಿ ವಿವೇಕ್ ಪುಣ್ಯಮೂರ್ತಿ ಇದ್ದಾರೆ ಹಾಗೂ ಇತರೆ ಅನೇಕ ಹಿರಿಯ ಸದಸ್ಯರುಗಳಿದ್ದಾರೆ. ಇವರೆಲ್ಲರೂ ಇಂದಿನ ಸದಸ್ಯರುಗಳಿಗೆ ಮಾರ್ಗದರ್ಶಕರಾಗಿ ಇವರು ಕೆಲಸ ಕಾರ್ಯಗಳನ್ನ ಸೂಚಿಸಿ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗೆಯೇ ಕಳೆದ ವರ್ಷ ವಿನೋದ್ ಶೆಟ್ರು ಅತ್ಯುತ್ತಮವಾಗಿ ಈ ಝೋನ್ 8 ಮುನ್ನಡೆಸ್ಕೊಂಡು ಯಶಸ್ವಿಯಾಗಿದ್ದಾರೆ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ವರ್ಷ ನಮ್ಮ RI ರೋಟರಿ ಇಂಟರ್ನ್ಯಾಷನಲ್ನ ಥೀಮ್ ಏನಿದೆ ಅಂದರೆ ಮ್ಯಾಜಿಕ್ ಆಫ್ ದಿ ರೋಟರಿ ಅಂತ. ಇದರಲ್ಲಿ ನಾವು ಬ್ಯಾನರ್ ನೋಡ್ತಾ ಇದ್ದೀವಿ, 4 ಸ್ಟಾರ್ ಇದೆ. ಈ ಸ್ಟಾರ್ಗಳಲ್ಲಿ ಮೇಲ್ನೋಟಕ್ಕೆ 4 ಕಲರ್ ಇದೆ, ಆದರೆ ಒಂದೊಂದು ಸ್ಟಾರ್ನಲ್ಲೂ 3 ಕಲರ್ ಇದೆ. ಒಟ್ಟು 12 ಕಲರ್ ಇದೆ. ಇದು 12 ಕಲರು ಯಾವುದು ಅಂದರೆ ಒಂದು ಬೇಸಿಕ್, ಒಂದು ಡಾರ್ಕ್, ಇನ್ನೊಂದು ಲೈಟ್. ಇವು 3 ಕಲರ್ ಇದೆ. ಇದರ ಸಂಕೇತ ಏನು ಅಂದರೆ ಆಕಾಶದ ತರಕ್ಕೆ ಈ ಸ್ಟಾರ್ಗಳು ಹೋಗ್ತಾ ಇದ್ದಾವೆ. ಈ ರೋಟರಿ ಯಾವಾಗಲೂ ಏನಾದರೂ ಸಾಧಿಸ್ತದೆ, ಅದರ ಸಂಕೇತ. ಮ್ಯಾಜಿಕ್ ಮಾಡೋಂಥದ್ದು ಈ ವರ್ಷದ ಧ್ಯೇಯ, ಈ ಥೀಮ್. ಈ ಲೋಗೋನ ಈ ನಮ್ಮ ಇಂಟರ್ನ್ಯಾಷನಲ್ ಅಧ್ಯಕ್ಷರಾದಂಥ ಸ್ಟೆಫ್ನಿ
ಎ ಅರ್ಚಿಕ್ ಅವರು ನಮಗೆ ಈ ವರ್ಷ ನೀಡಿದ್ದಾರೆ. ಅದೇ ರೀತಿ ನಮ್ಮ RI ಏನನ್ನ ಹೆಚ್ಚಾಗಿ ನಿರೀಕ್ಷಿಸ್ತದೆ ಅಂದರೆ ಪ್ರತಿ ಕ್ಲಬ್ನಿಂದ TRF ಫಂಡು ರೋಟರಿ ಫೌಂಡೇಶನ್ಗೆ ಹೆಚ್ಚು ದೇಣಿಗೆ ಕೊಟ್ಟು ಸಮಾಜ ಸೇವೆಗೋಸ್ಕರ ತೊಡಗಿಸ್ಕೊಳ್ಬೇಕು ಅನ್ನೋದು ಧ್ಯೇಯ ಆಗಿರ್ತದೆ. ಈ ಮೂಡಿಗೆರೆ ಕ್ಲಬ್ನಲ್ಲಿ ನಾನು ಈ ವರ್ಷ ಹೆಚ್ಚಿನ ಪ್ರತಿಯೊಬ್ಬರು 100% ದೇಣಿಗೆ ನೀಡಿ 100% TRF ನಡೆದ ಕ್ಲಬ್ ಆಗಿ ಹೊರಹೊಮ್ಮಬೇಕು ಅನ್ನೋದು ನಾನು ನಿರೀಕ್ಷೆ ಮಾಡ್ತೇನೆ. ಹಾಗೂ ನಿಮ್ಮಲ್ಲಿ ಮನವಿ ಕೂಡ ಮಾಡ್ತೇನೆ. ಈ ವರ್ಷ ಇಬ್ಬರು PHF ಆಗಿದ್ದಾರೆ, ಇಬ್ಬರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾರೆ. ಮುಂದಿನ ವರ್ಷನೂ ಕೂಡ ಹೆಚ್ಚು PHF ಮಾಡಿ ಅಂತ ಹೇಳಿ ಮನವಿ ಮಾಡಿದೆ. ಈ ವರ್ಷ ಡಿಸ್ಟ್ರಿಕ್ಟ್ ಪ್ರಾಜೆಕ್ಟ್ 4 ಇದೆ. ಹೆಲ್ತ್ ಆ್ಯಂಡ್ ಕ್ಲೀನ್ ಎನ್ವೈರನ್ಮೆಂಟ್, ಎಜುಕೇಷನ್ ವಿತ್ ಲೀಗಲ್ ಅವೇರ್ನೆಸ್, ಗೋ ಗ್ರೀನ್ ಆ್ಯಂಡ್ ಸೇವ್ ವಾಟರ್ ಅವೇರ್ನೆಸ್ ಟು ರೋಡ್ ಸೇಫ್ಟಿ. ಇವು ಈ ವರ್ಷದ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಆದ ದೇವಾನಂದ್ ಅವರು ನೀಡಿರತಕ್ಕಂಥ ಯೋಜನೆಗಳು. ಇದರ ಕೈಪಿಡಿನ ಈಗಾಗಲೇ ಎಲ್ಲ ಕ್ಲಬ್ಗಳಿಗೆ ತಲುಪಿಸಿದ್ದೀವಿ. ಈ 4 ಡಿಸ್ಟ್ರಿಕ್ಟ್ ಪ್ರಾಜೆಕ್ಟ್ ಒಳಗಡೆ ಏನೇನು ಕಾರ್ಯಗಳನ್ನ ಮಾಡಬಹುದು ಅನ್ನೋಂಥ ಮಾಹಿತಿ ಇದೆ. ದಯವಿಟ್ಟು ಅದನ್ನು ನೋಡಿಕೊಂಡು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿ ಸಮಾಜಕ್ಕೆ ಸೇವೆ ಸಲ್ಲಿಸಿ ಅಂತ ಹೇಳಿ ಮನವಿ ಮಾಡ್ತೇನೆ. ಅದೇ ರೀತಿ ಈ ವರ್ಷ ಇನ್ನೊಂದು ವಿಶೇಷ ಅಂದರೆ ಕ್ಯಾನ್ಸರ್ ಅವೇರ್ನೆಸ್ ಒಂದು ಕೈಪಿಡಿನೂ ಕೂಡ ಪುಸ್ತಕವನ್ನು ಮೊನ್ನೆ ತಾನೇ DG ಇನ್ಸ್ಟಾಲೇಷನ್ ಸೆರೆಮನಿಯಲ್ಲಿ ಬಿಡುಗಡೆ ಮಾಡಿದ್ದಾರೆ. ಅದನ್ನು ಕೂಡ ಎಲ್ಲ ಕ್ಲಬ್ಗಳಿಗೆ ಕೊಟ್ಟಿದ್ದೀವಿ. ದಯವಿಟ್ಟು ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನ ಎಲ್ಲ ಕ್ಲಬ್ನವರು ಮಾಡಿ ಜನರಲ್ಲಿ ಅರಿವು ಮೂಡಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಈ ವರ್ಷ ಡಿಸ್ಟ್ರಿಕ್ಟ್ ಆಫೀಸ್ ಬೇರರ್ ಆಗಿ ಡೈರೆಕ್ಟರ್ ಯೂತ್ ಸರ್ವಿಸ್ ನಮ್ಮ PDG ರೊಟೇರಿಯನ್ PHF DS ರವಿಯಣ್ಣ ಅವರು ನೇಮಕಗೊಂಡಿದ್ದಾರೆ. ಚೇರ್ಮನ್ 7 ಏರಿಯಾ ಆಫ್ ಫೋಕಸ್ ಎನ್ವೈರನ್ಮೆಂಟ್, ಇದರ ಚೇರ್ಮನ್ ಆಗಿ ರೊಟೇರಿಯನ್ PHF ವಿವೇಕ್ ಪುಣ್ಯಮೂರ್ತಿ ಅವರು ನೇಮಕಗೊಂಡಿದ್ದಾರೆ. ಅವರಿಗೆ ಅಭಿನಂದಿಸ್ತಾ ಇದ್ದೇನೆ. ಹಾಗೆಯೇ ಝೋನಲ್ ಕೋಆರ್ಡಿನೇಟರ್ ಆಗಿ ಡಿಸ್ಟ್ರಿಕ್ಟ್ ಪ್ರಾಜೆಕ್ಟ್ ಅವೇರ್ನೆಸ್ ಆಫ್ ಆರೋಗ್ಯ ಸ್ವಚ್ಛತಾ, ಇದು ಈ ಕ್ಲಬ್ನ ಸದಸ್ಯರಾದಂಥ ರೊಟೇರಿಯನ್ ಬಾಲರಾಜ್ ಅವರು HB ಇವರು. ಪೀಸ್ ಬಿಲ್ಡಿಂಗ್ ಆ್ಯಂಡ್ ಕಾನ್ಫ್ಲಿಕ್ಟ್ ಪ್ರಿವೆನ್ಷನ್ ರೊಟೇರಿಯನ್ ಪ್ರದೀಪ್ ಕುಮಾರ್ HR ಅವರು. ರೋಟ್ರಾಕ್ಟ್ನ ಕೋಆರ್ಡಿನೇಟರ್ ಆಗಿ ರೊಟೇರಿಯನ್ ತೇಜಸ್ವಿ KLS ಅವರು ನೇಮಕಗೊಂಡಿದ್ದಾರೆ. ಇವರ ಎಲ್ಲರ ಸಹಕಾರನ ಈ ವರ್ಷ ನಾನು ಕೇಳ್ಕೊಳ್ತಾ ಇದ್ದೇನೆ. ಇನ್ನೊಂದು ಈ ಸಂದರ್ಭದಲ್ಲಿ ಹೇಳೋದೇನು ಅಂದರೆ, ನಮ್ಮ ಝೋನ್ 8ಗೆ ಈ ವರ್ಷ ಇಂಟ್ರಾಕ್ಟ್ ಡಿಸ್ಟ್ರಿಕ್ಟ್ ಕಾನ್ಫರೆನ್ಸ್ನ ನೀಡಿದ್ದಾರೆ. ಅದು ಸಕಲೇಶ್ಪುರದಲ್ಲಿ ನಡೆಸಬೇಕು, ಡಿಸೆಂಬರ್ 1 ಅಂತ ಈಗಾಗಲೇ ನಮಗೆ ಡಿಸ್ಟ್ರಿಕ್ಕಿಂದ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಪ್ರತಿ ಕ್ಲಬ್ನವರು ಆದಷ್ಟು ಇಂಟ್ರಾಕ್ಟ್ ಕ್ಲಬ್ಗಳನ್ನ ಸ್ಥಾಪನೆ ಮಾಡಬೇಕು. 18 ವರ್ಷ ಒಳಗಿನ ಶಾಲೆಗಳಲ್ಲಾಗಲಿ ಅಥವಾ ಸಂಘ ಸಂಸ್ಥೆಗಳಲ್ಲಾಗಲಿ ಇಂಟ್ರಾಕ್ಟ್ ಕ್ಲಬ್ಗಳನ್ನ ಮಾಡಿ ಅಂತ ಕೇಳ್ಕೊಡ್ತೀನಿ. ಈಗಾಗಲೇ ಒಂದು ಕ್ಲಬ್ ಇದೆ ಅಂತ ಹೇಳಿದರು. ಇನ್ನೂ ಹೆಚ್ಚಿನ ಕ್ಲಬ್ಗಳನ್ನ ಮಾಡಿದರೆ ನಮ್ಮ ಝೋನ್ 8ಗೆ ಅಲ್ಲಿ ಕಾನ್ಫರೆನ್ಸ್ ಮಾಡೋದಕ್ಕೆ ಸುಲಭ ಆಗುತ್ತೆ. ದಯವಿಟ್ಟು ಎಲ್ಲರೂ ಇಂಟ್ರಾಕ್ಟ್ ಕ್ಲಬ್ಗಳನ್ನ ಮಾಡಿ ಅಂತ ಹೇಳಿ ಮನವಿ ಮಾಡ್ತಾ ಇದ್ದೇನೆ. ಹಾಗೆಯೇ ಈ ವರ್ಷ ಎಲ್ಲ ಏನು ನರೇಂದ್ರ ಶೆಟ್ಟರು ಹಾಗೂ ನವೀನ್ ಅವರ ತಂಡ ಎಲ್ಲ ಸಹಕಾರ ನೀಡಿ ಈ ಕ್ಲಬ್ಬು ಮತ್ತು ಯಶಸ್ವಿಯಾಗಿ ನಡೀಲಿ ಅಂತ ಹೇಳಿ ನಾನು ಕೋರ್ತಾ ಇದ್ದೇನೆ. ಅದಕ್ಕೆ ಈ ಕ್ಲಬ್ನ ಎಲ್ಲ ರೋಟರಿ ಆ್ಯನ್ಸ್ಗಳು ಹಾಗೂ ಮಕ್ಕಳು ಸಹಕಾರ ನೀಡಬೇಕು. ಹಾಗೆಯೇ ನಮ್ಮ ಝೋನ್ನ ಕ್ರೀಡಾ ಚಟುವಟಿಕೆಗಳು, ಕಲ್ಚರ್ ಚಟುವಟಿಕೆಗಳಿಗೂ ಸಹಕಾರ ನೀಡಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. Address by Installation Officer, Chief Guest, Shekhar Shetty.
ಸಭಾಧ್ಯಕ್ಷರೇ, ವೇದಿಕೆಯ ಮೇಲಿರುವ ಹಾಗೂ ಮುಂಭಾಗದಲ್ಲಿರುವ ಎಲ್ಲ ರೋಟರಿ ಗಣ್ಯರೇ, ಆಹ್ವಾನಿತ ಅತಿಥಿಗಳೇ, ರೋಟರಿ ಬಂಧುಗಳೇ, ರೋಟರಿಯ ಬಂಧುಗಳೇ ಹಾಗೂ ರೋಟರಿ ಕುಟುಂಬ ಸದಸ್ಯರು, ಶುಭ ಮುಹೂರ್ತದಲ್ಲಿ ಮೂಡಿಗೆರೆ ಕ್ಲಬ್ಬಿನ 41ನೇ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ನೆರವೇರಿದೆ. ರೋಟರಿ ನಿಂತ ನೀರಲ್ಲ, ಬದಲಾವಣೆ ಪ್ರತಿ ವರ್ಷ ಅತಿ ಅವಶ್ಯ. ನೀರು ಒಂದು ಕಡೆ ನಿಂತರೆ ಏನಾಗ್ತದೆ ಅಂತ ನಾವೆಲ್ಲ ಅನುಭವಿಸಿದ್ದೇವೆ. ನೀರು ಗಲೀಜು ನೀರಾದರೆ ಅದರಲ್ಲಿ ಉತ್ಪತ್ತಿಯಾದ ಸೊಳ್ಳೆಯಿಂದ ಮಲೇರಿಯಾ ಕಾಯಿಲೆ ಹರಡುತ್ತದೆ. ಸ್ವಚ್ಛ ನೀರಿದ್ರೂ ಕೂಡ ಅದರಿಂದ ಉತ್ಪತ್ತಿಯಾದ ಸೊಳ್ಳೆಯಿಂದ ಡೆಂಗ್ಯೂ ಹರಡುತ್ತದೆ. ಹಾಗೆ ಯಾವುದೇ ಒಂದು ಅಧಿಕಾರ ಸ್ಥಳದಲ್ಲಿ ಅದು ಶಾಶ್ವತವಾಗಿದ್ದಾಗ ಮಾತ್ರ ಸಮಸ್ಯೆಗಳು ಸಹಸ್ರಾರು. ಆದರೆ ಪ್ರತಿ ವರ್ಷಕ್ಕೊಮ್ಮೆ ಬದಲಾವಣೆ ಆಗುತ್ತಿರುವುದರಿಂದ ರೋಟರಿಯಲ್ಲಿ ಲವಲವಿಕೆ ಸದಾ ತುಂಬಿರುತ್ತದೆ. ಆದ್ದರಿಂದ ಇವತ್ತು ತನ್ನ ಸ್ನೇಹಿತನಿಗೆ ತನ್ನ ಕೈಯಿಂದಲೇ ಅಧಿಕಾರವನ್ನು ಹಸ್ತಾಂತರ ಮಾಡಿದ್ದಾರೆ ಚೈತನ್ಯರವರು, ತೇಜಸ್ವಿಯವರು. ಇವರಿಗೆ ಶುಭವನ್ನು ಹಾರೈಸ್ತೇವೆ. ನಾನು ಮೊದಲೇ ಹೇಳಿದ ಹಾಗೆ ಸ್ವಲ್ಪ ಆತಂಕ, ಸ್ವಲ್ಪ ದುಗುಡ, ಹೆಚ್ಚಿನ ಸಂತೋಷದಿಂದ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ನರೇಂದ್ರ ಶೆಟ್ಟಿ ಅವರಿಗೆ. ಈಗಾಗಲೇ ಹೇಳಿರುವ ಹಾಗೆ ಅವರ ವರ್ಷದಲ್ಲಿ ಅದ್ವಿತೀಯ ಕಾರ್ಯಕ್ರಮಗಳು ಆಗಲಿ ಅಂತ ನಾನು ಶುಭವನ್ನು ಹಾರೈಸ್ತೇನೆ. ಮೂಡಿಗೆರೆ ರೋಟರಿ ಕ್ಲಬ್ ನನಗೇನು ಹೊಸದಲ್ಲ. ಕೆಲವು ವರ್ಷಗಳ ಹಿಂದೆ ಸತತವಾಗಿ ಸಂಪರ್ಕದಲ್ಲಿದ್ದವನು ನಾನು. ರವಿಯಣ್ಣ ನಾನು ಹಲವಾರು ವಿಷಯಗಳಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ದೇವೆ. ಅವರ ಫೇಲ್ಯೂರ್ನಲ್ಲಿ, ಸಕ್ಸಸ್ನಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ. ಆದರೆ ಕಾರಣಾಂತರದಿಂದ ಅವರು ಗವರ್ನರ್ ಆಗಿದ್ದಾಗ, ಜಿಲ್ಲೆ 2 ವಿಭಾಗಗಳಾದಾಗ ಸ್ವಲ್ಪ ದೂರವಾಗಿದ್ದೇವೆ. ಆದರೆ ನಾವು ನಮ್ಮ ಮನಸ್ಸಿನಿಂದ ದೂರವಾಗಲಿಲ್ಲ. ಆ ಒಂದು ದೃಷ್ಟಿಯಿಂದ ಈ ವರ್ಷ ನನ್ನನ್ನು ಅವರು ಇಲ್ಲಿಗೆ ಕರೆದಿದ್ದಾರೆ. ಅದಕ್ಕಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ರೋಟರಿ ಯಾಕೆ ಬೇಕು? 20 ನಿಮಿಷ ಸಮಯ ಕೊಟ್ಟಿದ್ದಾರೆ. ಅಲ್ಲಿಗೆ 8 ಗಂಟೆ 40 ನಿಮಿಷ ಆಗಿದೆ. 9 ಗಂಟೆಯೊಳಗೆ ನಾನು ಮುಗಿಸಲೇಬೇಕು. ಅದು ನನ್ನ ಕರ್ತವ್ಯ ಕೂಡ. ರೋಟರಿ ನಮ್ಗೆ ಯಾಕೆ ಬೇಕು ಅಂತ ಹೇಳಿದಾಗ, ರೋಟರಿಯನ್ನು ಅನೇಕ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಾರೆ. ಈಗ ಮಾತನಾಡುವ ಒಂದು ಸಮಸ್ಯೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಸಕಲೇಶ್ಪುರಕ್ಕೆ ಬಂದಂತ ಇಲ್ಲಿಯ ಸದಸ್ಯರು ಒಂದು ಹೇಳಿದ್ರು, ಸರ್ ನಾಳೆ ಈ ಮಾತಾಡಬೇಡಿ, ಬೇರೆ ಮಾತಾಡಿ ಅಂತ. ಆಗ ನನಗೊಂದು ಕತೆ ನೆನಪಾಗ್ತದೆ. ಒಂದು ಘಟನೆ, ಕತೆ ಅಲ್ಲ, ನೈಜ ಘಟನೆ. ಅವಿಭಜಿತ ರೋಟರಿ ಜಿಲ್ಲೆ 3180ರ ಝೋನ್ 1ರ ಅಂಪಾರ್ ಕ್ಲಬ್ನಲ್ಲಿ ಇನ್ಸ್ಟಾಲಿಂಗ್ ಆಫೀಸರ್ ಆಗಿ ಹೋಗಿದ್ದೇವೆ. ಅಲ್ಲಿ ಅಧ್ಯಕ್ಷರು ತನ್ನ ಭಾಷಣದಲ್ಲಿ ಅಸಿಸ್ಟೆಂಟ್ ಗವರ್ನರ್ಗೆ ಹೇಳ್ತಾ ಇದ್ರು, ತನ್ನ ಭಾಷಣದಲ್ಲಿ, ನಮ್ಮ ಅಸಿಸ್ಟೆಂಟ್ ಗವರ್ನರ್ ಅವರು ಇವತ್ತು ಆಡಿದ ಮಾತು ನಾಳೆ ಇಲ್ಲ ಅವರಿಗೆ ಅಂತ. ಇವತ್ತೊಂದು ಮಾತಾಡ್ತಾರೆ, ನಾಳೆ ಇನ್ನೊಂದು ಮಾತಾಡ್ತಾರೆ ಅಂತ. ಇವ್ರಿಗೆ ಸಿಟ್ಟು ಬರ್ತಾ ಇದ್ರು. ನಮ್ಮ ಅಸಿಸ್ಟೆಂಟ್ ಗವರ್ನರ್ ನನ್ನ ಸ್ನೇಹಿತರು, ನೋಡಿ ನನ್ನ ಮರ್ಯಾದೆ ತೆಗಿತಾರೆ ಅಂತ, ಸ್ವಲ್ಪ ಕಾಯಿರಿ, ವೆಯ್ಟ್ ಮಾಡಿ ಅಂತ ಹೇಳಿದರು. ಅವ್ರು ಹೇಳಿದ್ದೇನು ಗೊತ್ತಾ, ಇವತ್ತು ಆಡಿದ ಭಾಷಣವನ್ನ ಅದನ್ನು ಪುನರಾವರ್ತಿಸುವುದಿಲ್ಲ ಅವರು, ನಾಳೆನೇ ಬೇರೆ ಭಾಷಣ ಮಾಡ್ತಾರೆ ಅಂತ ಹೇಳಬೇಕಿದ್ದಿತ್ತು. ಆದ್ರೆ ಇವತ್ತು ಆಡಿದ ಮಾತು ನಾಳೆ ಇಲ್ಲ ಅಂತ ಹೇಳಿದ್ರು. ಹಾಗೆ ನನ್ನ ಸ್ನೇಹಿತರು ಹೇಳಿದ್ರು, ಸ್ವಲ್ಪ ಬೇರೆ ಮಾತಾಡಿ ಸರ್ ಅಂತ ಹೇಳಿದ್ರು. ಯಾಕಂದ್ರೆ ಅವರಲ್ಲಿ ಬಂದಿದ್ದಾರೆ. ಅದನ್ನೇ ಕೇಳಿದ್ರೆ ಪುನಃ ಚರ್ಮಣವಾದೀತು ಎನ್ನುವ ದೃಷ್ಟಿಯಿಂದ ಅವರು ಹೇಳಿದ್ದಾರೆ. ರೋಟರಿ ಅಂತ ಹೇಳುವಂಥದ್ದು ಬೇರೆ ಹೇಳಲಿಕ್ಕೆ ಆಗೋದಿಲ್ಲ. ರೋಟರಿ ಯಾಕೆ ಪ್ರಾರಂಭ ಆಗಿದೆ ಅಂತ ಹೇಳೋದನ್ನ ಬೇರೆ ಹೇಳಲಿಕ್ಕೆ ಆಗೋದಿಲ್ಲ. ರೋಟರಿಯ ಕಾರ್ಯಕ್ರಮಗಳ ಉದ್ದೇಶವನ್ನ ಬೇರೆ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಬೇರೆ ವಿಷಯಗಳನ್ನು ನಾನು ನಿಮಗೆ ಹೇಳ್ಬೋದು ಅಷ್ಟೇ. ರೋಟರಿ ಪ್ರಾರಂಭವಾದ ಉದ್ದೇಶವೇ ಸಮಾಜ ಸೇವೆಗಾಗಿ ಅಲ್ಲ. ಅದನ್ನು ತಾವೆಲ್ಲರೂ ದಯವಿಟ್ಟು ತಿಳ್ಕೊಳ್ಬೇಕು. ರೋಟರಿ ಸರ್ವಿಸ್ ಓರಿಯೆಂಟೆಡ್ ಇನ್ಸ್ಟಿಟ್ಯೂಷನ್ ಅಲ್ಲ, ಸಂಸ್ಥೆ ಅಲ್ಲ. ರೋಟರಿ ಇಸ್ ಮೆಂಬರ್ ಓರಿಯೆಂಟೆಡ್ ಆರ್ಗನೈಸೇಷನ್. ಯಾವ ರೀತಿಯಲ್ಲಿದೆ ನೋಡಿ. ಅದಕ್ಕೆ ಹಿರಿಯರು ಹೇಳ್ತಾರೆ, ರೋಟರಿ ಒಂದು ವಿಶ್ವವಿದ್ಯಾನಿಲಯ ಇದ್ದಂತೆ. ಅದರ ಸಿಲೆಬಸ್ಗಳು, ಸಬ್ಜೆಕ್ಟ್ಗಳು, ಅದನ್ನು ಅಳವಡಿಸ್ಕೊಳ್ತಕ್ಕಂಥ ವಿಷಯಗಳು ಸಮಗ್ರತೆಯನ್ನು ಒಳಗೊಂಡಿದೆ, ಸಮಗ್ರವಾಗಿದೆ.
ರೋಟರಿ ಸದಸ್ಯರಲ್ಲಿ ಆತ್ಮೀಯತೆಯ ಬೀಜವನ್ನ ಬಿತ್ತಿ ಒಡನಾಟವನ್ನ ಉತ್ತಮಪಡಿಸಿ ಸ್ನೇಹವನ್ನ ಬಲಪಡಿಸಿ ಅವರಲ್ಲಿ ಒಂದು ಹೊಸ ಹುರುಪನ್ನ ನೀಡಿ ತನ್ಮೂಲಕ ಸೇವೆಯನ್ನ ಮಾಡತಕ್ಕಂಥ ಒಂದು ಹೊಸ ವ್ಯವಸ್ಥೆ ರೋಟರಿಯಲ್ಲಿ. ಎಷ್ಟು ಚೆನ್ನಾಗಿದೆ. ನಾವು ಚೆನ್ನಾಗಿದ್ದಾಗ ಈ ಸಮಾಜದ ಬಗ್ಗೆ ನಾವು ಗಮನವನ್ನು ಹರಿಸಬಹುದು ಎನ್ನುವ ದೃಷ್ಟಿಯಿಂದ ರೋಟರಿ ಸದಸ್ಯರು ತಮ್ಮಲ್ಲಿ ಒಡನಾಟ ಮಾತ್ರ ಅಲ್ಲ, ಈ ಸಮಾಜ ಹೇಗಿರಬೇಕು ಎನ್ನುವುದರ ಬಗ್ಗೆ ನಮ್ಮ ಸೇವೆಯಲ್ಲಿ 5 ವಿಧದ ಸೇವೆಗಳಿವೆ. ಕ್ಲಬ್ ಸರ್ವಿಸ್ ಅಂತ ಹೇಳಿದ್ರೆ ವೈಯಕ್ತಿಕ ವ್ಯಕ್ತಿತ್ವ ವಿಕಸನಕ್ಕೆ ಬೇಕಾದ, ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ವಿಕಸನಕ್ಕೆ ಬೇಕಾದ ಕಾರ್ಯಕ್ರಮಗಳನ್ನು ಅಳವಡಿಸಿಕೊಳ್ಳುವುದು. ಬದಲಾಗುತ್ತಿರುವ ಕಾಲಘಟ್ಟದಲ್ಲಿ ಬದಲಾಗುತ್ತಿರುವ ಹೊಸ ಹೊಸ ಆಧುನಿಕತೆಯಲ್ಲಿ ಮಾನವೀಯ ಸಂಬಂಧಗಳು ನಶಿಸಿ ಹೋಗುತ್ತಿವೆ. ಮಾಡಲು ಸಾಧ್ಯವಾಗದ ಕೆಲಸವನ್ನ ಯಂತ್ರೋಪಕರಣಗಳಿಂದ, ರೋಬೋಟ್ಗಳಿಂದ ಮಾಡಿಸುವುದನ್ನು ನಾವು ಕಲಿತಿದ್ದೇವೆ. ಆದರೆ ಯಂತ್ರಕ್ಕೆ ಮಾನವೀಯತೆ ಇಲ್ಲ, ಯಂತ್ರಕ್ಕೆ ಮಾನವೀಯ ಸಂಬಂಧಗಳಿಲ್ಲ, ಯಂತ್ರಕ್ಕೆ ಪ್ರೀತಿ ಇಲ್ಲ, ವಿಶ್ವಾಸವಿಲ್ಲ, ಹಾಗೂ ಅನುಕಂಪವಿಲ್ಲ. ಅದು ಯಾರಿಂದ ಬರಬೇಕು? ನಮ್ಮಲ್ಲಿ ಬರಬೇಕು. ಆ ನಿಟ್ಟಿನಲ್ಲಿ ರೋಟರಿ ಹೊಸ ಹೊಸ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ. ಮಾನವೀಯ ಸಂಬಂಧಗಳು ನಶಿಸಿ ಹೋಗುತ್ತಿರ್ತಕ್ಕಂಥ ಕಾಲದಲ್ಲಿ ಮನುಷ್ಯರು ಯಾವ ರೀತಿ ಬದಲಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ ನನಗೆ ಭಾರಿ ಆಶ್ಚರ್ಯ ಆಯಿತು. ರೋಟರಿ ಒಂದು ಹೇಳ್ತದೆ, ನೀವು ಸಂತೋಷ ಪಡಿ, ನಿಮ್ಮ ಮುಖದಲ್ಲಿ ಒಂದು ನಗುವಿರಲಿ. ಎಷ್ಟು ಚೆನ್ನಾಗಿದೆ ನೋಡಿ. ನೀವು ಸಂತೋಷ ಪಡಿ, ಸದಾಕಾಲ ನಿಮ್ಮ ಮುಖದಲ್ಲಿ ಒಂದು ನಗುವಿರಲಿ. ಅದು ಹೊಸದೇನಲ್ಲ, ನಮ್ಮ ಭಾರತೀಯರಿಗೆ. DVG ಅವರು ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಮಾತನ್ನೇ ಹೇಳ್ತಾರೆ, ನಗುವುದು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗಿಸುತ್ತ ಬಾಳುವುದು, ನಗಿಸುತ್ತ ನಗುವುದು ಅತಿಶಯದ ಧರ್ಮ. ನಗಿಸುವ ನಗಿಸಿ ನಗುತ್ತ ಬಾಳುವ ವರವನಿಗೆ ಕೊಡೋ ಬೇಡಿಕೊಳ್ಳೋ ಮಂಕುತಿಮ್ಮ. ಎಷ್ಟು ಚೆನ್ನಾಗಿದೆ. ನಾನು ಮಾತ್ರ ನಗೋದಲ್ಲ, ಇಡೀ ಸಮಾಜದ ಮುಖದಲ್ಲಿ, ಸಮಾಜದ ಜನರ ಮುಖದಲ್ಲಿ ನಗು ಬರಬೇಕು. ಆಗ ನಾನು ಮಾಡಿದ ಕೆಲಸದಿಂದ, ನಾನು ಮಾಡಿದ ಸೇವೆಯಿಂದ, ನಾನು ಮಾಡಿದ ಉಪಕಾರದಿಂದ, ನಾನು ಮಾಡಿದ ಗುರುತಿಸುವಿಕೆಯಿಂದ ಇನ್ನೊಬ್ಬನ ಮುಖದಲ್ಲಿ ಹೊರಸೂಸುವ ನಗುವನ್ನು ನೋಡಿ ನಾವು ಸಂತೋಷ ಪಡೋದಿದೆಯಲ್ಲ, ಅದು ರೋಟರಿ ಸೇವೆ. ಸರ್ವಿಸ್ ಅಬೌವ್ ಸೆಲ್ಫ್ ಅಂತ ಹೇಳೋದು ಹಾಗೆ. ಎಷ್ಟು ಚೆನ್ನಾಗಿದೆ ಸರ್ವಿಸ್ ಅಬೌವ್ ಸೆಲ್ಫ್. ನಾವು ಮಾಡಿದ ಸೇವೆಯಿಂದ ಇನ್ನೊಬ್ಬರ ಮುಖದಲ್ಲಿ ಆ ನಗು ಬರಬೇಕು, ಅಲ್ಲಿ ಕನೆಕ್ಟ್ ಆಗಬೇಕು. ನಾನು ವೀಲ್ ಚೇರನ್ನು ಕೊಡ್ತಾ ಹೋಗ್ಬೋದು. ಎಷ್ಟೋ ಜನರಿಗೆ ಬಟ್ಟೆಗಳನ್ನ ಕೊಡ್ತಾ ಹೋಗ್ಬೋದು, ಅವ್ರ ಮುಖನೇ ನೋಡೋದಿಲ್ಲ. ಫೋಟೋ ತೆಗಲಿಕ್ಕೋಸ್ಕರ ನಾವು ಸೇವೆ ಮಾಡಿದ ಸೇವೆ ಅನ್ಸೋದಿಲ್ಲ. ನಾವು ಅವರನ್ನ ಟಚ್ ಹಾಕಬೇಕು, ಅವರ ಮನಸ್ಸನ್ನ ಮುಟ್ಟಬೇಕು, ಅವರ ಸಮಸ್ಯೆಗಳನ್ನು ಅರಿತುಕೊಳ್ಳಬೇಕು, ಅವರ ಮನದಾಳಕ್ಕೆ ನಾವು ಹೋಗಿ ಅವರ ಪ್ರೀತಿಯನ್ನ ಗಳಿಸಬೇಕು. ಆಗ ಅವರ ಮುಖದಲ್ಲಿ ಸೂಸುವ ನಗೆ ನಮಗೆ ಸಂತೋಷವನ್ನು ಕೊಡುವುದು. ಅದು ನಿಜವಾದ ಸಂತೃಪ್ತಿ. ಈಗಿನ ಜನಜೀವನ ಹೇಗಾಗಿದೆ ಅಂತ ಹೇಳಿದ್ರೆ, ಇತ್ತೀಚೆಗೆ ನಡೆದ ಘಟನೆ ನಿಮ್ಗೆ ಗೊತ್ತಿರಬಹುದು. ನಮ್ಮ ಕರಾವಳಿ ಜಿಲ್ಲೆಗಳಲ್ಲಿ ಗಾಳಿ ಮಳೆ ಜಾಸ್ತಿ ಆಗಿದೆ ಈ ವರ್ಷ. ಒಂದು ಮನೆಯಲ್ಲಿ ಗಾಳಿ ಮಳೆ ಬಂದು ಹಂಚಿನ ಮನೆ, ಹಂಚೆಲ್ಲ ಹಾರಿ ಹೋಗ್ತದೆ. ಆ ಮನೆ ಯಜಮಾನ ಗಡಿಬಿಡಿಯಲ್ಲಿ ಹೊರಗೆ ಬರ್ತಾನೆ, ಎಲ್ಲ ಹಂಚು ಹಾರಿ ಹೋಗಿದೆ. ಅದು ಓಡಿ ಬಂದು ಹೊರಗಡೆ ನೋಡ್ತಾನೆ, ಪಕ್ಕದ ಮನೆಯದ್ದು ಏನಾಗಿದೆ ಅಂತ. ಪಕ್ಕದ ಮನೆ ಹಂಚು ಹಾರಿ ಹೋಗಿದೆ. ಸಾಕು, ತೊಂದರೆ ಅವನು ಹೋಗಿದ್ದಲ್ಲ, ಹೋಗ್ಲಿ, ನಾನು ಹೋಗ್ಲೂ ಪರವಾಗಿಲ್ಲ. ಅಂತಹ ಸ್ಥಿತಿಗೆ ನಾವು ತಲುಪಿದ್ದೇವೆ. ಇಂತಹ ಸ್ಥಿತಿಯನ್ನು ಬದಲಾಯಿಸಬೇಕಾದದ್ದು, ಅವರಲ್ಲಿ ಜಾಗೃತಿಯನ್ನು ಮೂಡಿಸಬೇಕಾದದ್ದು, ಅವರ ಮನ ಪರಿವರ್ತನೆ ಮಾಡಬೇಕಾದದ್ದು ನಮ್ಮ ರೋಟರಿ ಮುಖಾಂತರ ಆಗಬೇಕಾಗಿದೆ. ಕಟ್ಟಡ ಕಟ್ಟುವಂಥದ್ದು, ರಸ್ತೆ ಮಾಡುವಂಥದ್ದು, ಬ್ರಿಡ್ಜ್ ಮಾಡುವಂಥದ್ದು, ಆಸ್ಪತ್ರೆ ಮಾಡುವಂಥದ್ದು ಸರ್ಕಾರ ಮಾಡುತ್ತೆ. ಅದಕ್ಕಾಗಿಯೇ ಸರ್ಕಾರ ಅಂತಿರೋದು, ಅದಕ್ಕಾಗಿಯೇ ನಮ್ಮ ಟ್ಯಾಕ್ಸ್ ಅನ್ನು ಅವರು ಉಪಯೋಗಿಸ್ಕೊಳ್ತಾ ಇದ್ದಾರೆ. ನಮ್ಮ ಕೆಲಸ ಸರ್ಕಾರ ಮುಟ್ಟದ ಕೆಲಸಗಳನ್ನ, ಸರ್ಕಾರ ಟಚ್ ಆಗದ ಕೆಲಸಗಳನ್ನ, ಸರ್ಕಾರದ ಮಾಡಲಾಗದ ಕೆಲಸಗಳನ್ನ ನಾವು ಮಾಡಬೇಕಾಗಿದೆ. ಮನುಷ್ಯರ ಮನಸ್ಸಿನ ಬದಲಾವಣೆಯನ್ನು ನಾವು ಮಾಡಬೇಕಾಗಿದೆ. ರೋಟರಿಗೆ ಎಲ್ಲರೂ ಬರ್ತಾರೆ, ರೋಟರಿ ಏನೋ ಸಿಗ್ತದೆ ಅಂತ ಬರ್ತದೆ ಅಂತ ಹೇಳ್ತಾರೆ.
ಬದುಕನ್ನು ಕಟ್ಟಿಕೊಳ್ಳಲು ರೋಟರಿಗೆ ಬರಬೇಡಿ ಅಥವಾ ಯಾವ ಸಂಘ ಸಂಸ್ಥೆಗಳು ಬರಬೇಡಿ, ಬದುಕನ್ನು ಬದಲಾಯಿಸಲು. ಇನ್ನೊಮ್ಮೆ ಹೇಳ್ತಾನೆ, ಬದುಕನ್ನು ಕಟ್ಟಿಕೊಳ್ಳಲು ರೋಟರಿಗೆ ಬರಬೇಡಿ, ಬದುಕನ್ನು ಬದಲಾಯಿಸಲು ರೋಟರಿಗೆ. ನಾವು ಮನಸ್ಸು ಮಾಡಿದರೆ ಸಾವಿರಾರು ಜನರ ಬದುಕನ್ನು ಬದಲಾಯಿಸಬಹುದು ಅಂತ ಸಾಮರ್ಥ್ಯ ರೊಟೇರಿಯನ್ನಲ್ಲಿದೆ. ಅದನ್ನು ಅರ್ಥಕೊಂಡು ನಾವು ಕೆಲಸವನ್ನು ಮಾಡಬೇಕಾಗಿದೆ. ಹಾಗೆ ಹೇಳ್ತಾ ಇರುವಾಗ ನನಗಿನ್ನೊಂದು ಘಟನೆ ನೆನಪಾಗ್ತದೆ. ನಮ್ಮ ಜನಜೀವನದಲ್ಲಿ ಒಂದು ವೈಷಮ್ಯಗಳು ಬೆಳೀತಾ ಇವೆ. ಆಧುನಿಕತೆ ಹೆಚ್ಚುತ್ತಿದ್ದ ಹಾಗೆ ಪ್ರೀತಿ ಮಾಯವಾಗ್ತಿದೆ, ಸ್ನೇಹ ಮಾಯವಾಗ್ತಾ ಇದೆ, ಸಂಬಂಧಗಳು ಮಾಯವಾಗ್ತಾ ಇದೆ. ವೈಷಮ್ಯಗಳು, ದ್ವೇಷಗಳು, ಇನ್ನೊಬ್ಬನನ್ನ ಬಿಡೋದಿಲ್ಲ ಎನ್ನುವಂಥ ಪ್ರಯತ್ನಗಳು ಜಾಸ್ತಿ ಆಗ್ತದೆ. ಆದರೆ ಯಾರೋ ಒಬ್ಬರು ಸತ್ರು ಆಕ್ಸಿಡೆಂಟಲ್ಲಿ, ಅಲ್ಲಿಗೆಲ್ಲ ಹೋಗ್ತೇವೆ. ಹೋದಾಗ ಆ ಸ್ಮಶಾನದಿಂದ ಬರುವಷ್ಟವರೆಗೆ ಲೈಫ್ ಇಷ್ಟೇನೆ, ಇನ್ನೊಂದಿದೆಯಲ್ಲ ಲೈಫ್ ಬಂದ್ರೆ ಇಷ್ಟೇನೆ ಅಂತ, ಅದಲ್ಲ, ಲೈಫ್ ಇಷ್ಟೇನೆ. ನೀನು ಎಷ್ಟು ಚೆನ್ನಾಗಿದ್ರು ಪಾಪ, ನನ್ನ ಜೊತೆಗೆ ಎಷ್ಟು ಆತ್ಮೀಯತೆಯಿಂದ ಇದ್ರು, ಜಗಳ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಹೇಳೋದು, ಎಷ್ಟು ಆತ್ಮೀಯತೆಯಿಂದ ಇದ್ರು, ಎಷ್ಟು ಒಳ್ಳೆಯ ಮನುಷ್ಯ. ಲೈಫ್ ಇಷ್ಟೇ, ನಮ್ಮದು ಎಲ್ಲ ಹಾಗೆ. ಯಾಕೆ ಬೇಕು ನಮ್ಗೆ ಇನ್ನೊಬ್ಬರ ಜೊತೆ ವೈಷಮ್ಯ? ಎಲ್ಲರೂ ಒಂದು 4 ದಿನ ಇರೋದು, ಪ್ರೀತಿಯಿಂದ ಇರಬಾರ್ದ ಅಂತೇಳಿ ಸ್ಮಶಾನದಿಂದ ಮನೆಗೆ ಬಂದು ಸ್ನಾನ ಮಾಡಿ ಊಟ ಮಾಡಿ ಕೂತಾಗ ಮಗ ಬಂದು ಹೇಳ್ತಾನೆ, ಅಪ್ಪ ಅವನು ನಮ್ಮ ತೋಟದ ಬದಿಯಲ್ಲೇನೋ ಬೇಲಿ ಹಾಕಿದ್ರೆ ಅವನನ್ನು ನಾನು ಬಿಡೋದಿಲ್ಲ, ಲಕ್ಷ ಖರ್ಚಾಗಲಿ ಅವನನ್ನು ನಾನು ಬಿಡೋದಿಲ್ಲ ಅಂತ ಮತ್ತೆ ಪ್ರಾರಂಭ ಆಗ್ತದೆ. ಸ್ಮಶಾನದಲ್ಲಿ ಮಸಣ ವೈರಾಗಿ ಅಲ್ಲೇ ಮುಗಿತು. ಅಂಥ ಪರಿಸ್ಥಿತಿಯಲ್ಲಿ ಬಂದಿದೆ. ಜನಜೀವನವನ್ನು ಬದಲಾಯಿಸಬಹುದಾದ ಸಾಮರ್ಥ್ಯ ರೋಟೇರಿಯನ್ನಲ್ಲಿದೆ. ಅದಕ್ಕೊಂದು ಕಥೆ ನೆನಪಾಗ್ತದೆ. ಕಚದೇವಯಾನಿ ಕಥೆ ನಿಮಗೆಲ್ಲ ಗೊತ್ತಿರಬಹುದು. ಶುಕ್ರಾಚಾರ್ಯರ ಮಗಳು ದೇವಯಾನಿ, ದೇವಋಷಿಯ ಮಗ ಕಚ. ಶುಕ್ರಾಚಾರ್ಯರು ರಾಕ್ಷಸರ ಗುರುಗಳಿಗಿದ್ದಂಥ ವಿದ್ಯೆ ದೇವತೆಗಳ ಗುರುಗಳಿಗೆ ಇರಲಿಲ್ಲ. ಈಗ ಸಹ ಹಾಗೆ ಅಲ್ವಾ? ಬಾಂಬ್ ಮಾಡುವವರಿಗಿದ್ದಂಥ ವಿದ್ಯೆ ಚೆನ್ನಾಗಿ ಮಾರ್ಕ್ ತಕ್ಕೊಂಡು ಒಳ್ಳೆ ರೀತಿಯಲ್ಲಿ ಹೋಗುವವರಿಗಿಲ್ಲ. ದೇವತೆಗಳಿಗೆ ಅಂಥ ವಿದ್ಯೆ ಗೊತ್ತಿಲ್ಲ. ಆದರೆ ನಮ್ಮ ಶುಕ್ರಾಚಾರ್ಯರಿಗೆ ಸತ್ತವರನ್ನ ಬದುಕಿಸುವ ವಿದ್ಯೆ ಗೊತ್ತು. ದೇವತೆಗಳಿಗೆಲ್ಲ ತಲೆ ಬಿಸಿ ಆಯಿತು. ತಮಗೆ ಗೊತ್ತಿದೆ, ಕಥೆಗಳಲ್ಲಿ ಕೇಳಿದ್ದೀರೋ, ಬಹಳ ಬುದ್ಧಿವಂತರು, ಅದು ಗೊತ್ತಿಲ್ಲ ಅಷ್ಟೇ. ಕಚನನ್ನ ಆ ವಿದ್ಯೆಯನ್ನು ಕಲಿಸುವ ಸಲುವಾಗಿ ಅವರು ಶುಕ್ರಾಚಾರ್ಯರ ಕಳಿಸ್ತಾರೆ. ಕಚ ಬರ್ತಾನೆ. ಬಂದು ಆ ವಿದ್ಯೆಯನ್ನು ಅವ್ರು ಹೇಳಿಕೊಡೋದಿಲ್ಲ. ಯಾಕೆಂದ್ರೆ ಅವ್ರು ಯಾರಿಗೂ ಹೇಳಿಕೊಡೋದಿಲ್ಲ ಅಂತ ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ಹೇಳಿಕೊಡೋದಿಲ್ಲ. ಇವರೆಲ್ಲ ಬರ್ತಾರೆ, ಯಾರು ರಾಕ್ಷಸರೆಲ್ಲ ಬರ್ತಾರೆ. ಗುರೂಜಿ, ನಿಮ್ಮಲ್ಲಿಗೆ ಕಚ ಬಂದಿದ್ದಾನೆ, ಆ ದೇವತೆಗಳೇನೋ ಪ್ಲಾನ್ ಮಾಡಿ ಕಳಿಸಿದ್ದಾರೆ, ನಮಗೆ ಮಾತು ಕೊಡಬೇಕು, ನೀವು ಅವನಿಗೆ ಸತ್ತವ್ರನ್ನ ಬದುಕಿಸುವ ವಿದ್ಯೆಯನ್ನು ಹೇಳ್ಕೊಡ್ಬಾರ್ದು. ಆಯ್ತು ಅಂತ ಮಾತು ಕೊಡ್ತಾರೆ. ಅನೇಕ ದಿನಗಳಾಗ್ತದೆ. ಪ್ರಾಯಪ್ರಬುದ್ಧರಾದ ದೇವಯಾನಿ ಕಚ ಒಂದೇ ಕುಟೀರದಲ್ಲಿರುವಾಗ ಇಬ್ಬರಲ್ಲಿ ಪ್ರೇಮಾಂತರವಾಗ್ತದೆ. ಒಬ್ಬರನ್ನೊಬ್ಬರು ಬಿಟ್ಟಿರಲಾಗದ ಬಾಂಧವ್ಯ ಅವರಲ್ಲಿ ಬರ್ತದೆ, ಸ್ನೇಹವಾಗ್ತದೆ, ಪ್ರೇಮ ಬೆಳೀತದೆ. ಆಗ ಒಂದು ದಿನ ಈ ರಾಕ್ಷಸರು ಹೇಗಿರ್ತಾರೆ, ರಾಕ್ಷಸರು ಯಾರು ಗೊತ್ತಾ? ಮನಸ್ಸಿನಲ್ಲಿ ಕುಸಿತವನ್ನ, ಮನಸ್ಸಿನಲ್ಲಿ ದ್ವೇಷವನ್ನ, ಮನಸ್ಸಿನಲ್ಲಿ ಕುತಂತ್ರವನ್ನ ಬೆಳೆಸ್ಕೊಂಡವರಿಗೆ ರಾಕ್ಷಸರು ಅಂತ ಹೇಳೋದು. ಮೊದಲು ಯಾವುದೋ ಬೇರೆ ಬೇರೆ ಭೂಭಾಗಗಳಲ್ಲಿದ್ರು, ಇವತ್ತು ಒಂದೇ ಭೂಭಾಗದಲ್ಲಿದ್ದಾರೆ. ಅವರ ಮನಸ್ಥಿತಿಯನ್ನು ಹೊಂದಿಕೊಂಡು ಬರ್ತಾರೆ. ಅವರೆಲ್ಲ ಬರ್ತಾರೆ. ಅವ್ರು ಏನೂ ಸಮಾಧಾನ ಇಲ್ಲ, ಗುರುಗಳು ಮಾತು ಕೊಟ್ಟಿದ್ದಾರೆ. ಆದರೂ ಗುರುಗಳ ಹತ್ರ ಹೇಳ್ತಾರೆ, ಗುರುಗಳ ಹತ್ರ ಹೇಳೋದಿಲ್ಲ. ಈ ಕಚ ಒಂದಿನ ಗೋವುಗಳನ್ನ ಮೇಯಿಸಲು ಹೋದಾಗ ಅವನ ಜೊತೆಗೆ ಹೋಗ್ತಾರೆ. ಅವನನ್ನ ಹಿಡಿದು ಅವನನ್ನು ಕೊಲ್ತಾರೆ. ಅವನನ್ನ ಕೊಂದು ಸುಡ್ತಾರೆ. ಸುಟ್ಟರೂ ಸಹ ತೃಪ್ತಿ ಆಗುವುದಿಲ್ಲ ಅವರಿಗೆ. ಎಷ್ಟು ಈಗ ಸಹ ಅದೇ ರೀತಿ ಉಂಟಲ್ಲ ಮನುಷ್ಯರ ಭಾವನೆಗಳಲ್ಲಿ. ಏನು ಮಾಡಿದ್ರು ತೃಪ್ತಿ ಇಲ್ಲ. ನಾನು ಪೆಟ್ಟು ಹೊಡೆದ, ಬಿಟ್ಟಿದ್ರೆ ತೊಂದರೆ ಇಲ್ಲ. ಒಂದು ಕಾಲು ಹೋದ, ಬಿಟ್ಟರೆ ತೊಂದರೆ ಇಲ್ಲ. ಕೊಂದೆ ಹಾಕಿದ, ಜೈಲಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ. ಅಂತ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಇವತ್ತು. ಏನು ಮಾಡಿದ್ರು ತೃಪ್ತಿ ಇಲ್ಲ. ಸಾಯಿಸುವಷ್ಟರೊಳಗೆ ತೃಪ್ತಿ ಇಲ್ಲ. ಸಾಯಿಸಿದ್ರು, ತುಂಡು ತುಂಡು ಮಾಡಿದ್ರು, ಅದನ್ನು ಸುಟ್ಟು ಬೂದಿಯನ್ನ ಎಲ್ಲಾದ್ರೂ ನೀರಿಗೆ ಹಾಕ್ಬಿಟ್ರೆ
ಬದುಕ್ತಾರಲ್ಲ, ಶುಕ್ರಾಚಾರ್ಯರ ಮಗಳ ಮಾತಿ ಕೇಳಿ ಬದುಕ್ತಾರಂತ ಆ ನೀರನ್ನ, ಆ ಬೂದಿಯನ್ನ ಶುಕ್ರಾಚಾರ್ಯರು ಉಪಯೋಗಿಸುವ ಕಮಂಡಲನ್ನೆಲ್ಲ ಹಾಕ್ತಾರೆ, ತೀರ್ಥ ಇಟ್ಕೊಳ್ಳುವಂಥ ಪಾತ್ರೆಯಲ್ಲಿ ಅದನ್ನ ಹಾಕ್ತಾರೆ. ಇನ್ಯಾಕೆ ಬದುಕ್ತಾರೆ? ಆ ತೀರ್ಥವನ್ನ ಶುಕ್ರಾಚಾರ್ಯರು ಕುಡಿತಾರ ನೀರನ್ನ. ಈಗ ಬೂದಿ ಸಹ ಹೊರಗಿರೋದಿಲ್ಲ. ಆಯ್ತು, ಇದಿಷ್ಟು ಕಥೆ ಮುಗಿತು. ಅಷ್ಟಾದ ನಂತರ ದೇವಯಾನಿಗೆ ಕಚ ಬಾರದೇ ಇದ್ದಾಗ ಊರೆಲ್ಲ ಹೋಗ್ತಾರೆ. ತಂದೆ ಹತ್ರ ಹೇಳ್ತಾಳೆ, ಕಚ ಇಲ್ಲದೆ ನಾನು ಬದುಕೋದಿಲ್ಲ, ಕಚ ಇಲ್ಲದೆ ನಾನು ಬದುಕೋದಿಲ್ಲ. ಆಗ ಏಕಮಾತ್ರ ಪುತ್ರಿ ಇರೋರ ಪರಿಸ್ಥಿತಿ ನಿಮ್ಗೆಲ್ಲರಿಗೂ ಗೊತ್ತಿದೆ. ಒಬ್ಬಳೇ ಮಗಳು ಶುಕ್ರಾಚಾರ್ಯರಿಗೆ, ಮಗಳು ಹೇಳಿದ್ದನ್ನು ಕೇಳಲೇಬೇಕು, ಹುಡುಸ್ತಿಗೆಲ್ಲ ಜನ ಕಳಿಸ್ತಾರೆ. ಎಲ್ಲೆಲ್ಲೂ ಸಿಗದೆ ಇದ್ದಾಗ ಅವರಲ್ಲಿರುವಂಥ ಅಗಾಧ ಶಕ್ತಿಯಿಂದ ನೋಡಿದಾಗ ಇವ್ರ ಹೊಟ್ಟೆ ಒಳಗೆ ಕಚ ಇದ್ದಾನೆ. ಈಗ ಕಚರನ್ನ ಬದುಕಿಸಿದ್ರೆ ಏನಾಗ್ತದೆ ಹೇಳಿ? ಅವ್ನು ಹೊರಗೆ ಬರಬೇಕಾದ್ರೆ ಹೊಟ್ಟೆ ಹೊಡ್ಕೊಂಡು ಬರ್ಬೇಕು. ಹೊಟ್ಟೆ ಹೊಡ್ಕೊಂಡು ಬಂದ್ರೆ ಅವನು ಸಾಯ್ತಾನೆ ಅಲ್ವಾ? ಈಗ ಮಗಳು ಮಾತು ಕೇಳ್ತಾ ಇಲ್ಲ. ಆಗ ಅವ್ರು ಏನು ಮಾಡ್ತಾರೆ? ಅನಿವಾರ್ಯವಾಗಿ ಕಚನಿಗೆ, ನೀನು ಹೊಟ್ಟೆ ಹೊಡ್ಕೊಂಡು ಹೊರಗೆ ಬಾ, ನಂತರ ನನ್ನನ್ನು ನೀನು ಬದುಕಿಸುವಂತ ಅವನಿಗೆ ಸತ್ತವರನ್ನ ಬದುಕಿಸುವ ವಿದ್ಯೆಯನ್ನು ಹಾಕ್ತಾನೆ. ಹಾಗಾದ್ರೆ ಹೊಟ್ಟೆನ ಹೊಡ್ಕೊಂಡು ಹೊರಗೆ ಬರ್ತಾನೆ, ಇವರನ್ನ ಬದುಕಿಸ್ತಾನೆ, ಮತ್ತೆ ಕಾಲ ಕಳೀತವೆ, ಆ ವಿದ್ಯೆಯನ್ನು ಕಲ್ತ್ಕೊಂಡು ಹೋಗ್ತಾನೆ. ಇಲ್ಲಿ ನಾನು ಹೇಳಿ ಹೊರಟಿರೋದು, ನಮಗೆ ಏನು ಮಾಡಿದ್ರೂ ತೃಪ್ತಿ ಇಲ್ಲ. ಒಬ್ಬನಿಗೆ ಬೈದು ಈಚೆ ಬರುವಾಗ ಬೈದ ಸಮಾಧಾನ ಆಗಲಿಲ್ಲ, ಮತ್ತೆ ಹೋಗಿ ಹೊಡೆದು ಬರ್ತೇವೆ, ಅದು ಸಮಾಧಾನ ಆಗಿಲ್ಲ. ಅವನಿಗೆ ಏನೇನು ತೊಂದರೆ ಕೊಡಬೇಕೋ ಆ ತೊಂದರೆ ಕೊಡ್ತೇನೆ. ಆದರೆ ನಾವು ತಿಳ್ಕೊಳ್ಳೋದಿಲ್ಲ, ಅವನು ನಮ್ಮಂತೆ ಮನುಷ್ಯ. ದ್ವೇಷದಿಂದ ಅವನೊಬ್ಬನಿಗೆ ತೊಂದರೆ ಆಗೋದಿಲ್ಲ. ನಮ್ಮ ಹೊಟ್ಟೆಯಲ್ಲಿಯೂ ಅವನ ಬಗ್ಗೆ ಉರಿ ಎದ್ದು 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 ಆ ಬೆಂಕಿಯಿಂದ, ಲಾವಾಗ್ನಿಯಿಂದ ಅಲ್ಸರ್ ಬರ್ತದೆ. ಇಂಥ ವೈಷಮ್ಯವನ್ನು ಹೋಗಲಾಡಿಸ್ಲಿಕ್ಕೋಸ್ಕರ ಅಂದು ರೋಟರಿಯನ್ನು ಪ್ರಾರಂಭಿಸಿದೆ. ರೋಟರಿಯಲ್ಲಿ ಅದಕ್ಕೆ 5 ಕೋರ್ ವ್ಯಾಲ್ಯೂಸ್ ಇದೆ. ಮೊದಲ ಕೋರ್ ವ್ಯಾಲ್ಯೂ ಫೆಲೋಶಿಪ್, ಒಡನಾಟ. ಫೆಲೋಶಿಪ್ ಅಲ್ಲ, ಫೆಲೋಶಿಪ್. ಪರಸ್ಪರ ಒಡನಾಡುತ್ತಾ, ಸ್ನೇಹವನ್ನು ಬೆಳೆಸುತ್ತಾ, ಪ್ರತಿಯೊಬ್ಬರನ್ನ ಪ್ರೀತಿಸುತ್ತಾ, ವಿಶ್ವದಾದ್ಯಂತ ಇರುವ ಜನರೆಲ್ಲರೂ ನಮ್ಮ ಕುಟುಂಬದ ಸದಸ್ಯರೆನ್ನುವಂತೆ ವಿಶ್ವ ಭ್ರಾತೃತ್ವವನ್ನು ಸಾರುವ ಅಗಾಧವಾದ, ಉದಾರವಾದ ಮನೋಭಾವವನ್ನು ಸಮಾಜದಲ್ಲಿ ಬಿತ್ತಬೇಕು ಅಂತ ರೋಟರಿಯನ್ನು ಪ್ರಾರಂಭಿಸಿದೆ. ಹಾಗೆ ಎಲ್ಲರನ್ನೂ ಪ್ರೀತಿಸಿದಾಗ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಗೆ ವೈರಿಗಳೇ ಇರೋದಿಲ್ಲ, ನಮ್ಗೆ ಸಂತೋಷ ಪಡೋದಂತೂ ದುಃಖ ಪಡುವಂಥ ಪರಿಸ್ಥಿತಿಯೇ ಬರೋದಿಲ್ಲ. ಇದಕ್ಕಾಗಿ ಇದನ್ನ ಎಲ್ಲ ಕಡೆ ವ್ಯಕ್ತಿ ಎನ್ನುವಂಥ ಮಾತನ್ನು ಹೇಳಿದರು. ಬಂಧುಗಳೇ, ಇಷ್ಟು ಮಾತ್ರ ಅಲ್ಲ, ಸೇವೆ ಅನ್ನುವುದನ್ನ ಯಾವ ರೀತಿ ತಿಳ್ಕೊಳ್ತಾರೆ ಅಂತ ಹೇಳಿದ್ರೆ, ಉಳ್ಳವರು ಶಿವಾಲಯ ಕಟ್ಟುವರು, ನಾನೇನು ಮಾಡಲಿ ಬಡವನಯ್ಯ, ದೇಹವೇ ದೇಗುಲ ಶಿರವೇ ಹೊನ್ನ ಕಾಲೇ ಕಂಬ, ದೇಹವೇ ದೇಗುಲ ಶಿರವೇ ಹೊನ್ನ ಕಳಶವಯ್ಯ ಅಂತ ಒಂದು ಮಾತನಾಡಿದ್ದಾರೆ. ನಮ್ಮ ಹತ್ರ ಎಷ್ಟು ಸಾಧ್ಯ ಆಗ್ತದೆ ಅಷ್ಟನ್ನು ನಾವು ಮಾಡೋಣ. ರವಿಶಂಕರ್ ಡಾಕೋಜಿ ಅವರು 100 ಕೋಟಿ ರೂಪಾಯಿಯನ್ನ ರೋಟರಿ ಫೌಂಡೇಶನ್ಗೆ ದೇಣೆ ನೀಡ್ತಾರೆ. 100 ರೂಪಾಯಿ ಇಲ್ಲ, 100 ಕೋಟಿ ರೂಪಾಯಿ. ಹಾಗಂತ ಅವ್ರ ಹತ್ರ 10,000 ಕೋಟಿ ಇರಲಿಲ್ಲ, ಇದ್ದದ್ದೇ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದ್ದದ್ದು. ಇದೆಲ್ಲ ರೋಟರಿಯಲ್ಲಿ ಒಳ್ಳೆ ಕೆಲಸ ಆಗ್ತಂತ ಕೊಟ್ಟುಬಿಟ್ಟು ಎಂಥ ಒಂದು ಔದಾರ್ಯ ನೋಡಿ. ಅವ್ರು ಕೊಡ್ಲಿಕ್ಕೆ ಕಾರಣ ಏನು ಗೊತ್ತಾ? ರೋಟರಿಯನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ರೋಟರಿಗೆ ನಾವು ಕೊಟ್ಟ ಪ್ರತಿಯೊಂದು ರೂಪಾಯಿಯೂ ಕೂಡ ಅದು ದ್ವಿಗುಣಿಸಲ್ಪಟ್ಟು 4 ಮಡಿಯಾಗಿ ಈ ಸಮಾಜಕ್ಕೆ ಉಪಕಾರಕ್ಕೆ ಬರ್ತದೆ. ಸಮಾಜದಲ್ಲಿ ಅಸಹಾಯಕರಿಗೆ ನೆರವಾಗ್ತದೆ, ಹಸಿವಿನಿಂದ ಬಳಲುವವರಿಗೆ ಆಹಾರವನ್ನು ಒದಗಿಸ್ತದೆ, ಕಾಯಿಲೆಯಿಂದ ಬಳಲುವವರಿಗೆ ಉತ್ತಮ ಆರೋಗ್ಯವನ್ನು ನೀಡ್ತದೆ, ವಿದ್ಯಾಭ್ಯಾಸಕ್ಕಾಗಿ ಯಾಚಿಸುವವರಿಗೆ ಅತ್ಯುತ್ತಮ ವಿದ್ಯಾಭ್ಯಾಸವನ್ನು ಕೊಡ್ತದೆ ಅನ್ನೋದನ್ನು ಮನಗಂಡ ನಂತರ ರವಿಶಂಕರ್ ಡಾಕೋಜಿ 100 ಕೋಟಿ ರೂಪಾಯಿಯನ್ನು ದಾನ ಮಾಡ್ತಾರೆ. ಇನ್ನೊಂದು ಘಟನೆ ನನಗೆ ನೆನಪು ಬರ್ತದೆ. ಅತ್ಯಂತ ಶ್ರೀಮಂತ ಒಬ್ಬ ರೋಟರಿಯ ಸದಸ್ಯರಾಗಿದ್ದವರು ಆ ರೋಟರಿ ಕ್ಲಬ್ನಿಂದ ಒಂದು ಸ್ಲಮ್ ಅನ್ನ ದತ್ತು ತೆಗೆದುಕೊಂಡು, ಸ್ಲಮ್ನಲ್ಲಿರುವ ಮಕ್ಕಳಿಗೆ ಉತ್ತಮ ಆರೋಗ್ಯ ಸಿಗುವ ಸಾಧ್ಯತೆ ಇಲ್ಲ. ಆ ಮಕ್ಕಳನ್ನ ದತ್ತು ತೆಗೆದುಕೊಂಡಾಗ ಆ ಕ್ಲಬ್ಬಿನಲ್ಲಿ ಹೇಗಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ಒಂದೊಂದು ಜವಾಬ್ದಾರಿ ಕೊಡ್ತಾ ಇದ್ರು. ಇಂತಿಂಥವ್ರು ಇಂಥ ಜವಾಬ್ದಾರಿ ಮಾಡಬೇಕು. ಹಾಗೆ ಈ ಶ್ರೀಮಂತ ಈ ಫ್ಯಾಕ್ಟ್ರಿ ಮಾಲಕರಿಗೆ ಒಂದು ಕೆಲಸ ಬಂತು ಒಂದಿನ. ಏನು ಗೊತ್ತಾ? ಸ್ಲಮ್ಮಿನಲ್ಲಿರುವ ಒಬ್ಬ ಬಾಲಕನಿಗೆ ಜ್ವರದಿಂದ ಬಳಲ್ತಾ ಇದ್ದಾನೆ, ಅವನಿಗೆ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅವನನ್ನ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗುವ ಕೆಲಸ ಇವರಿಗೆ ಸರ್.
ಆಯಿತು, ಹೋಗ್ತಾರೆ. ತನ್ನ ಐಷಾರಾಮಿ ಕಾರ್ನಲ್ಲಿ ಆ ಗುಡ್ಸಲ್ ಹತ್ರ ಹೋಗ್ತಾರೆ. ಆ ಹುಡುಗನ ಕಟ್ಕೊಳ್ತಾರೆ. ಹುಡುಗ ಬಂದು ಇವ್ರ ಕಾರಲ್ಲಿ ಹಿಂಬದಿಯಲ್ಲಿ ಕುಳಿತುಕೊಳ್ತಾನೆ. ಅವನಿಗೆ ಹೋಗ್ತಾ ಇರುವಾಗ ಜ್ವರ ಎಲ್ಲ ಮರ್ತೋಗ್ತದೆ. ನನ್ನಲ್ಲಿ ಸ್ವರ್ಗಾದ್ರಿ ಇದೇನಾ, ಅಷ್ಟು ಒಳಗೆ ಹೋಗ್ತಾ ಇದ್ದಾಗ ಅವನಿಗೆ ತಂಪು ಹವೆ, ಏನೋ ಸ್ವರ್ಗದಲ್ಲೆಲ್ಲ ಹಾಗೆ ಅಂತೆ ಅಂತ ತಿಳ್ಕೊಳ್ತಾನೆ. ಹೋಗಿ ಅವನಿಗೆ ಮೆಡಿಸಿನ್ ಮಾಡಿಕೊಂಡು ವಾಪಸ್ ಬರುವಾಗ ಅವನು ಕೇಳ್ತಾನೆ, ಸರ್ ನೀವು ದೇವರ? ಅಲ್ಲ. ಮತ್ತು ಸ್ವಲ್ಪ ಹೋದ್ರೆ, ಸರ್ ನೀವು ದೇವರ? ಅಲ್ಲ. ಪುನಃ ಅದನ್ನೇ ಕೇಳಿದಾಗ, ಯಾಕೆ ಕೇಳ್ತೀಯಪ್ಪ? ಅಲ್ಲ ಸರ್, ದೇವರೆಲ್ಲ ಸ್ವರ್ಗದಲ್ಲಿ ಇರ್ತಾರಂತೆ. ಹಾಗೆ ನನ್ನ ಅಮ್ಮ ಯಾವಾಗಲೂ ನಮ್ಮ ಕಷ್ಟಕ್ಕೆ ಬಂದಾಗ, ಭಾಳ ಕಷ್ಟ ಆದಾಗ ದೇವರು ಬಂದು ನಮ್ಮನ್ನು ಕಾಪಾಡ್ತಾರಂತ. ನೀವು ಬಂದ್ರಲ್ಲ, ನೀವು ದೇವರೇ ಇರ್ಬೇಕು ಸರ್. ನನ್ನನ್ನು ಈ ಕಾರಲ್ಲಿ ಕರ್ಕೊಂಡ್ಬಂದು ಆ ಚಿಕಿತ್ಸೆ ಕೊಡಿಸಿ ನನಗೆ ಹುಷಾರು ಮಾಡಿಸಿ ಇಲ್ಲಿವರೆಗೆ ತಂದುಬಿಟ್ರಲ್ಲ, ನೀವೇ ನನ್ನ ದೇವರಿರ್ಬೇಕು ಅಂತ ಕೇಳಿದಾಗ ಆ ವ್ಯಕ್ತಿ ತನ್ನ ಹೆಚ್ಚಿನ ಸಂಪಾದನೆಯನ್ನು ರೋಟ್ರಿಗಾಗಿ ಕೊಡ್ತಾನೆ, ರೋಟ್ರಿಯ ಸೇವೆಗಾಗಿ ಕೊಡ್ತಾನೆ, ಆ ಸ್ಲಮ್ಮನ್ನು ದತ್ತು ತೆಗೆದುಕೊಳ್ಳಿಕ್ಕಾಗಿ ಕೊಡ್ತಾನೆ. ಯಾಕಂತ ಹೇಳಿದ್ರೆ ರೋಟ್ರಿಯಲ್ಲಿ ಸೇವೆ ಮಾಡುವಾಗ ನಮಗೆ ಸಿಗುವ ಆ ದೈವತ್ವದ ಪಟ್ಟ ಅಥವಾ ಸಂತೃಪ್ತಿ ಬೇರೆಲ್ಲಿಯೂ ಸಿಗಲಿಕ್ಕೆ ಸಾಧ್ಯತೆ ಇಲ್ಲ. ಸ್ನೇಹಿತರೆ, 9 ಗಂಟೆ ಆಗ್ತಾ ಬಂತು. ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ. ನಮ್ಮ ಹತ್ರ ಸಾಧ್ಯವಾದಷ್ಟು ಮಾಡೋಣ. ಈ ಸಮಾಜದಲ್ಲಿರುವ ಪ್ರತಿಯೊಬ್ಬರನ್ನ ಪ್ರೀತಿಸಲಿಕ್ಕೆ ಪ್ರಯತ್ನ ಮಾಡೋಣ. ಎದುರುಗಡೆ ಯಾರಾದರೂ ಬಂದಾಗ ಒಂದು ಮುಗುಳು ನಗುವನ್ನು ಆಡೋಣ. ಅದರಿಂದ ಏನು ಕಳ್ಕೊಳ್ತೇವೆ? ಪ್ರೀತಿ ಮತ್ತು ನಗುವನ್ನ ಹಂಚಿದಷ್ಟು ಖರ್ಚಾಗುವುದಿಲ್ಲ, ಬೆಳೀತಾ ಹೋಗ್ತದೆ. ಈ ಜಗತ್ತಿನಲ್ಲಿ ಖರ್ಚಾಗದೆ ಉಳಿಯುವಂಥದ್ದು ಅದೊಂದೇ, ಅದು ಅಕ್ಷಯ ಪಾತ್ರೆ. ಇನ್ನೊಬ್ಬರು ಮುಖ ನೋಡಿ ನಗು ಬಿಡಿ, ಆದರೆ ನಗು ಗಾಗೈಕೆಯ ನಗು ಆಗಬಾರದು. ಮಂಕುತಿಮ್ಮ ಅವರು ಇನ್ನೊಂದು ಕಡೆ ಹೇಳ್ತಾರೆ, ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಸ್ಮಿತವಾದ ನಗಿರಬೇಕು. ನಿಮ್ಮಲ್ಲಿ ನಗು ಇನ್ನೊಬ್ಬರಿಗೆ ಕೇಳಿಸಬಾರದ ಹಾಗೆ ಆ ನಗು ನಿಮ್ಮಲ್ಲಿ ಹೊರಹೊಮ್ಮುವಂತಹ ನಿಷ್ಕಳಂಕವಾದ ನಿರ್ಮಲವಾದ ನಗು. ಆ ನಗುವನ್ನು ಬೀರಿ ಈ ಸಮಾಜದಲ್ಲಿ ನಗುವಿನ ವಾತಾವರಣವನ್ನು ಸೃಷ್ಟಿಸಲು ರೋಟ್ರಿ ಅಲ್ಲದವರು ಕೂಡ ರೋಟ್ರಿಗೆ ಸೇರಿಕೊಳ್ಳಿ. ರೋಟ್ರಿಯಲ್ಲಿ ಇದ್ದವರು ರೋಟ್ರಿಯನ್ನು ಬಿಡಬೇಡಿ. ನಿರಂತರವಾಗಿ ರೋಟ್ರಿಯಲ್ಲಿರ್ತಾ ಸಮಾಜ ಸೇವೆಯನ್ನು ಮಾಡ್ತಾ ಈ ಸಮಾಜದ ಅನೇಕರಿಗೆ ಸಹಾಯಕ್ಕೆ ನಾವು ನೆರವಾಗೋಣ. ನಾವು ಮನುಷ್ಯರಾಗಿ ಹುಟ್ಟಿದ್ದಕ್ಕೆ ಸಾರ್ಥಕತೆಯನ್ನು ಪಡೆಯೋಣ. ಧನ್ಯವಾದಗಳು. ಜೈ ರೋಟ್ರಿ. ಸಂಘ ಸಂಸ್ಥೆಯ ಅಧ್ಯಕ್ಷರಿಗೆ ಶುಭಾಶಯಗಳು. ಎಲ್ರಿಗೂ ನಮಸ್ಕಾರ. ನಾನು ಮೋಡಿಬಿಡು ರೋಟರಿ ಸಂಸ್ಥೆಯ ಅಧ್ಯಕ್ಷ HS ಪ್ರಸನ್ನ ಅಂತ. ಕಳೆದ ವರ್ಷ ಅಧ್ಯಕ್ಷರಾಗಿ ರೋಟೇರಿಯನ್ ತೇಜಸ್ವಿ ಹಾಗೂ ಸಚಿನ್ ಅವರು ಅತ್ಯುತ್ತಮವಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ಅವರಿಗೆ ನಾನು ಮೋಡಿಬಿಡು ರೋಟರಿ ಸಂಸ್ಥೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ಈಗ ತಾನೇ ಅಧಿಕಾರವನ್ನು ಸ್ವೀಕರಿಸಿದಂಥ ನರೇಂದ್ರ ಶೆಟ್ಟಿ ಹಾಗೂ ನವೀನ್ ಅವರು ಮುಂದಿನ ವರ್ಷಗಳಲ್ಲಿ ಅತ್ಯುತ್ತಮವಾದಂಥ ಸೇವೆಯನ್ನು ಅವರು ಮಾಡಲಿ ಅಂತ ಹೇಳಿ ನಾನು ಶುಭವನ್ನು ಕೋರ್ತೇನೆ. ಆ ಅವಕಾಶಕ್ಕಾಗಿ ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ಶಂಭುಗೌಡ, ಬೇಲೂರು ರೋಟರಿ ಕ್ಲಬ್ನ ನಿಯೋಜಿತ ಅಧ್ಯಕ್ಷ. ತೇಜಸ್ವಿ ಮತ್ತು ಸಚಿನ್ ಅವರು ಉತ್ತಮ ಕೆಲಸವನ್ನು ಮಾಡಿ ಈ 1 ವರ್ಷವನ್ನು ಪೂರೈಸಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೆ ನರೇಂದ್ರ ಶೆಟ್ಟಿ ಅವರು ಮತ್ತು ನವೀನ್ ಅವರು ನನ್ನ ಸ್ನೇಹಿತರು. ನಾನು ಅವ್ರ ಜೊತೆಯಲ್ಲೇ ಕೆಲಸ ಮಾಡ್ತಾ ಇದ್ದೆ. ಅವರಿಗೆ ನಾನು ಶುಭವನ್ನು ಕೋರ್ತೇನೆ. ಹಾಗೆ ನಮ್ಮ ರೋಟರಿ ಕ್ಲಬ್ಬಿನ ಪದಗ್ರಹಣ ಸಮಾರಂಭವು ದಿನಾಂಕ 14ರಂದು VR ಕಲ್ಯಾಣ ಮಂಟಪದಲ್ಲಿ ನಡೆಯುತ್ತೆ. ಅಲ್ಲೆಲ್ಲರೂ ಭಾಗವಹಿಸಬೇಕಾಗಿ ಕೇಳ್ಕೊಂಡಿದ್ದೇನೆ. ಅವಕಾಶಕ್ಕಾಗಿದೆ. ನಮಸ್ಕಾರ. ನಾನು ರೋಟರಿ ಕ್ಲಬ್ ಸುಂದರೇಶ್. ಇದೀಗ ತಾನೇ ದೇಶವನ್ನು ಶುಭಾಶಯಗಳು ಹಾಗೂ ವಿಧಿವಂತ ದೃಷ್ಟಿಗೆ ಅಭಿನಂದನೆ. ಎಲ್ಲರಿಗೂ ನಮಸ್ಕಾರ. ನಾನು ಜಯಕುಮಾರ್, ಮೂಡಿಗೆರೆ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷ. ಕಳೆದ 23-24 ಸಾಲಿನ ಅಧ್ಯಕ್ಷ ತೇಜಸ್ವಿ ಅವರು, ಕಾರ್ಯದರ್ಶಿ ಸಚಿನವರು ಉತ್ತಮವಾಗಿ ಕೆಲಸ ಮಾಡಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸುತ್ತಿದ್ದೇನೆ. ಹಾಗೆ ಮುಂದಿನ 24-25 ಸಾಲಿಗೆ
ಆಯ್ಕೆಯಾಗಿರ್ತಕ್ಕಂಥ ನರೇಂದ್ರ ಶೆಟ್ಟಿ ಮತ್ತು ನವೀನ್ ಸಹ ಮತ್ತು ತಂಡದವರು ಸಹ ಎಲ್ಲ ರೋಟರಿ ಸದಸ್ಯರ ಸಹಕಾರ ಪಡೆದು ಒಂದು ಸಮಾಜಮುಖಿ ಕೆಲಸ ಮಾಡಿದೆ ಅಂತ ಹೇಳಿ ನಾನು ಮೂಡಿಗೆರೆ ಲಯನ್ಸ್ ಕ್ಲಬ್ಬಿನ ಪರವಾಗಿ ಅವರಿಗೆ ಶುಭ ಕೊಡ್ತೇನೆ. ಗುಡ್ ಈವ್ನಿಂಗ್ ಎವ್ರಿಬಡಿ. ವೀರೇಂದ್ರ, ಪ್ರೆಸಿಡೆಂಟ್ ರೋಟರಿ ಕ್ಲಬ್ ಸಕಲೇಶ್ವರ. 2023-24 ಅಷ್ಟೊಂದು ಯಶಸ್ವಿಯಾಗಿ ನಡೆಸಿದ ತೇಜಸ್ವಿ ಹಾಗೂ ಸೆಕ್ರೆಟರಿ ಸಚಿನ್ ಅವರಿಗೆ ಸಕಲೇಶ್ವರ ರೋಟರಿ ಕ್ಲಬ್ ಪರವಾಗಿ ಧನ್ಯವಾದಗಳು. ಹಾಗೆ 2024-25ನೇ ಸಾಲಿಗೆ ನೂತನವಾಗಿ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಿರುವ ನರೇಂದ್ರ ಶೆಟ್ಟಿ ಹಾಗೂ ನವೀನ್ ಅವರಿಗೆ ಶುಭಾಶಯಗಳನ್ನು ಕೊಡ್ತೇವೆ. ಧನ್ಯವಾದಗಳು. ಝೋನ್ 7ನ ಚಿಕ್ಕಮಗಳೂರು ರೋಟರಿ ಕಾನ್ಫಿಡೆಂಟ್ನ ಅಧ್ಯಕ್ಷ ತನೋಜ್ ಕುಮಾರ್ ಬಂದಿದ್ದಾರೆ. ಈ ದಿನ ಪದವಿಯನ್ನು ಸ್ವೀಕಾರ ಮಾಡಿದಂತಹ ರೋಟರಿಯನ್ ನರೇಂದ್ರ ಶೆಟ್ಟಿ ಹಾಗೂ ನವೀನ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇವೆ. ಎಲ್ಲಿಗೂ ನಮಸ್ಕಾರ. ನಾನು ಜೆ.ಸಿ. ಸುಬ್ರತ್, ಜೆ.ಸಿ. ಸಂಸ್ಥೆಯ ಅಧ್ಯಕ್ಷರು. ಈ ಹಿಂದಿನ ಸಾಲಿನ ಅಧ್ಯಕ್ಷರಾದಂತಹ ನಮ್ಮ ಜೆ.ಸಿ. ಸಂಸ್ಥೆಯ ಪೂರ್ವಾಧ್ಯಕ್ಷ ಸಹ ಆದಂತಹ ತೇಜಸ್ವಿ ಸರ್ ಅವರು ಹಾಗೂ ಅವರ ತಂಡ ಅತ್ಯುತ್ತಮವಾಗಿ ಕೆಲಸಗಳನ್ನು ಮಾಡಿದೆ. ಅವರಿಗೆ ನಮ್ಮ ಜೆ.ಸಿ. ಸಂಸ್ಥೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೆ ಇದೀಗ ತಾನೇ ಅಧಿಕಾರ ಸ್ವೀಕರಿಸಿದಂತಹ ನರೇಂದ್ರ ಶೆಟ್ಟಿಯವರು ಅವರಿಗೆ ತಮ್ಮ ಮುಂದಿನ ದಿನಗಳಲ್ಲಿ ತಮ್ಮ ಎಲ್ಲ ಕಾರ್ಯಗಳು ಯಶಸ್ವಿಯಾಗಲಿ ಅಂತ ಹೇಳಿ ನಾನು ಹಾಗೂ ನಮ್ಮ ಮೂಡಿಗೆರೆ ಜೆ.ಸಿ. ಸಂಸ್ಥೆಯ ಪರವಾಗಿ ಶುಭಾಶಯಗಳನ್ನು ಕೋರ್ತೇನೆ. ಧನ್ಯವಾದ. Good evening. My name is Chetan Prakash from Rotary Club of Areli, Secretary-elect. I would like to congratulate the outgoing team, present secretary and team members for their successful work, and also wish the best of luck for the new committee. And I would like to use this occasion to invite you all for our installation ceremony on the 12th Friday at 7 p.m. at Rotary Bhavan, Areli. Hope we see you all. Thank you. ಎಲ್ಲರಿಗೂ ನಮಸ್ಕಾರ. ನಾನು ನವರತ್ನ ಸಂಸ್ಥೆ ಮೂಡಿಗೆರೆಯಿಂದ ಬಂದಿದ್ದೇನೆ. ವರ್ಷ ಪೂರ್ತಿ ರೋಟರಿ ಸಂಸ್ಥೆಯ ಸುಮಾರು 108 ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪೂರೈಸಿ ಅತ್ಯುತ್ತಮ ಕಾರ್ಯಕ್ರಮವನ್ನು ಮಾಡಿರುವ ತೇಜಸ್ವಿ ಸರ್ ಹಾಗೂ ತಂಡದ ಎಲ್ಲ ಸದಸ್ಯರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ಅದೇ ರೀತಿ ನೂತನ ಅಧ್ಯಕ್ಷರಾದ ಡಿ.ವಿ. ನರೇಂದ್ರ ಶೆಟ್ಟರು ಹಾಗೂ ಪದಾಧಿಕಾರಿಗಳಿಗೆ ಶುಭಾಶಯವನ್ನು ನವರತ್ನ ಸಂಸ್ಥೆಯ ವತಿಯಿಂದ ತಿಳಿಸ್ತಾ ಇದ್ದೇನೆ. ಅಲ್ಲದೆ ಆಗಮಿತ ಹಾಗೂ ನಿರ್ಗಮಿತ ಅಧ್ಯಕ್ಷರು ಇಬ್ಬರೂ ಕೂಡ ನಮ್ಮ ಸಂಸ್ಥೆಯ ಮಾಜಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅವರಿಗೆ ಶುಭಾಶಯವನ್ನು ಕೋರ್ತಾ ನವರತ್ನ ಗ್ರೂಪಿನ ಅಧ್ಯಕ್ಷರು ಶುಭಾಶಯವನ್ನು ತಿಳಿಸ್ಬೇಕಂತೇಳಿ ವಿನಂತಿ ಮಾಡ್ತಾರೆ. ಎಲ್ಲ ಸದಸ್ಯರು ಭಾಗವಹಿಸಿ. ಫಾಸ್ಟಿಂಗ್ ಏಜ್ಗಳಿಗೆ ಕಿರುಕಾಣಿಕೆಯನ್ನು ಕೊಡಬೇಕಂತ ಪ್ರದೀಪ್ ಅವರು ಹೇಳ್ತಾರೆ. ನಮಸ್ಕಾರ. ನಾನು ದೀಪಕ್ ದೊಡ್ಡಯ್ಯ. ತೇಜಸ್ವಿ ಅಂದ ತಕ್ಷಣ ನಮಗೆ ನೆನಪಾಗೋದು ಪೂರ್ಣಚಂದ್ರ ತೇಜಸ್ವಿ ಅವರು. ನಮ್ಮ ರೊಟೇರಿಯನ್ ತೇಜಸ್ವಿ ಅವರು ಕಳೆದ ವರ್ಷವನ್ನು ಭಾಳ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಅಭಿನಂದನೆಗಳು. ಈ ವರ್ಷದ ಅಧ್ಯಕ್ಷರಾಗಿ ಅಧಿಕಾರ ತೆಗೆದುಕೊಂಡಿರುವ ನರೇಂದ್ರ ಶೆಟ್ಟರು ಮಾತು ಕಡಿಮೆ ಕೆಲಸ ಜಾಸ್ತಿ ಎಂದು ನಂಬ್ಕೊಂಡಿರೋರು. ಅವ ಇಂಗ್ಲೀಷ್ ರೈಟ್ ಹೇಳ್ತಾನೆ, ವರ್ಡ್ಸ್ ಆರ್ ನಿಯರ್ಲಿ ಬಬಲ್ಸ್ ಆಫ್ ವಾಟರ್ ಬಟ್ ಡೀಡ್ಸ್ ಆರ್ ಡ್ರಾಪ್ಸ್ ಆಫ್ ಗೋಲ್ಡ್ ಅಂತ. ಮಾತುಗಳು ಕೇವಲ ನೀರಿನ ಮೇಲೆ ಗುಳ್ಳೆ ಬೀಳ್ತಾರ, ಕಾರ್ಯಗಳು ಚಿನ್ನದ ತುಣುಕು ಬೀಳ್ತಾರಂತ. ಅಂತ ನರೇಂದ್ರ ಶೆಟ್ಟರಿಗೆ ಅವರ ತಂಡಕ್ಕೆ ಅಭಿನಂದನೆಗಳು. ಶುಭವಾಗ್ತದೆ.
ಫಾಸ್ಟ್ ಏಜ್ ಆದ KT ಜಗದೀಶ್ ಅವರು, ಸುರೇಶ್ ಕುಮಾರ್ ಫಾಸ್ಟ್ ಏಜ್, ಸುರೇಶ್ ಕುಮಾರ್ ಸಕಲೇಶ್, CC ಶಿವರಾಮ್, ಸವೀನ್, HD ಶಿವರಾಮ್ ಅವರು, ವಿವೇಕ್ ಪುಣ್ಯಮೂರ್ತಿ ಅವರು, ಶ್ರೀನಾಥ ಪಿ ಫಾಸ್ಟ್ ಏಜ್, ಸಂದೇಶ್ ಅವರು, ಹಾಗೆ BS ಓಂಕಾರ್, ಶರತ್ ಅವರು, ವಿನೋದ್ ಕುಮಾರ್ ಶೆಟ್ಟಿ, ಹಾಗೆ ನಮ್ಮ ಇನ್ಸ್ಟಿಟ್ಯೂಷನ್ ಆಫೀಸರ್ ಜೊತೆ ಶೇಖರ್ ಜೊತೆ ಬಂದಂಥ ಪುತ್ತೂರು ಕ್ಲಬ್ಬಿನ ಅಧ್ಯಕ್ಷರಾದ ಜಯಕುಮಾರ್ ರೈ ಅವರಿಗೆ ಕೊಡಬೇಕಾಗಿ ಕೇಳ್ತೇನೆ. ಹಾಗೆಯೇ ಜಗದೀಶ್ ನಾಯ್ಕ್ ಫಾಸ್ಟ್ ರೋಟರಿ ಕ್ಲಬ್ ಉಪ್ಪಿನಂಗಡಿ, ಹಾಗೆ ತಾಲೂಕು ಕನ್ನಡ ಸಾಹಿತ್ಯ ಸಂಘ ಲಕ್ಷ್ಮಣ್ ಕುಮಾರ್ DK ಅವರಿಗೆ ಕೊಡಬೇಕಂತ ಕೇಳಿ. ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ತೋಟಗಾರಿಕೆ ಡೀನ್ ನಾರಾಯಣ್ ಸ್ಮಾರ್ಕರ್ ಅವರಿಗೆ, ಮತ್ತು ಕೋಆರ್ಡಿನೇಟರ್ ಆದ ನಾಗರಾಜ್ ಮತ್ತು ಧನಂಜಯ್, ಇಂಟ್ರಾಕ್ಟ್ ಕ್ಲಬ್ಬಿನ ಅಮೃತ ಅವರು, ಬಣ್ಣ ಸಂಘದ ಅಧ್ಯಕ್ಷರಾದ ರವಿ ಅಟ್ಯಾಂಟೆ ಅವರು, ಡಾಕ್ಟರ್ ರಾಮಚರಣ್ ಅಡ್ಡೆ, ಹಾಗೆ ಶಾಂತರಾಮ್ ಶೆಟ್ಟಿ ಅವರು, K. Venkatesh, ಎಲ್ಲರಿಗೂ ನಮಸ್ಕಾರ. ಕಳೆದ ಸಾಲಿನಲ್ಲಿ ಅತ್ಯುತ್ತಮ ಮತ್ತು ಶ್ಲಾಘನೀಯ ಕಾರ್ಯವನ್ನು ನಿರ್ವಹಿಸಿ ಸಮಾಜಕ್ಕೆ ಉತ್ತಮ ಕೊಡುಗೆಯನ್ನು ನೀಡುತ್ತಿದ್ದಂಥ 2023-24ನೇ ಸನ್ಮಾನ್ಯ ರೋಟರಿಯನ್ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಯುತ ತೇಜಸ್ವಿ KLS ಅವರಿಗೆ ನಾನು ಅಭಿನಂದನೆಗಳನ್ನು ನನ್ನ ಮಹಾವಿದ್ಯಾಲಯದ ಮುಖಾಂತರ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅವರೊಂದಿಗೆ ಒಟ್ಟು ಕಾರ್ಯದರ್ಶಿಯಾಗಿ ಕೆಲಸವನ್ನು ಅತಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ಮಹಾವಿದ್ಯಾಲಯಕ್ಕೂ ಬಂದು ನಮ್ಮ ಮಹಾವಿದ್ಯಾಲಯದ ಜೊತೆಗೂ ಒಡಗೂಡಿ ಒಳ್ಳೆಯ ಒಂದು ಸಮಾಜಮುಖಿ ಕಾರ್ಯವನ್ನು ಅವರು ತೆಗೆದುಕೊಂಡಿದ್ದಾರೆ. ಅವರಿಗೂ ಸಹಿತ ನಾವು ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯದ ಮುಖಾಂತರ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಸಚಿನ್ ಅವರಿಗೆ. ಇನ್ನು ಮುಂದೆ ಈಗ ತಾನೇ ಅಧಿಕಾರವನ್ನು ವಹಿಸಿಕೊಂಡಿರ್ತಕ್ಕಂಥ ಸನ್ಮಾನ್ಯ ಅಧ್ಯಕ್ಷರು ಆಗಿರ್ತಕ್ಕಂಥ ನಮ್ಮ ನವೀನ್ ಶೆಟ್ಟಿ, ನರೇಂದ್ರ ಶೆಟ್ಟಿ ಅವರಿಗೂ ಮತ್ತು ಸೆಕ್ರೆಟರಿ ಆಗಿರ್ತಕ್ಕಂಥ ನವೀನ್ TM ಅವರಿಗೂ ನಾನು ಮುಂದೆ ತಮ್ಮ ಕಾರ್ಯ ಸಮಾಜಮುಖಿಯಾಗಿರಲಿ, ಸಮಾಜ ನಿಮ್ಮನ್ನು ಮೆಚ್ಚುವಂಥ ಕಾರ್ಯವನ್ನು ಕೈಗೊಳ್ಳಿ. ಯಾವತ್ತು ಸಮಾಜಕ್ಕೆ ನಾನು ಏನನ್ನು ಬಯಸ್ತೀನಿ ಅನ್ನೋದಕ್ಕಿಂತಲೂ ನನ್ನ ಕೊಡುಗೆ ಏನು ಅನ್ನೋದ್ರ ಬಗ್ಗೆ ಕೊಟ್ಟರೆ ಅದು ನಿಮಗೆ ಸದಾಕಾಲ ನಿಮ್ಮ ಮನಸ್ಸಲ್ಲಿ ಉಳಿಯುತ್ತೆ ಅಂತ ತಿಳಿ ಹೇಳ್ತಾ ನನಗೆ ಅವಕಾಶ ಕಲ್ಪಿಸಿಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರೂ ಮತ್ತೆ ಬಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಲಾಸ್ಟ್ ರೊಟೇನ್ ರಾಘವೇಂದ್ರ ಅವರಿಂದ.
ಎಲ್ಲರಿಗೂ ನಮಸ್ಕಾರ. ನಮ್ಮ ಪಾಸ್ AG ವಿನೋದ್ ಕುಮಾರ್ ಶೆಟ್ಟರಿಗೆ ಒಂದು ಫೋನ್ ಬಂದಿರೋದೇ. ಅವರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾಗ ಆಗಿತ್ತು. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಲಾಸ್ಟು ನಮ್ಮ ರೋಟರಿ ಕಾನ್ಫರೆನ್ಸ್ ಚಿಕ್ಕಮಗಳೂರಲ್ಲಿ ನಡೆದಿದ್ದು. ಅವರು ತುಂಬ ಆ್ಯಕ್ಟಿವ್ ಆಗಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿ ಅದನ್ನು ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ವಿಸಿಟಲ್ಲಿ ಗವರ್ನರ್ ಬಂದಾಗ ತುಂಬ ಹೊಗಳಿದ್ರು. ಸೊ ಎಲ್ಲ ಕರ್ತವ್ಯ ಮುಗಿಸಿ ಫೆಲೋಶಿಪ್ ಮುಗಿಸಿ ಅವರ ಇಷ್ಟವಾದ ನಾಗಿನ್ ಡ್ಯಾನ್ಸ್ ಅದನ್ನು ಸಹ ಮುಗಿಸಿ ಅದರದ್ದು ಒಂದು ಎಡ್ಡೆ ವಿಡಿಯೋದಲ್ಲಿ ಹೊರಡು ಅಂತೇಳಿ ನಮ್ಮ ಕ್ಲಬ್ನ ಅಫಿಷಿಯಲ್ ಫೋಟೋಗ್ರಾಫರ್ ಕಮ್ ವಿಡಿಯೋಗ್ರಾಫರ್ ರೋಟರಿ HK ಯೋಗೇಶ್ ಅವರಿಗೆ ಹೇಳ್ತಾರೆ. ಅವರು ಅಷ್ಟೇ ನೀಟಾಗಿ ಅದನ್ನು ಮಾಡಿಕೊಟ್ಟಿರ್ತಾರೆ. ಸೊ ಅದು ಚೆಂದ ಬಂದಿರುತ್ತೆ. ಅದನ್ನೆಲ್ಲ ನೋಡಿ ನಾಳೆ ಎಲ್ಲ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡಿ ಇದರಿಂದ ಎಷ್ಟು ಲೈಕ್ಸ್ ಬರುತ್ತೆ ಏನು ಅಂತೆಲ್ಲ ಯೋಚನೆ ಮಾಡಿ ಮಲಗಿರ್ತಾರೆ. ಆವಾಗ ಫೋನ್ ಕಾಲ್ ಬರೋದು. ಇನ್ನೇನು ನಿದ್ದೆ ಹತ್ತಿರುತ್ತೆ ಅಷ್ಟೊತ್ತಿಗೆ ಇಷ್ಟೊತ್ತಿನಲ್ಲಿ ಎಂಥ ಫೋನ್ ಮಾಡೋದು ಯಾರಿದು ಫೋನ್ ತಗೊಳ್ತಾರೆ. ಯಾರು ಇದು ನಾನು ರೆಚ್ಚು ಇಂಥ ಮರ ನೀನು ಸ್ವಯ ಇಲ್ವ ಇಷ್ಟೊತ್ತಿನಲ್ಲಿ ಯಾರು ಫೋನ್ ಮಾಡ್ತಾರೆ. ಅದು ಹಾಗೆಲ್ಲ ಸಿಟ್ಟರೆ ನಾನು ಚಿಕ್ಕಮಗಳೂರಿಗೆ ಬಂದಿದ್ದೆ. ಯಾವ ಲಾಡ್ಜಲ್ಲೂ ಒಂದೇ ಒಂದು ರೂಮ್ ಸಿಗ್ತಾ ಇಲ್ಲ. ಅದಕ್ಕೆ ಮಾಡಿದ್ದಾರೆ. ನಾನೆಂತ ಮಾಡೋದೈತೆ ಅಲ್ಲ ನಿಮಗೆ ಆದರೆ ಇಲ್ಲೆಲ್ಲ ಪರಿಚಯ ಇದೆ ಯಾರ್ಯಾರು ಹೇಳಿ ಒಂದು ರೂಮ್ ಕೊಡಿಸೋ ವ್ಯವಸ್ಥೆ ಮಾಡಿ ಅಂತ. ಆಯ್ತು ಮರ ನೀನು ಮಾಡೋದು ಅಂತ ಹೇಳಿ ನೋಡು ನಾನು ಹೇಳ್ತೇನಲ್ಲ ಆ ಲಾಡ್ಜಿಗೆ ಹೋಗು ಅಲ್ಲೇ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾರೆ. ಸರಿ ಅವರು ಆ ಲಾಡ್ಜಿಗೆ ಹೋಗ್ತಾರೆ. ಹೋಗಿ ಮ್ಯಾನೇಜರ್ ಅವರು ಶೆಟ್ರವ್ರಿಗೆ ಫೋನ್ ಮಾಡಿದ್ರು, ಬನ್ನಿ ಆಮೇಲೆ ರೂಮ್ ಉಂಟಂತೆ ರೂಮ್ ವ್ಯವಸ್ಥೆ ಮಾಡಿಕೊಡುವ, ಆದರೆ ನಾನು ಹೇಳಿದಾಗ ಕೇಳಬೇಕು. ಏನು ಹೇಳಿ ಆ ರೂಮ್ನಲ್ಲಿ ಆಗಲೇ ಒಂದು ಹುಡುಗಿ ಮಲಗಿದ್ದಾಳೆ. ಹುಡುಗಿ ಅಲ್ಲಿ ಅವ್ರು ಅವಕಾಶ ಮಾಡಿಕೊಡ್ತಾರೆ ಮಲಗೋದಕ್ಕೆ. ಅಲ್ಲ ಅದೆಲ್ಲ ನಾವು ನೋಡ್ತೇವೆ. ಅವರಿಗೆ ಗಾಢ ನಿದ್ರೆಯಲ್ಲಿರ್ತಾರೆ. ನೀವು ಬೆಳಿಗ್ಗೆ ಒಂದೊಂದು ಕಂಡೀಷನು ಬೆಳಿಗ್ಗೆ 6 ಗಂಟೆಗೆ ಎದ್ದು ಬಂದುಬಿಡ್ಬೇಕು ಸೀದಾ ರೂಮಿಂದ. ಮತ್ತು ವಾಶ್ರೂಮ್ ಏನಿದ್ರು ಇಲ್ಲ ಲಾಂಚಲ್ಲಿರೋ ವಾಶ್ರೂಮ್ ಯೂಸ್ ಮಾಡೋಗಿ ಶಬ್ದ ಮಾಡೋದೇ ಹೋಗಿ ಮಲಗಿ. ಆಟೋ ಸಹ ದೂರದಲ್ಲಿದೆ ಹೋಗಿ ಮಲಗಿ. ಆಯಿತು ಅಷ್ಟಾದ್ರೂ ನನಗೆ ಇದಾಯ್ತಲ್ಲ ಅಂತೇಳಿ ಹೋಗಿ ಮಲ್ಕೊಳ್ತಾರೆ. ಅರ್ಧ ಗಂಟೆ ಆಗಿರ್ಬೋದು. ಸೀದಾ ಎದ್ದು ಬಂದು ಮ್ಯಾನೇಜರ್ ಏನು ರೀ ಏನು ಮತ್ತೆ ನಿಮ್ಗೆ ಎಂಥ ಸಮಸ್ಯೆ? ಏನಿಲ್ಲ ರೀ ನೀವು ಹೀಗೆ ಮಾಡೋಲ್ಲ. ಏನು ಮಾಡಿದ್ದಾರೆ? ಅಲ್ಲ ಹೆಣ ಇರೋ ರೂಮ್ನಲ್ಲಿ ನನ್ನ ಮಲಗಿಸೋದ. ಅದಕ್ಕೆ ಆ ಮ್ಯಾನೇಜರ್ ಅಷ್ಟೇ ಕೂಲಾಗಿ ಬರೆಯಲ್ಲ ನಾವು 3-3:30 ಗಂಟೆ ಆಗಿರ್ಬೋದು ರಾತ್ರಿ ಏನೂ ಹೇಳಿಲ್ಲ. ಅಲ್ಲ ಆ ಹುಡುಗಿ ಸತ್ತೋಗಿದಂತೆ ನಿಮಗೆ ಗೊತ್ತಾಗಿದೆ ಯಾಕೆ ಅಂತ. Vote of thanks, Naveen. Good evening, all of you. Respected ladies and gentlemen, as come close of this year's installation function of new office areas, on behalf of Rotary Club Mundigere, it gives me immense pleasure to deliver the vote of thanks at this gathering. I special thank and extend heartfelt support to incoming President Rotary Narendra Shetty MP. My very special thanks to Chief Guest and Installing Officer, Rotarian MP, Shekhar Shetty, who gave this speech. I take immense pleasure to extend my sincere thanks to Assistant Governor, Rotarian PH Arun Hasidi, who had highlighted the directions for taking club to a greater heights. I am very happy to extend my sincere thanks to Zonal Lieutenant Rotarian Lokesh Vadi, who gave us suggestions to work for upcoming days. I extend my heartfelt thanks to outgoing President Rotarian Tejasvi and Secretary Sachin and team who have done excellent work in the period. I thank respectfully to PGD, PHF Rotarian DS Louisa. Ladies and gentlemen, as we come closer to this function, I express our deep sense of gratitude and heartfelt thanks to all the visiting Rotarians, district Rotary officials, past governors, and senior Rotarians. Last but not the least, my thanks to all the participants, visitors, media officials, Rotary actors, aunts and annex of our Rotary Club, management of JC Hall, and Moodigere Club who have arranged a dinner. Thank you one and all. We warmly welcome you for the dinner arranged at Moodigere Club. Please, thank you.
ನಮ್ಮ ಒಟ್ಟಿಗೆ ರೋಟರಿಯನ್ಸ್ ಎಲ್ಲ ಒಂದು ಫೋಟೋ ಸೆಷನ್ ಮಾಡಲಿಕ್ಕೆ ಬರ್ಬೋದು.